ಎಲ್ಲರಿಗೆ ನಮಸ್ಕಾರ. ಪಂಚತಂತ್ರದ 4ನೆಯ ಪ್ರಾಯಶಃ ಕಡೆಯ ಕಂತಿನ ಈ ಭಾಷಣ ಮಾಲಿಕೆಯಲ್ಲಿ ನಾವು 4ನೇ ದಿವಸದಲ್ಲಿದ್ದೀವಿ. ಲಬ್ಧಪ್ರಾಣಾಶದ ಮೊದಲಿನ ಕಥೆಗಳನ್ನು ಕಾಣ್ತಾ ಇದ್ದೀವಿ. ನಿನ್ನೆ ದಿವಸ ನಾವು ಆ ಮೊಸಳೆ ಮತ್ತು ಕೋತಿಗಳ ಸಂವಾದವನ್ನು ನೋಡ್ತಾ ಹೇಗೆ ಮೊಸಳೆ ತನ್ನ ಹೆಂಡತಿಯನ್ನು ಕಳ್ಕೊಳ್ಳುತ್ತದೆ ಅನ್ನುವಂಥದ್ದನ್ನು ನೋಡಿದ್ವಿ. ಕತ್ತೆ ಹುಲಿ ಚರ್ಮ ಹೊದ್ದು ಕಟ್ಟ ಕಡೆಗೆ ಬಯಲಾಗಿ ಹಸು ನೀಗಿದ್ದನ್ನು ಕೂಡ ಕಂಡ್ವಿ. ಆ ಸಂದರ್ಭದಲ್ಲಿಯೇ ಮೊಸಳೆ ಕೇಳುತ್ತೆ, ಭೌಮಿತ್ರ ಅಸ್ತ್ವೇತತ್ ಪರಂ ಕಿಂ ಕರೋಮಿ ಮಮ ಅನರ್ಥದ್ವಯಂ ಯತತ್ ಸಂಜಾತಂ ಏಕಸ್ತಾವತ್ ಗೃಹಭಂಗಃ ಅಪರಃ ತ್ವದ್ವಿಧೇನ ಮಿತ್ರೇಣ ಸಹ ಚಿತ್ತ ವಿಶ್ಲೇಷಃ ಅಥವಾ ಭವತ್ಯೇವಂ ದೈವಯೋಗಾತ್ ಉಕ್ತಂಚಯತಃ ಯಾದೃಶಂ ಮಮ ಪಾಂಡಿತ್ಯಂ ತಾದೃಶಂ ದ್ವಿಗುಣಂ ತವ ನಾಭೂಜ್ಜಾರೋ ನ ಭರ್ತಾಚ ಕಿನ್ನಿರೀಕ್ಷಸಿ ನಗ್ನಿಕೆ. ಮೊಸಳೆ ಹೇಳುತ್ತೆ, ಅಯ್ಯೋ ವಾನರೋತ್ತಮ ಮಿತ್ರ, ನನಗೀಗ 2 ಅನರ್ಥವಾಯಿತು. ಒಂದು ಗೃಹಭಂಗ ಯಾಕೆ ಅಂದರೆ ಗೃಹಿಣಿ ಭಂಗವೇ ಗೃಹಭಂಗ. ಜೊತೆಗೆ ಮನೆಗೆ ಮತ್ತೊಂದು ಮೊಸಳೆ ಬಂದು ಆಕ್ರಮಿಸಿಕೊಂಡಿದೆ ಅಂತಲೂ ಗೊತ್ತಾಗುತ್ತದೆ. ಹೀಗೆ ಗೃಹಿಣಿಯೂ ಇಲ್ಲ, ಗೃಹವೂ ಇಲ್ಲ. ಇನ್ನೊಂದು ಜೀವಸದೃಶವಾದ ಮಿತ್ರ ಆ ಕೋತಿ ಇಲ್ಲದಂತೆ ಆಯಿತು, ರಕ್ತಮುಖ ಅನ್ನುವ ಕೋತಿ ಇಲ್ಲದಂತೆ ಆಯಿತು ಈ ಕರಾಳ ಮುಖ ಅನ್ನುವ ಮೊಸಳೆಯ ವಿವೇಕದಿಂದ. ಹೀಗಾಗಿ ನಾನು ಏನು ಮಾಡಿದೆ, ಯಾವ ರೀತಿಯಾದ ದುಃಖವಾಯಿತು, ಹಿಂದೆ ಇದೇ ರೀತಿ ಆಯಿತು, ಅದನ್ನು ಒಂದು ಕಥೆ ಶ್ಲೋಕದ ಮೂಲಕ ಸೂಚಿತವಾಗುತ್ತದೆ. ಅದು ಬಹಳ ಚೆನ್ನಾಗಿದೆ. ಎಂಥದ್ದು ನನ್ನ ಪಾಂಡಿತ್ಯ, ಆ ಪಾಂಡಿತ್ಯಕ್ಕೆ ದುಪ್ಪಟ್ಟು 2 ಪಟ್ಟು ನಿನ್ನದು. ಅದು ವ್ಯಂಗ್ಯ. ಪಾಂಡಿತ್ಯ ಅಂದರೆ ಪೆದ್ದುತನ ಅನ್ನುವ ಅರ್ಥದಲ್ಲಿ. ನನ್ನ ಪೆದ್ದುತನವೇ ಆದಲ್ಲಿ, ನನ್ನ ಮಹಾಬುದ್ಧಿವಂತಿಕೆಯೇ ಆದಲ್ಲಿ ಅದು ನಿನ್ನದು ದುಪ್ಪಟ್ಟು. ಮಿಂಡನೂ ಇಲ್ಲ, ಗಂಡನೂ ಇಲ್ಲ, ಏನು ನೋಡ್ತಾ ಇದೆ ಬೆತ್ತಲಾದವಳೆ ನೀನು ಅಂತ. ಇದು ಒಂದು ಹೆಣ್ಣು ನರಿ ಒಬ್ಬ ಹೆಣ್ಣಿಗೆ ಹೇಳಿದ್ದು. ಅದು ಏನು ಕಥಮೇತತ್ ಅಂತ ಈಗ ಕೋತಿ ಮೊಸಳೆಯನ್ನು ಕೇಳುತ್ತದೆ. ಆಗ ವಿಸ್ತರಿಸಿ ಕಥೆಯನ್ನು ಹೇಳಕ್ಕೆ ಆರಂಭ ಮಾಡುತ್ತದೆ ಮೊಸಳೆ. ಕಸ್ವಿಂಶಿತಧಿಷ್ಠಾನೆ ಹಾಲಿಕ ದಂಪತಿ ಪ್ರಸಿವತ ಮಹ. ಯಾವುದೋ ಒಂದು ಹಳ್ಳಿಯಲ್ಲಿ ರೈತರ ಗಂಡು ಹೆಣ್ಣು ಇದ್ದರು. ಗಂಡ ಹೆಂಡತಿ, ಕೃಷಕ ಗಂಡ, ಹೆಂಡತಿ ಅವನನ್ನು ಪರಿಚಯ ಮಾಡಿಕೊಂಡಿದ್ದಳು. ಸಾಚ ಹಾಲಿಕ ಭಾರ್ಯ ಪತ್ಯು ವೃದ್ಧಭಾವಾತ್ ಸದೈವ ಅನ್ಯಚಿಂತ ನ ಕಥಂಚಿತ್ ಗೃಹೇ ಸ್ಥೈರ್ಯ ಮಾಲಂಬತೆ. ಗಂಡ ಮುದುಕ, ಹಾಗಾಗಿ ಇವಳು ಚಿಕ್ಕ ವಯಸ್ಸಿನ ಹುಡುಗಿ, ಮದುವೆಯಾಗಿ ಬಂದವಳು. ಗಂಡನಲ್ಲಿ ಉಪೇಕ್ಷೆ, ಸದಾ ಬೇರೊಬ್ಬರ ಚಿಂತೆ ಮಾಡ್ತಾ ಇದ್ದಾಳೆ. ಕೇವಲಂ ಪರಪುರುಷಾಂತರಂ ಅನ್ವೇಷಮಾಣ ಪರಿಭ್ರಮತಿ. ಮತ್ತೊಬ್ಬ ಗಂಡನ ಹುಡುಕಿಕೊಂಡು ಇವಳು ಹೋಗ್ತಾ ಇದ್ದಳು ಅಂತ. ಇಲ್ಲೆಲ್ಲ ನಾವು ಕಾಣಬೇಕಾದದ್ದೇನೆಂದರೆ, ಗಂಡು ಎಷ್ಟೇ ಮುಪ್ಪಿನವನಾಗಿರಲಿ ಹುಡುಗಿಯನ್ನೇ ಮದುವೆ ಆಗಿಬಿಡ್ತಾನೆ. ಹಿಂದಿನ ಕಾಲದಲ್ಲಂತೂ ನಾವಂಥದ್ದನ್ನು ಎಷ್ಟನ್ನು ಕಂಡಿದ್ದೀವಿ. DVG ಅವರೊಂದು ಕಡೆ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಒಬ್ಬ ಮುದುಕ ಚಿಕ್ಕ ಹುಡುಗಿಯನ್ನು ಮದುವೆ ಆಗುವಾಗ ಅವನ ಅಕ್ಕ ಹೇಳ್ತಾಳೆ, ಪ್ರಸ್ತುತ ಕೋಣಿಯಾಗ ಅಡಿಕೆ ಹಾಕ್ಕೊಂಡು ಬಾಯಾಗ ಕಡಿಯೋದಕ್ಕೆ ನೋಡಬೇಡ ನೀ, ಆ ಹುಡುಗಿ ಬಾಯಾಗ ಮೆತ್ತಗೆ ನೆನೆಸ್ಕೊಂಡ ಮೇಲೆ ನೀ ಬಾಯಿಗ ಹಾಕು ಅಂತ. ಅಂದರೆ ಇನ್ನೆಂಥ ವಯಸ್ಸಾಗಿದ್ದಿರ್ಬೋದು ಅಂತ. ಈ ರೀತಿಯಾದದ್ದು ಎಷ್ಟು ಕಥೆಗಳನ್ನು ಕೇಳಿಲ್ಲ. ಮಗನಿಗೆ ಹುಡುಗಿ ನೋಡಕ್ಕೆ ಹೋದ ಅಪ್ಪನೇ ಆ ಹುಡುಗಿನ ಮದುವೆ ಮಾಡ್ಕೊಂಡು ಬಂದುಬಿಡೋದು, ಈ ಥರದ್ದೆಲ್ಲ ಬೇಕಾದಂತೆ ಕೇಳಿದ್ದೀವಿ. 1000 ವರ್ಷಗಳ ಹಿಂದೆ ಕ್ಷೇಮೇಂದ್ರ ತನ್ನ ಕಾವ್ಯದಲ್ಲಿ, ಧರ್ಮಮಾಲಾ ಕಾವ್ಯದಲ್ಲಿ, ಯಾವ ರೀತಿ ಒಬ್ಬ ಮುದುಕ ಚಿಕ್ಕ ಹುಡುಗಿಯನ್ನು ಮದುವೆಯಾಗಿ ತಾನು ಸತ್ತು ಅವಳ ಬಾಳನ್ನು ನರಕ ಮಾಡಿ ಅವಳನ್ನು ಬೀದಿ ಪಾಲಾಗುವಂತೆ ಮಾಡಿದಂಥ ಘಟನೆಯನ್ನು ಕಾವ್ಯವಾಗಿ ಬರೆದಿದ್ದಾನೆ. ಹೀಗಾಗಿ ಇಲ್ಲಿ ನಾವು ನೋಡಬೇಕಾದದ್ದು ಈ ಕಥೆಯಲ್ಲಿ ಪುರುಷ ಪಾರಮ್ಯವೇ ಸ್ತ್ರೀ ಪಾರಮ್ಯವೇ ಅಂತಲ್ಲ, ಕಥೆಯ ನೀತಿಯನ್ನಷ್ಟೇ. ಆದರೆ ಆನುಷಂಗಿಕವಾಗಿ ಬರ್ತಕ್ಕಂಥದ್ದು ಒಂದನ್ನು ಗಮನದಲ್ಲಿಡಬೇಕಾಗುತ್ತದೆ. ಅದನ್ನು ಒಂದು ಜಾನಪದ ಗೀತದಲ್ಲಿ ತುಂಬ ಮಾರ್ಮಿಕವಾಗಿ ಚಿತ್ರಿಸಿರೋದನ್ನು ಆರಾಮಿತ್ರ ಅವರು ಹೇಳ್ತಾನೆ ಇರ್ತಾರೆ. ಹಿಂದೆ ಎಷ್ಟೋ ಬಾರಿ ಹೇಳಿದ್ದೀನಿ ಕೂಡ, ಗೋನಳ್ಳಿ ದೇವರೇ ಗೊಂಬಿಯ ತೇರೋಳೆ ದಂಡಿಗೆ ಹೋದ ನರಮಿಂಡ ಸುಖವಾಗಿ ಬಂದರೆ ಗಂಡನ ಆಹುತಿ ಕೊಡುವೇನು ಅಂತ ಯಾವಳು ಹರಕೆ ಮಾಡಿಕೊಂಡ್ಲಂತೆ ದೇವತೆಗೆ. ನನ್ನ ಗಂಡನ್ನೇ ಬಲಿ ಕೊಡ್ತೀನಿ, ಮಿಂಡ ಕ್ಷೇಮವಾಗಿ ಯುದ್ಧದಿಂದ ಬರಲಿ ಅಂತ. ಇಂಥ ನೀಚೆ ಇವಳು ಅಂತಂದರೆ ಆರಾಮಿತ್ರ ಅವ್ರು ಹೇಳೋರು, ಕೆಟ್ಟ ಮದುವೆ ಮಾಡಿದ್ರೆ ಅದು ಎಂಥದ್ದಾಗ್ಬೋದು ಅನ್ನೋದಕ್ಕೂ ಇದು ಇನ್ನೊಂದು ರೀತಿಯ ದೃಷ್ಟಾಂತ ಅಲ್ಲವಾ ಅಂತ. ಹೀಗಾಗಿ ಇಲ್ಲಿ ಅವಳು ಪರಪುರುಷಾನ್ವೇಷಣೆ ಮಾಡ್ತಿದ್ದಾಳೆ ಅಂದರೆ
ಅವಳು ಪುರುಷನಾಗಿ ಉಳಿದಿಲ್ವಲ್ಲ ಅಂತನ್ನುವ ದೃಷ್ಟಿಯನ್ನು ನಾವು ನೋಡಬಹುದು. ಆಮೇಲೆ ಆದರೆ ಇವಳಿಗೆ ಬಂದ ಸಮಸ್ಯೆ ಆತ ಕೇನಚಿತ್ ಪರವಿತ್ತಾಪಹಾರಕೇಣ ಧೂರ್ತೇನ ಸಾ ಲಕ್ಷಿತಾ ವಿಜನೆ ಪ್ರೋಕ್ತಾಚ. ಇವಳ ದುಡ್ಡಿನ ಮೇಲೆ, ಇವಳ ಗಂಡನ ಆಸ್ತಿ ಮೇಲೆ ಕಣ್ಣಿಟ್ಟೊಬ್ಬ ನೀಚ ಇವಳಿಗೆ ಹೇಳ್ತಾನೆ, ಸುಭಗೆ ಮೃತಭಾರ್ಯೋಹಂ ತ್ವದ್ದರ್ಶನೇನ ಸ್ಮರಪೀಡಿತಶ್ಚ ತದ್ದೀಯತಾಂ ಮೇ ರತಿ ದಕ್ಷಿಣ ಅಂತ. ತನಗೆ ಹೆಂಡತಿ ಸತ್ತೋಗಿದ್ದಾಳೆ, ನೀನು ಜೋಡಿ ಆಗ್ಬಿಡು, ಹೋಗ್ಬಿಡೋಣ ಎಲ್ಲಾದರೂ ಅಂತ. ಅದಕ್ಕೆ ಅವಳು ಸಂತೋಷಪಟ್ಟು ಭೋ ಸುಭಗ ಯದ್ಯೇವಂ ತದಸ್ತಿ ಮೇ ಪತ್ಯು ಪ್ರಭೂತಂ ಧನಂ ಸಾಚ ವೃದ್ಧತ್ವ ಸಚ ವೃದ್ಧತ್ವಾತ್ ಪ್ರಚಲಿತುಮಪಿ ಅಸಮರ್ಥ ತತ್ತತಃ ಧನಮಾದಾಯ ಅಹಮಾಗಚ್ಛಾಮಿ ಏನ ತ್ವಯಾ ಸಹ ಅನ್ಯತ್ರ ಗತ್ವಾ ಯಥೇಚ್ಛೆಯ ರತಿಸುಖಂ ಅನುಭವಿಷ್ಯಾಮಿ. ನನ್ನ ಗಂಡನ ಹತ್ರ ಬೇಕಾದಷ್ಟು ಸಂಪತ್ತಿ ಇದೆ, ಹೊನ್ನು ಹಣ ಅಂತೆಲ್ಲ ಇದೆ, ಅದನ್ನು ಗಂಟು ಮಾಡ್ಕೊಂಡು ಬರ್ತೀನಿ, ಇಬ್ಬರು ಎಲ್ಲಾದರೂ ಓಡೋಗಿ ನೆಮ್ಮದಿಯಾಗಿ ಬಾಳೋಣ ಅಂತ. ಅವನು ಹೇಳ್ತಾನೆ, ರೋಚತೆ ಮಯ್ಯಮಪ್ಯೇತತ್ ತತ್ ಪ್ರತ್ಯೂಷೆ ಅತ್ರ ಸ್ಥಾನೆ ಶೀಘ್ರಮೇವ ಸಮಾಗಂತವ್ಯಂ ಏನ ಶುಭತರಂ ಕಿಂಚಿನ್ ನಗರಂ ಗತ್ವಾ ತ್ವಯಾ ಸಹ ಜೀವಲೋಕ ಸಫಲೀಕ್ರಿಯತೆ. ಬದುಕನ್ನೇ ಸಾಫಲ್ಯ ಮಾಡಿಕೊಳ್ಳೋಣ, ಇಲ್ಲಿ ಬೆಳಗಿನ ಜಾವ ಬಂದುಬಿಡು ಎಲ್ಲಾದರೂ ಹೋಗ್ಬಿಟ್ಟು ಅಂತ. ಅವಳು ತಥಾ ಇತಿ ಪ್ರತಿಜ್ಞಾಯ ಹಾಗೆಂತ ಭಾಷೆ ಮಾಡಿ ಪ್ರಹಸಿತವದನ ಸ್ವಗೃಹಂ ಗತ್ವಾ ರಾತ್ರೋ ಪ್ರಸುಪ್ತೆ ಭರ್ತರಿ ಸರ್ವಂ ವಿತ್ತಮಾದಾಯ ಪ್ರತ್ಯೂಷ ಸಮಯೇ ತತ್ ಕಥಿತ ಸ್ಥಾನಂ ಉಪಾದ್ರವತ್. ಹಾಗೆ ಅವಳು ರಾತ್ರಿ ಮನೆ ಗುಂಡಾರ ಗುಡಿಸಿಕೊಂಡು ಒಡವೆ ವಸ್ತು ಬಂಗಾರ ಇತ್ಯಾದಿ ಯಾವುದು ಬೆಲೆ ಬಾಳುವುದು ಹಗುರವಾದದ್ದು ಅಂತ ಉಂಟು ಅದನ್ನೆಲ್ಲವನ್ನು ತೆಗೆದುಕೊಂಡು ಹೊರಟೋದಳು. ಗಂಟು ಕಟ್ಟಿಕೊಂಡು ಅವನಿದ್ದ ಜಾಗಕ್ಕೆ ಅವನು ಇಬ್ಬರು ಹೊರಟರು. ಅವರಿಬ್ಬರು ಹಾಗೆ ಹೊರಟು 1 ಯೋಜನ 2 ಯೋಜನ ಹೋದ ಮೇಲೆ ಕಾಚಿನ್ ನದಿ ಸಮುಪಸ್ಥಿತ, ಯಾವುದೋ ಒಂದು ನದಿ ಅಡ್ಡವಾಯಿತು. ತಾಂ ದೃಷ್ಟ ಧೂರ್ತಶ್ಚಿಂತೆಯಾಮಾಸ. ಅದು ನೋಡಿ ಈ ಧೂರ್ತ ಯೋಚನೆ ಮಾಡ್ತಾನೆ, ಕಿಮಹಂ ಅನಯ ಯೌವನ ಪ್ರಾಂತೆ ವರ್ತಮಾನಯ ಕರಿಷ್ಯಾಮಿ. ಆ ಧೂರ್ತನಿಗೆ ಇವಳು ಮುದುಕಿ ಅಂತ ಅನಿಸ್ತಿದ್ದಾಳೆ. ಇನ್ನು ಎಷ್ಟು ಅವನ ದುಷ್ಟತನ ಇರಬೇಕು. ಮುದುಕನ ಪಾಲಿಗೆ ಚಿಕ್ಕ ಹುಡುಗಿ, ಅವಳು ಇವನಿಗೆ ಸ್ವಲ್ಪ ವಯಸ್ಸಾದವಳು ಅಂತ ಅನಿಸ್ತು. ಇನ್ನು ಅವನು ಎಂಥ ಹಲ್ಕ ಆಗಿರಬೇಕು. ಹಾಗಾಗಿ ಇವಳನ್ನು ಇಲ್ಲೇ ಕಳಿಸ್ಕೊಳ್ಳೋಣ ಅಂತಂದುಕೊಂಡು ಕಿಂಚಿತಪ್ಯಸ್ಯಾಹ ಪೃಷ್ಠತ ಕೋಪಿ ಸಮೇಷ್ಯತಿ. ಹಾಗಲ್ಲದೆ ಇವಳು ಬೆಂಬತ್ಕೊಂಡು ಯಾರಾದರೂ ಬಂದರೆ ಬಹಳ ಕಷ್ಟ. ಹಣವನ್ನು ಮಾತ್ರ ಯಾರು ಏನು ಮಾಡಲ್ವಲ್ಲ. ವ್ಯಕ್ತಿಗಳನ್ನ ವಸ್ತುಗಳನ್ನ ಕಂಡು ಗುರುತಿಸ್ತಾರೆ, ದುಡ್ಡನ್ನೆಲ್ಲ ಗುರುತಿಸೋಕ್ಕಾಗತ್ತೆ. ಹಾಗೆ ಯಾರಾದರೂ ಬಂದರೆ ತನ್ಮೇ ಮಹಾನರ್ಥ ಸ್ಯಾತ್, ಅನರ್ಥವಾದೀತು ಅಂತಂದುಕೊಂಡು ತತ್ ಕೇವಲ ಮಸ್ಯ ವಿತ್ತಮಾದಾಯ ಗಚ್ಚಾಮಿ, ಕೇವಲ ಇವಳ ದುಡ್ಡನ್ನು ಮಾತ್ರ ಲಪಟಾಯಿಸ್ಕೊಂಡು ಹೋಗ್ತೀನಿ ಅಂತಂದುಕೊಂಡು ಹೇಳ್ತಾನೆ, ಪ್ರಿಯೇ ಸುದುಸ್ತರೇಯಂ ಮಹಾನದಿ. ನೋಡಮ್ಮ, ಈ ನದಿ ತುಂಬಾ ಕಷ್ಟ ದಾಟುವುದು. ತದಹಂ ದ್ರವ್ಯ ಮಾತ್ರ ಪಾರೇ ಧೃತ್ವ ಸಮಾಗಚ್ಛಾಮಿ. ಹಾಗಾಗಿ ಮೊದಲು ಈ ದುಡ್ಡಿನ ಗಂಟನ್ನು ತೆಗೆದುಕೊಂಡು ಆ ದಡಕ್ಕೆ ಈಜಿಕೊಂಡು ಹೋಗ್ತೀನಿ. ಅಲ್ಲೆಲ್ಲಾದ್ರೂ ಮರದ ಪೊಟರೆ ಒಳಗೋ ಎಲ್ಲೋ ಭೂಮಿಯನ್ನೆಲ್ಲೋ ಹೂತಿಟ್ಟು ಆಮೇಲೆ ವಾಪಸ್ಸು ಈಜಿಕೊಂಡು ಬಂದು ನಿನ್ನನ್ನು ಬೆನ್ನು ಹತ್ತಿಸ್ಕೊಂಡು ಹೋಗುತ್ತೀನಿ. ತತಸ್ತ್ವಮೇಕಾಕಿನಿ ಸ್ವಪೃಷ್ಠಂ ಆರೋಪ್ಯ ಸುಖೇನ ಉತ್ತಾರಯಿಷ್ಯಾಮಿ. ಆಮೇಲೆ ದಾಟಿಸ್ತೀನಿ ನಿನ್ನನ್ನು ಅಂತಾನೆ. ಅವಳು ಸುಭಗ ಏವಂಕ್ರೀತ ಮಹಾ ಪ್ರೀತಮ, ಹೀಗೇ ಮಾಡು ಅಂತಾಳೆ. ಇತ್ಯುಕ್ತ ಅಶೇಷ ವಿತ್ತಂ ತಸ್ಮೈ ಸಮರ್ಪಯಾಮಾಸ. ದುಡ್ಡೆಲ್ಲ ಕೊಟ್ಲು, ಒಡವೆ ಗಿಡವೆ ಎಲ್ಲ, ನೀನು ಒಬ್ಬಳೇ ಇಲ್ಲಿರ್ತೀಯ ಅಂತ. ಆ ಪಾಪಿ ಅಷ್ಟಕ್ಕೂ ಬಿಡದೆ ಮತ್ತೂ ಏನು ಮಾಡ್ತಾನೆ ನೋಡಿ. ಭದ್ರೆ ಪರಿಧಾನಾಚ್ಛಾದನ ವಸ್ತ್ರಮಪಿ ಸಮರ್ಪಯ. ಉಟ್ಟು ಸೀರೆಯನ್ನು ಬಿಚ್ಚಿಕೊಟ್ಬಿಡು. ಏನ ಜಲಮಧ್ಯೆ ನಿಶಂಕಾ ವ್ರಜಸಿ. ಆಮೇಲೆ ತೊಂದರೆ ಇರೋದಿಲ್ಲ ಅಂತ ಪೆದ್ದು ಮುಂಡೇದ ಬಟ್ಟೆಯನ್ನು ಬಿಚ್ಚಿಕೊಟ್ಬಿಡ್ತಾಳೆ. ತಥಾನುಷ್ಠಿತೆ ಧೂರ್ತೋ ವಿತ್ತಂ ವಸ್ತ್ರಯುಗಲಂಚ ಆದಾಯ ಯಥಾ ಚಿಂತಿತ ವಿಷಯಂ ಗತಃ. ಇನ್ನು ಇವಳು ಬಟ್ಟೆ ಇಲ್ಲದೆ ಎಲ್ಲೂ ಹೋಗ್ತಾಳೆ, ನದಿ ದಡದಲ್ಲಿಯೇನೆ ಯಾವುದೋ ಪೊದೆ ಹಿಂದೆ ಬಚ್ಚಿಟ್ಕೊಂಡಿರಬೇಕಷ್ಟೇ. ಹಾಗೆ ಹೊರಟೋಗ್ಬಿಡ್ತಾನೆ. ಸಾಪಿ ಕಂಠ ನಿವೇಶಿತ ಹಸ್ತಯುಗಲ ಸ್ವದ್ವೇಗ ನದಿ ಪುಲಿನ ದೇಶ ಉಪಿಷ್ಟ ಯಾವತ್ತಿಷ್ಠತಿ. ಇದನ್ನ ಕಂಠ ನಿವೇಶಿತ ಹಸ್ತಯುಗಲ ಅಂತ, ಈ ಕುತ್ತಿಗೆ ಹತ್ತಿರದವರೆಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ಅಂತ ಇಷ್ಟು ಮಾರ್ಮಿಕವಾಗಿ ಕವಿ ಹೇಳ್ತಾನೆ. ಹಾಗೆ ಅವಳು ಮಾನ ಮುಚ್ಚಿಕೊಂಡು ಪಾಪ ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ದಾಗ ಅಲ್ಲಿ ದಡದಲ್ಲಿದ್ದರೆ ಕಾಚಿ ಶೃಗಾಲಿಕಾ ಮಾಂಸಪಿಂಡ ಗೃಹೀತವದನ ತತ್ರಾಜಗಾಮ. ಒಂದು ಮಾಂಸದ ತುಂಡನ್ನು ಕಚ್ಚಿಕೊಂಡು ಹೆಣ್ಣು ನರಿ ಅತ್ತ ಕಡೆಗೆ ಬಂತು. ಆಗತ್ಯ ಯಾವತ್ ಪಶ್ಯತಿ ತಾವನ್ ನದಿ ತೀರೆ ಮಹಾನ್ ಮತ್ಸ್ಯ ಸಲಿನ ನಿಷ್ಕ್ರಮ್ಯ ಬಹಿಸ್ಥಿತ ಆಸ್ತೆ. ಆಗ ಪ್ರವಾಹದಲ್ಲಿ ಸ್ವಲ್ಪ ದಡದ ಮೇಲೆ ಉರುಳಿ ಬಿತ್ತು ಒಂದು ದೊಡ್ಡ ಮೀನು. ಆ ಅಲೆಯ ಬಡಿತಕ್ಕೆ ಪ್ರವಾಹದಲ್ಲಿ ಈಜು ಬರ್ತಾ ಇದ್ದ ಮೀನೊಂದು ಸ್ವಲ್ಪ ದಡದ ಮೇಲೆ ಆಚೆಗೆ ಬಿತ್ತು. ಆಗ ಆ ನರಿ ಈ ಒಂದು ಮಾಂಸದ ತುಂಡನ್ನು
ಹೇಗೂ ಅದು ಇದ್ದೇ ಇದೆ, ಅಲ್ಲಿಟ್ಟು ಈ ಮೀನನ್ನು ಹಿಡ್ಕೊಳ್ಳೋಣ ಅಂತ ಮಾಂಸ ತುಂಡನ್ನು ಇನ್ನೊಂದು ಮೂಲೆನಲ್ಲೇನೆ ಬಿಸಿಟು ಇತ್ತ ಕಡೆಗೆ ಹೋಗುತ್ತದೆ. ಏನಂಚ ದೃಷ್ಟ್ವಾ ಸಾ ಮಾಂಸಪಿಂಡಂ ಸಮುತ್ಸೃಜ್ಯ ತಂ ಮತ್ಸ್ಯಂ ಪ್ರತ್ಯುಪಾದ್ರವತ್ ಅತ್ರಾಂತರ ಆಕಾಶಾದವತೀರ್ಯ ಕೋಪಿ ಗೃಧ್ರ ತಂ ಮಾಂಸಪಿಂಡಮಾದಾಯ ಪುನಃ ಖಮುತ್ಪಪಾತ. ಅದೇ ಹೊತ್ತಿಗೆ ರುವ್ವನೆ ಆಕಾಶದಿಂದ ಹದ್ದೊಂದು ಬಂದು ಆ ಮಾಂಸದ ತುಂಡನ್ನು ಕಚ್ಚಿಕೊಂಡು ಮೇಲೆ ಹಾರಿ ಹೋಯಿತು. ಇನ್ನು ಇದು ಮೀನಿನ ಹತ್ತಿರಕ್ಕೆ ಹೋಗೋದ್ರೊಳಗಾಗಿ ಮತ್ಸ್ಯೋಪಿ ಶೃಗಾಲಿಕಾಂ ದೃಷ್ಟ್ವಾ ನದ್ಯಾಂ ಪ್ರವಿವೇಶ. ಮೀನು ಇದನ್ನು ನೋಡಿ ಉರುಳಿಕೊಂಡು ಹೊರಟುಕೊಂಡು ತಟಪಟಾಯಿಸಿಕೊಂಡು ನದಿಯ ಪಾತಳಿಗೆ ಬಂದು ಬಿತ್ತು, ಪ್ರವಾಹಕ್ಕೆ ಬಿತ್ತು, ಈಜಿಕೊಂಡು ಹೊರಟೋಯ್ತು. ಸಾ ಶೃಗಾಲಿಕಾ ವ್ಯರ್ಥಶ್ರಮ ಗೃಧ್ರಂ ಅವಲೋಕಯಂತಿ ತಯಾ ನಗ್ನಿಕೆಯ ಸಸ್ಮಿತಂ ಅಭೀತ. ಪಾಪ ಇದು ಹೋಯ್ತು ಅದು ಹೋಯ್ತು, ಕೈಯಳು ಇರುವ ದಂಟು ಕನ್ನಡಿಯ ಗಂಟು ಎರಡೂ ಹೋಯ್ತು ಅಂತ ಪೆಚ್ಚಾಗಿ ಆ ನರಿ ನೋಡ್ತಾ ಇದ್ದರೆ ಆ ನರಿಗೆ ಇವಳು ಹೇಳ್ತಾಳೆ, ಗೃಧ್ರೇಣಾಪಹೃತಂ ಮಾಂಸಂ ಮತ್ಸ್ಯೋಪಿ ಸಲಿಲಂಗತಃ ಮತ್ಸ್ಯಮಾಂಸ ಪರಿಭ್ರಷ್ಟೇ ಕಿನ್ನಿರೀಕ್ಷಿಸಿ ಜಂಬುಕಿ. ಮಾಂಸ ತುಂಡು ಕಳೆದೋಯ್ತು, ಮೀನು ಕಳೆದೋಯ್ತು, ಎರಡಕ್ಕಾಸೆ ಪಟ್ಟು ಎರಡೂ ನಾಶವಾಯ್ತಲ್ಲ, ಏನು ನೋಡ್ತಾ ಕೂತಿದ್ದೀಯಾ ಹೆಣ್ಣು ನರಿಯೇ ಅಂತ ಕೇಳಿದರೆ ಇದಕ್ಕೆ ರೇಗೋಯ್ತು. ಶೃಗಾಲಿಕಾ ತಾಮಪಿ ಪತಿಧನ ಜಾರ ಪರಿಭ್ರಷ್ಟಾಂ ದೃಷ್ಟ್ವಾ ಸೋಪಹಾಸಮಾಹ ಯಾದೃಶಂ ಮಮ ಪಾಂಡಿತ್ಯಂ ತಾದೃಶಂ ದ್ವಿಗುಣಂ ತವ ನಾಭೋಜ್ಜಾರೋ ನಭರ್ತಾ ಚ ಕಿನ್ನಿರೀಕ್ಷಸಿ ನಗ್ನಿಕೆ. ಆಹಾ, ನನ್ನ ಬುದ್ಧಿಗಿಂತ ದುಪ್ಪಟ್ಟು ಬುದ್ಧಿ ನಿನದು, ನನಗಿಂತ ಇರ್ಪಟ್ಟು ನಿನದು ಪಾಂಡಿತ್ಯ. ನೀನು ಗಂಡನ್ನು ಕಳ್ಕೊಂಡೆ, ಮಿಂಡನ್ನು ಕಳ್ಕೊಂಡೆ, ದುಡ್ಡು ಕಳ್ಕೊಂಡೆ, ಬೆತ್ತಲೇನೂ ಇದೆಯಾ, ಕಂಡಿದ್ದೀನಿ ನೀನು ಪರಾಕ್ರಮನ ಅಂತ. ಈ ತರಹ ಆಯಿತು ಅಂತ ಅಂದರೆ ಎಷ್ಟು ಮಾರ್ಮಿಕವಾಗಿ ಜೀವನ ಸ್ವಭಾವವನ್ನು ಕವಿ ಚಿತ್ರಿಸ್ತಾನೆ. ಏವಂ ತಸ್ಯ ಕಥಯತ ಪುನರನ್ಯೇನ ಜಲಚರೇಣ ಅಗತ್ಯ ನಿವೇದಿತಂ. ಅದೇ ಮೊಸಳೆಯ ಕಥೆಗೆ ನಾವು ಬರ್ತೀವಿ. ತ್ವದೀಯಂ ಗೃಹಮಪಿ ಅಪರೇಣ ಮಹಾಮಕರೇಣ ಗೃಹೀತಂ. ನಿನ್ನ ಮನೆಯನ್ನು ಮತ್ತೊಂದು ದೊಡ್ಡ ಮೊಸಳೆ ಅದು ಆಕ್ಯುಪೈ ಮಾಡಿಕೊಂಡಿದೆ, ಅದು ಆಕ್ರಮಿಸಿಕೊಂಡಿದೆ ಅಂತ ಅದನ್ನು ಕಂಡು ಇದು ಪಾಪ ದುಃಖ ಪಡುತ್ತದೆ. ಅಹೋ ಪಶ್ಯತಮೇ ದೈವೋಪಹತತ್ವಂ ಮಿತ್ರಂ ಹ್ಯಮಿತ್ರತಾಂ ಯಾತಂ ಅಪರಂ ಮೇ ಪ್ರಿಯಾಮೃತ ಗೃಹಂ ಅನ್ಯೇನ ಚ ವ್ಯಾಪ್ತಂ ಕಿಮದ್ಯಾಪಿ ಭವಿಷ್ಯತಿ. ಮಿತ್ರ ಶತ್ರುವಾದ, ಹೆಂಡತಿ ದಿವಂಗತಳಾದಳು, ಮನೆ ಪರರ ಪಾಲಾಯಿತು, ಇನ್ನೇನು ಮಾಡೋದು ಅಂತ. ಅಥವಾ ಯುಕ್ತಮಿದಂ ಉಚ್ಯತೆ ಕ್ಷತೆ ಪ್ರಹಾರ ನಿಪತಂತ್ಯಭಿಕ್ಷ್ಣಾಂ ಅನ್ನಕ್ಷಯೇ ವರ್ಧತಿ ಜಾಠರಾಗ್ನಿ ಆಪತ್ಸು ವೈರಾಣಿ ಸಮುದ್ಭವಂತಿ ವಾಮೇ ವಿಧೌ ಸರ್ವವಿಧಂ ನರಾಣಾಂ. ಗಾಯದಲ್ಲಿ ಪೆಟ್ಟು ಬೀಳುವುದು ಮತ್ತೆ ಮತ್ತೆ ಹಸಿವೆ ಹೆಚ್ಚುವುದನ್ನು ಕ್ಷಯಿಸಿದಾಗ ವೈರ ಉಲ್ಬಣಿಪುದ ಆಪತ್ತಿನಲ್ಲಿ ದೈವ ಮುನಿದರೆ ನರನು ಕ್ಷೋಭೆಗೊಳ್ಳುವನು ಅಂತ ಸಂಕಟ ಪಡುತ್ತದೆ. ಇಲ್ಲಿ ಒಂದು ವ್ಯಾಕರಣದ ತೊಡಕ ಇದೆ. ಅನ್ನಕ್ಷಯೇ ವರ್ಧತಿ ಅಂತ ಆತ್ಮನೇ ಪದದ ವರ್ಧತೆ ಅನ್ನುವ ಪದವನ್ನು ವರ್ಧತಿ ಅಂತ ಪರಸ್ಮೈ ಪದಿಯಲ್ಲಿ ಬಳಸಿದುದು. ಇದು ಮಹಾಕವಿ ಪ್ರಯೋಗ ಅಂತ ಬಿಡಬೇಕಾಗುತ್ತದೆ. ಪಂಚತಂತ್ರದಲ್ಲಿ ಆ ಥರದ್ದು ಕೆಲವೊಂದು ಉಂಟು. ಆತ್ಮನೇ ಪದ ಪರಸ್ಮೈ ಪದ ವ್ಯತ್ಯಾಸಗಳನ್ನು ಗಮನಿಸದೇ ಮಾಡುವಂಥದ್ದು ವ್ಯಾಸ ವಾಲ್ಮೀಕಿಗಳಲ್ಲಿ ಪುರಾಣಗಳಲ್ಲಿ ಯಥೇಷ್ಟವಾಗಿ, ಭಾಸನಲ್ಲಿಯೂ ಹಲವು ಕಡೆ ಬರುತ್ತದೆ, ಒಂದೋ ಎರಡೋ ಕಡೆ ಕಾಳಿದಾಸನಲ್ಲಿಯೂ ಇದೆ. ಹೀಗೆ ಪೂರ್ವಕವಿಗಳು ವಿಶೃಂಖಲಾ ಕವಯ ನಿರಂಕುಶ ಕವಯ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಕವಿಗಳು ಅವರು ತೋಚಿದಂತೆ ಮಾಡ್ತಾರೆ ಅಂತ. ಸಂಸ್ಕೃತ ಭಾಷೆಯಾದ್ದರಿಂದ ವ್ಯಾಕರಣದ ಬಿಕ್ಕಟ್ಟು ಹೆಚ್ಚು. ಏನು ಮಾಡೋದು? ಮಹಾಕವಿಯನ್ನು ಒಪ್ಕೊಳ್ಬೇಕು ನಾವು. ಉತ್ಕೃಷ್ಟವಾದದ್ದನ್ನು ಕೊಟ್ಟಾಗ ಮಿಕ್ಕದ್ದೇನು ಪಾದ ಪದ್ಧತಿಯಲ್ಲಿ ಪದ ಕೂಡಿ ಬರುವಾಗ ಯಾರ್ಯಾರೇ ಎಣಿಪಾರು ಗುರುಲಘುವ ಬೇಂದ್ರೆ ಹೇಳ್ತಾರೆ ಸಖಿಗೀತದಲ್ಲಿ. ಪಾದ ಪದ್ಧತಿಯಲ್ಲಿ ಪದಗಳು ಮಾತು ಮಾತು ಮಥಿಸಿ ಬಂತು ನಾದದ ನವನೀತ ಹಿಗ್ಗಬೀರಿ ಹಿಗ್ಗಲಿತ್ತು ತನ್ನ ತಾನೇ ಪ್ರೀತ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಅದು ಬರುವಾಗ ಏನನ್ನ ಯೋಚನೆ ಮಾಡೋಣ? ಮಹಾಕವಿ ಪ್ರಯೋಗ ಅಂತ ಬಿಡಬೇಕಷ್ಟೆ. ನಮ್ಮ ಕುಮಾರವ್ಯಾಸನನ್ನು ನಾವು ಮೆಚ್ಚುವುದೇ ಹೌದಾದರೆ ಅವನಿಗಿಂತ ಹೆಚ್ಚಾಗಿ ವ್ಯಾಕರಣವನ್ನು ಉಲ್ಲಂಘಿಸಿದ ಕವಿ ಪ್ರಾಯಶಃ ಭಾರತೀಯ ಭಾಷೆಗಳಲ್ಲಿಯೇ ಇಲ್ಲ, ಅಂಥ ಮಹಾಕವಿ. ಇನ್ನು ಈ ಇಂಗ್ಲೀಷ್ನ ಶೇಕ್ಸ್ಪಿಯರ್ನ ನೋಡಿದ್ರು ಅಷ್ಟೇ, ಒಂದು ಹೊಸ ವ್ಯಾಕರಣವನ್ನೇ ಅವನಿಗಾಗಿ ಬರೆಯಬೇಕು. ಹಾಗೆ ಕಂಡಾಗ ಇಲ್ಲಿ ಕುಮಾರವ್ಯಾಸ, ಅಲ್ಲಿ ಶೇಕ್ಸ್ಪಿಯರ್ನ ನೋಡಿದ ಮೇಲೆ ಏನು ವ್ಯಾಕರಣ ಅಂತ ಚರ್ಚೆ ಮಾಡೋಣ. ಕ್ಯಾಕರ್ನ ವ್ಯಾಕರಣಸೆ ಏನು ಮಾಡಲಿ? ತತ್ ಕಿಂ ಕರೋಮಿ ಕಿಮನೇನ ಸಹ ಯುದ್ಧಂ ಕರೋಮಿ ಕಿಂ ವಾ ಸಾಮ್ನೈವ ಸಂಬೋಧ್ಯ ಗ್ರಹಾನ್ ನಿಸ್ಸಾರಯಾಮಿ. ಏನು ಮಾಡಲಿ? ಅವನ ಜೊತೆ ಯುದ್ಧ ಮಾಡಲ,
ಒಳ್ಳೆ ಮಾತಿಂದ ಮನೆ ಬಿಡಿಸಿಕೊಳ್ಳಲ್ಲ. ಕಿಂವಾ ಭೇದನ್ ದಾನಂ ವಾ ಕರೋಮಿ, ಅಥವಾ ಭೇದೋಪಾಯ, ದಾನೋಪಾಯ, ಈ ಥರ ಚತುರ್ಪಾಯಗಳಲ್ಲಿ ಯಾವುದನ್ನು ಮಾಡಲಿ, ಅಥವಾ ಅಮುಮೇವ ವಾನರ ಮಿತ್ರಂ ಪೃಚ್ಛಾಮಿ, ಅಥವಾ ಈ ಕೋತಿಯನ್ನೇ ಕೇಳೋಣ. ಯಃ ಪೃಷ್ಟ್ವಾ ಕುರುತೆ ಕಾರ್ಯಂ ಪ್ರಷ್ಟವ್ಯಾನ್ ಸ್ವಹಿತಾನ್ ಗುಣಾನ್ ನ ತಸ್ಯ ಜಾಯತೆ ವಿಘ್ನ ಕಸ್ಮಿಂಶ್ಚಿದಪಿ ಕರ್ಮಣಿ. ಯಾಕೆಂದರೆ ಯಾರು ಹಿತವನ್ನು ನುಡಿತಕ್ಕಂಥವ್ರನ್ನ ಕೇಳ್ತಾರೋ ಮತ್ತೆ ಅವರು ಕೇಳದಂತೆ ಮಾಡ್ತಾರೋ ಅಂಥವರಿಗೆ ಎಲ್ಲಿಯೂ ಯಾವ ಕೆಲಸದಲ್ಲಿಯೂ ವಿಘ್ನವಾಗುವುದಿಲ್ಲ ಅಂತ. ಹಲವರನ್ನ ಕೇಳಬೇಕು, ವಿಚಾರಿಸಿಕೊಳ್ಳಬೇಕು. ಆಪ್ತವಾಕ್ಯ ತುಂಬ ದೊಡ್ಡ ಪ್ರಮಾಣವಾಗುತ್ತದೆ. ನಮಗೆ ಎಲ್ಲ ವಿಷಯಗಳಲ್ಲೂ ಗತಿ ಇರುವುದಿಲ್ಲ. ನಹಿ ಸರ್ವಸರ್ವಂ ಜಾನಾತಿ ಎನ್ನುವುದು ಪ್ರಸಿದ್ಧವಾದ ಸೂಕ್ತಿ. ಎಲ್ಲವನ್ನೂ ಎಲ್ಲರೂ ಬಲ್ಲವರಲ್ಲ. ಹಾಗಾಗಿ ಯುಕ್ತ ತರವನ್ನು ಅಭಿಯುಕ್ತರಿಂದ ತಿಳ್ಕೊಳ್ಳೋದು ಒಳ್ಳೆಯದು. ಆ ದೃಷ್ಟಿಯಿಂದ ಕೇಳ್ತೀನಿ ಅಂತ ಅನ್ನುತ್ತದೆ. ಏನು ಮಾಡುವುದು ಅಂತ ಇವಂ ಸಂಪ್ರದಾರ್ಯ ಭೂಯೋಪಿ ಆ ರೀತಿ ಆಲೋಚನೆ ಮಾಡಿ ಮತ್ತೆ ಕೇಳಿಕೊಳ್ಳುತ್ತದೆ. ಆಗ ಭೌಮಿತ್ರ ಪಶ್ಯಮೇ ಮಂದಭಾಗ್ಯತಾಂ, ನೋಡು ನನ್ನ ಬುದ್ಧಿ ಏನಾಯಿತು, ನನ್ನ ಗತಿ ಏನಾಯಿತು, ಈ ಸಾಮದಾನಾದಿ ಉಪಾಯಗಳಿಂದ ಏನು ಮಾಡುವುದು, ನನ್ನ ಮನೆಯನ್ನು ಆಕ್ರಮಿಸಿಕೊಂಡಿರ್ತಕ್ಕಂಥ ಮೊಸಳೆಯನ್ನು ಹೇಗೆ ದೂರ ಮಾಡುವುದು ಅಂದರೆ ಅದು ರೇಗಿ ಕೃತಜ್ಞ ಪಾಪಚಾರಿನ್ ಮಯಾ ನಿಷಿದ್ಧೋಪಿ ಕಿಂ ಭೂಯೋ ಮಾ ಮನುಸರಿಸಿ, ನಾನು ಥೂ ಅಂದ್ರೂ ನೀನು ಬಾಬಾ ಅಂತ ಬರ್ತಾ ಇದೆಯಲ್ಲ, ಏನಿದು, ದೂರ ಹೋಗು. ನಾಂತವ ಮೂರ್ಖಸ್ಯ ಉಪದೇಶಮಪಿ ದಾಸ್ಯಾಮಿ, ನಿನ್ನಂಥ ಮೂರ್ಖನಿಗೆ ನಾನು ಉಪದೇಶವನ್ನು ಕೊಡಲ್ಲ ಅಂತ. ತುಂಬ ಕೋತಿ ಬೈಯೋದು ಜಾಸ್ತಿ ಆಯಿತು. ಆದರೆ ಏನು ಮಾಡೋದು, ಕೋತಿಯ ಸಂಕಟ ಕೋತಿಗೆ, ಅದಕ್ಕೆ ಜೀವವೇ ಹೋಗ್ತಾ ಇತ್ತು. ಅದರಿಂದ ಕೋತಿಯ ಪರ ನ್ಯಾಯ ಇದೆ. ಆದರೆ ಒಂದು ಹಂತ ಮೀರಿದ ಮೇಲೆ ತುಂಬ ಹೊಡೆಯಬಾರದು. ಭೀಮನಿಗೆ ಕೌರವಾದಿಗಳನ್ನು ಏನು ಮಾಡೋದಕ್ಕೂ ನ್ಯಾಯ ಇದೆ, ಧೃತರಾಷ್ಟ್ರ ಗಾಂಧಾರಿಯರನ್ನು ಮೂದಲಿಸೋಕ್ಕೂ ನ್ಯಾಯ ಇದೆ. ಆದರೆ ಒಂದು ಅಳತೆ ಮೀರಿ ಮೂದಲಿಸಿದರೆ ಕಷ್ಟವಾಗುತ್ತದೆ. ಮಹಾಭಾರತದಲ್ಲಿ ಯುದ್ಧಾನಂತರ ಭೀಮ ತುಂಬ ದುರ್ಬಲರಾದ, ಬಹಳ ಹಣ್ಣು ಮುದುಕರಾದ ಧೃತರಾಷ್ಟ್ರ ಗಾಂಧಾರಿಯನ್ನು ಒಂದು ಮೂದಲಿಸ್ತಾನೆ. ಅದು ನೋಡಿ ನಮಗೆ ಬೇಸರವಾಗುತ್ತದೆ. ಧರ್ಮರಾಜನಿಗೆ, ಅರ್ಜುನನಿಗೆ, ವಿದುರನಿಗೆ, ಕುಂತಿಗೆ ಎಲ್ಲರಿಗೂ ಬೇಸರವಾಗುತ್ತೆ. ಆದರೆ ಭೀಮನ್ನ ತಡೆಯಲಾರರು. ಯಾಕೆಂದರೆ ಭೀಮನ್ನ ಕೊಲ್ಲಬೇಕು ಅಂತ ದುರ್ಯೋಧನಾದಿಗಳು ಎಷ್ಟು ಪ್ರಯತ್ನ ಮಾಡಿದರು, ಎಷ್ಟು ಅವಮಾನ ಮಾಡಿದರು. ಹಾಗಾಗಿ ಭೀಮನ ವರ್ತನೆ ನ್ಯಾಯವಾದದ್ದಾದರೂ ಪ್ರಶಂಸನೀಯವಾಗೋಲ್ಲ. ಈ ಕೋತಿಯದು ಅದೇ ತರಹ. ಹಾಗಾಗಿ ಕೋತಿಯನ್ನು ವಿರೋಧಿಸೋಕ್ಕಾಗೋಲ್ಲ. ಮೊಸಳೆ ಕಡೆಗೆ ಒಂಚೂರು ಸಹಾನುಭೂತಿ ತೋರಿಸಬಹುದು ನಾವು. ಅದು ನಾವು ತೋರಿಸಬಹುದು. ಕೋತಿಗೆ ನೀನು ತೋರಿಸು ಅಂತಲೂ ನಮ್ಗೆ ಹೇಳೋಕ್ಕಾಗೋಲ್ಲ. ಅರೆ, ಕೋತಿ ನಮ್ಮನ್ನು ನಿರ್ಬಂಧ ಮಾಡಿ ನೀವು ನಮ್ಮ ಜೊತೆ ಮೊಸಳೆಗೆ ಚೀಮಾರಿ ಹಾಕ್ತಾ ಕೂತ್ಕೊಳ್ಳಿ ಅಂದರೆ ಎಷ್ಟು ಹಾಕೋದು, ಕಷ್ಟ ಇದೆ. ಇವು ನಮಗೆ ಬದುಕಿನಲ್ಲಿ ಎಷ್ಟೋ ಬಾರಿ ಧರ್ಮ ಸಂಕಟ ಬರುತ್ತದೆ. ಸ್ನೇಹಿತರೊಬ್ಬರು ಇರ್ತಾರೆ, ಅವರು ನಮಗೆ ತುಂಬ ಆತ್ಮೀಯರು. ಮತ್ತೊಬ್ಬ ಸ್ನೇಹಿತರಿಗೆ ನಾವು ಪರಿಚಯ ಮಾಡಿಕೊಡ್ತೀವಿ, ಅವರು ಆತ್ಮೀಯರು. ನಮ್ಮ ಸ್ನೇಹಿತರಿಬ್ಬರು ಪರಸ್ಪರ ಸ್ನೇಹಿತರಾಗ್ತಾರೆ. ಆಮೇಲೆ ಅವರಿಬ್ಬರ ಮಧ್ಯದಲ್ಲಿ ಏನೋ ವೈಮನಸ್ಯ ಬರ್ತದೆ. ಆಗ ಒಬ್ಬ ಸ್ನೇಹಿತರು ನನಗೆ ನೋಡಿ ಅವರಿಂದ ತೊಂದರೆ ಆಯಿತು, ನೀವು ಅವ್ರ ಸಹವಾಸ ಬಿಟ್ಟುಬಿಡಿ ಅಂದರೆ ಏನು ಮಾಡೋಣ? ಈ ಥರದ್ದು ಎಷ್ಟು ಬಾರಿ ಬರ್ತದೆ. ನಾನು ಹೆಚ್ಚೋ ಅವನೆಚ್ಚೋ ನೋಡ್ಕೊಳ್ಳಿ, ಏನಂತ ಅನ್ನೋಣ, ಬಹಳ ಕಷ್ಟವಾಗುತ್ತದೆ. ನ್ಯಾಯ ಒಂದು ಪಕ್ಷದಲ್ಲೇ ಇದ್ದಿರಬಹುದು, ಆದರೂ ಕೂಡ ಸ್ನೇಹ ವಿಶ್ವಾಸಗಳು ಅಷ್ಟು ಕತ್ತರಿಸಿಟ್ಟಂತೆ ಇದು ನ್ಯಾಯ ಇದು ಅನ್ಯಾಯ ಅಂತ ತಕ್ಕಡಿಯಲ್ಲಿ ತೂಗದಂತೆ ಮಾಡೋಕ್ಕೆ ಆಗೋಲ್ಲ. ವಿವೇಕಿಗಳಾದರೆ ಯಾವತ್ತೂ ನಿರ್ಬಂಧಿಸೋದಿಲ್ಲ ಇನ್ನೊಬ್ಬರನ್ನ. ನನ್ನ ಕಡೆ ನೀನು, ಹಾಗಾಗಿ ನೀನು ಅವ್ರನ್ನ ತೂಚಿ ಅಂತನ್ನು ಅಂತ ನೋಡಿ. ಪಾಂಡವರು ಇಷ್ಟಾಯಿತು, ಕೃಷ್ಣನ ಒಮ್ಮೆ ಕೂಡ ದುರ್ಯೋಧನನ ಕಡೆಗೆ ಹೋಗಬೇಡ ಅಂತ ತಡೆಯಲಿಲ್ಲ. ಕೃಷ್ಣ ತಾನಾಗಿ ಪಾಂಡವರ ಕಡೆಗೆ ನಿಂತ. ಆದರೆ ಅಂಥ ಕೃಷ್ಣ ಕೂಡ ಒಂದಿಷ್ಟು ಕೌರವರ ಕಡೆಗೆ ತನ್ನ ಸೈನ್ಯವನ್ನು ಕೊಟ್ಟೇ ಪಾಂಡವರ ಕಡೆಗೆ ಬಂದ. ಅಂದರೆ ದೆವ್ವಕ್ಕೂ ಸಲ್ಲಿಸಬೇಕಾದಷ್ಟು ಸಲ್ಲಿಸಬೇಕು ಅಂತ. ಕೃಷ್ಣನಿಗೆ ಬೀಗರು ದುರ್ಯೋಧನನ ಮಗಳನ್ನ ಸೊಸೆಯಾಗಿ ಮಾಡಿಕೊಂಡಿದ್ದಾನೆ. ಅವಳು ಮತ್ತೆ ನೆಟ್ಕೆ ಮುರಿತಾಳೆ. ಲಕ್ಷಣೆ, ನಮ್ಮಪ್ಪ ಏನು ಅನ್ಯಾಯ ಮಾಡ್ದ ನಿಮಗೆ? ನಿಮ್ಮ ಅಣ್ಣನಿಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾನೆ ನಮ್ಮಪ್ಪ, ಗುರುದಕ್ಷಿಣೆ ಎಷ್ಟು ಕೊಟ್ಟಿದ್ದಾನೆ, ಎಷ್ಟು ಬಂಡಿಗಟ್ಟಲೆ ಹೆಂಡ ತುಂಬಿಸಿಕೊಟ್ಟಿದ್ದಾನೆ, ಪೀಪಾಯಿಗಟ್ಟಲೆ ತುಂಬಿಸಿಕೊಟ್ಟಿದ್ದಾನೆ. ನಿಮ್ಮ ಅಣ್ಣ ನಮ್ಮಪ್ಪ ಎಷ್ಟು ಆತ್ಮೀಯರು, ನಮ್ಮಪ್ಪನಿಗೆ ನಿಮ್ಮ ಅಣ್ಣ ಗುರು. ನಿಮಗೇನು ನಮ್ಮಪ್ಪ ಅಪಕಾರ ಮಾಡಿದ್ದು? ನಿಮ್ಮ ಮಗ ನನ್ನ ಅಪಹರಣ ಮಾಡಿದಾಗ ನಾನು ಹೇಗೋ ನಿಮ್ಮ ಮನೆಗೆ ಸೊಸೆಯಾಗಿ ಬಂದೆ, ನಿಮಗೆ ಹೆಣ್ಣಿನ ಗೋಳು ಕಾಣಿಸೋದಿಲ್ವಾ ಅಂತ ಅವಳೆಷ್ಟು ತಿವಿದಿರ್ತಾಳೋ ಏನೋ ಗೊತ್ತಿಲ್ಲ. ಅಥವಾ ಸಾಂಬ, ಅವಳ ಗಂಡ
ಸಾಂಬ ತನ್ನ ತಾಯಿ ಜಾಂಬವತಿ ಮೂಲಕ ಕೃಷ್ಣನಿಗೆ ಎಷ್ಟು ರೆಕಮೆಂಡ್ ಮಾಡಿಸಿರ್ತಾನೋ ಏನೋ. ನಮ್ಮಪ್ಪ ನಿಮ್ಮ ಪೂರ್ವ ಜನ್ಮದ ಮಹಾಭಕ್ತ ಅಲ್ವೇ ಜಾಂಬವಂತ, ಅವನನ್ನಾದರೂ ನೋಡಿಕೊಂಡು ನೀವು ನನ್ನ ಮಗನ ಮಾವನ ಪರವಾಗಿರಬಾರ್ದ ಅಂತ ಜಾಂಬವತಿ ರೆಕಮೆಂಡ್ ಮಾಡದೇ ಇರ್ತಾಳ. ಇಂಟಿಲೋ ಕಲಹ ಅಲ್ಲಿ ವಿಂತಿಂತ ಕಾದಯ್ಯ ವಿಶ್ವದಾಭಿರಾಮ ವಿನರವೇಮ, ಚೆಪ್ಪುಲೋನಿ ರಾಯಿ ಚೆವಿಲೋನಿ ಜೋರೀಗ ಕಂಟಿಲೋನಿ ನುಣುಸು ಕಾಲಿ ಮುಲ್ಲು. ಚಪ್ಪಲಿ ಒಳಗೆ ಸೇರಿಕೊಂಡ ಸಣ್ಣ ಕಲ್ಲು, ಕಣ್ಣೊಳಗೆ ಬಿದ್ದ ಸಣ್ಣ ಕಸ, ಕಿವಿಯೊಳಗೆ ಸೇರಿಕೊಂಡ ಸೊಳ್ಳೆ, ಮನೆಯೊಳಗಿನ ಜಗಳ, ನೋಡಕ್ಕೆ ಸಣ್ಣದು ಅನುಭವಿಸೋಕ್ಕೆ ದೊಡ್ಡದು. ಅದನ್ನ ಇಷ್ಟು ಅಷ್ಟು ಅಂತ ಹಾಡಿ ಹೇಳಿ ಮುಗಿಸೋಕ್ಕಾಗೋಲ್ಲ ಅಂತ ಎಲ್ಲರಿಗೂ ಅನುಭವದಲ್ಲಿರುತ್ತೆ, ಏನು ಮಾಡೋಕ್ಕಾಗೋಲ್ಲ. ಹೀಗಾಗಿ ಕತ್ತರಿಸಿದಂತೆ ತೀರ್ಮಾನ ತೆಗೆದುಕೊಳ್ಳೋದು ತುಂಬ ಕಷ್ಟ. ಅದು ನಾವು ಇಟ್ಕೊಳ್ಬೇಕು. ಆದರೆ ಸತ್ಯ ನ್ಯಾಯ ಇಲ್ಲಿ ಕೋತಿಯ ಪಕ್ಷಕ್ಕೆ ಇದೆ. ಇದೇ ಬಹಳ ದೊಡ್ಡ ಕಷ್ಟ. ಬುದ್ಧಿ ಭಾವಗಳನ್ನು ಬೇರ್ಪಡಿಸುವುದು ಹೇಗೆ, ಯಾವುದನ್ನು ಯಾವುದು ಕೇಳಬೇಕು ಅಂತ ಮಾಡುವುದು ಹೇಗೆ. ಆದರೂ ಅದು ಗೋಗರಿಯುತ್ತದೆ, ಮತ್ತೆ ಕೇಳುತ್ತದೆ. ಭೌಮಿತ್ರ ಸಾಪರಾಧಸ್ಯ ಮೇ ಪೂರ್ವ ಸ್ನೇಹ ಮನಸೃತ್ಯ ಹಿತೋಪದೇಶಂ ದೇಹಿ. ಹಳೆಯ ಸ್ನೇಹವನ್ನು ಜ್ಞಾಪಕ ಇಟ್ಕೊಂಡು ಹಿತ ಹೇಳುವಂತ. ನಾಹಂ ತೇ ಕಥಯಿಷ್ಯಾಮಿ ಯದ್ಭಾರ್ಯ ವಾಕ್ಯೇನ ಭವತಾ ಅಹಂ ಸಮುದ್ರೇ ಪ್ರಕ್ಷೇಪ್ತು ನೀತಃ. ನಾನು ನಿನಗೆ ಹೇಳೋಲ್ಲ, ಹೆಂಡತಿ ಮಾತು ಕೇಳಿಕೊಂಡು ನನ್ನ ಕೊಂದು ಬಿಡಬೇಕು ಅಂತ ಸಮುದ್ರಕ್ಕೆ ತೆಗೆದುಕೊಂಡು ಹೋಗಿ ನಡನೀರಲ್ಲಿ ಪ್ರಾಣ ತೆಗೆಯೋಕೆ ನೋಡಿದ್ದೀವಿ. ತದೇವ ನ ಯುಕ್ತಂ. ಯದ್ಯಪಿ ಭಾರ್ಯಾ ಸರ್ವಲೋಕಾದಪಿ ವಲ್ಲಭ ಭವತಿ ತಥಾಪಿ ನ ಮಿತ್ರಾಣಿ ಬಾಂಧವಶ್ಚ ಭಾರ್ಯಾ ವಾಕ್ಯೇನ ಸಮುದ್ರೇ ಪ್ರಕ್ಷಿಪ್ಯಂತೆ. ಹೆಂಡತಿ ತುಂಬಾ ದೊಡ್ಡವಳು, ಅರ್ಧೋವಾ ಏಷ ಆತ್ಮನೋ ಯತ್ಪತ್ನಿ ಅಂತ ವೇದವೇ ಹೇಳಿರಬಹುದು. ಅರೆ, ಹೆಂಡತಿಗೋಸ್ಕರ ಸ್ನೇಹಿತರನ್ನೆಲ್ಲ ಕೊಂದು ಬಿಡು ಅಂತ ಎಲ್ಲೂ ಧರ್ಮಶಾಸ್ತ್ರದಲ್ಲಿ ಹೇಳಿಲ್ಲ, ಅರ್ಥಶಾಸ್ತ್ರದಲ್ಲೂ ಹೇಳಿಲ್ಲ. ಇದು ತುಂಬಾ ಅನ್ಯಾಯ. ನೀನು ಹೆಂಡತಿಗೋಸ್ಕರವಾಗಿ ನನ್ನನ್ನು ನಡುನೀರಿನಲ್ಲಿ ಕೊಲ್ಲಬೇಕು ಅಂತ ನೋಡಿದೆ. ತನ್ಮೂರ್ಖ ಮೂಢತ್ವೇನ ನಾಶಸ್ತವ ಪ್ರಾಗೇವ ನಿವೇದಿತ ಆಸೀತ್. ಮೊದಲೇ ಹೇಳಿದ್ದೀನಿ ಭವಿಷ್ಯ ಪುರಾಣ ನಿನ್ನ ಬಗ್ಗೆ, ನೀನು ಸರ್ವನಾಶ ಆಗ್ತೀಯ ಅಂತ. ಸತಾಂ ವಚನಮಾದಿಷ್ಟಂ ಅದೇನ ನ ಕರೋತಿಯಃ ಸ ವಿನಾಶಂ ಅವಾಪ್ನೋತಿ ಘಂಟೋಷ್ಟ್ರ ಇವ ಸತ್ವರಂ. ಘಂಟೋಷ್ಟ್ರ, ಗಂಟೆ ಕಟ್ಟಲ್ಪಟ್ಟ ಒಂಟೆ. ಗಂಟೆ ಕಟ್ಟಲ್ಪಟ್ಟ ಒಂಟೆಯಂತೆ ನೀನು ಹಿತವನ್ನು ಕೇಳದೆ ಸಾಯ್ತೀಯ ಅಂತ. ಪಾಪ ಎಷ್ಟು ಬಯಸ್ಕೊಳ್ತಾ ಇದೆ ಈ ಮೊಸಳೆ ಅಂತ ಅನಿಸುತ್ತದೆ. ಏನಾಗುತ್ತದೆ, ಅಮೃತಮಾರಣ ನ್ಯಾಯ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಸತ್ತ ಹಾವನ್ನು ಮತ್ತೆ ಬಡಿಯೋದ್ರೊಳಗೆ ತುಂಬ ಅರ್ಥ ಕಾಣೋದಿಲ್ಲ. ಸೀತೆಯ ಔದಾರ್ಯವನ್ನು ನೋಡಿ. ಅವಳು ರಾವಣಾಸುರ ಸಂಹಾರದ ಬಳಿಕ ಹನುಮಂತ ರಾಮ ವಿಜಯ ವಾರ್ತೆಯನ್ನು ಹೇಳಿದಾಗ, ನಿನಗೇನು ಕೊಡಲಿ, ನನಗೆ ಏನೂ ಇಲ್ವಲ್ಲಪ್ಪ, ಏನು ಉಪಕಾರ ಮಾಡಿದ್ದೀಯ ನೀನು, ನಾನೇನು ಪ್ರತ್ಯುಪಕಾರ ಮಾಡಲಿ ಅಂದರೆ, ತಾಯಿ ರಾಕ್ಷಸ ಸ್ತ್ರೀಯರು ನಿನ್ನನ್ನು ತುಂಬ ಬಾಧಿಸಿ, ರಾವಣ ಹೇಳ್ದ ನಿನ್ನನ್ನು ಸ್ವಲ್ಪ ನೈದಿಂದಲೋ ಭಯದಿಂದಲೋ ತಿರುಗಿಸುವ ಮನಸ್ಸನ್ನು ಒಲಿಸಿ ರಾವಣನ ಕಡೆಗೆ ತಿರುಗುವಂತೆ ಮಾಡಿ ಅಂತ ಹೇಳಿದ್ದ. ಆದರೆ ಅವರು ರಾವಣನ ಮಾತುಗೂ ಮೀರಿ ನಿನ್ನನ್ನು ಹಿಂಸಿಸೋದ್ರೊಳಗೆ, ನೋಯಿಸೋದ್ರೊಳಗೆ, ಬೆದರಿಸೋದ್ರೊಳಗೆ, ಗೇಲಿ ಮಾಡೋದ್ರೊಳಗೆ ಸಂತೋಷ ಪಟ್ಟಿದ್ದಾರೆ. ಅವ್ರನ್ನೊಂದು ಕೈ ನೋಡಿಕೊಂಡು ಬಲಿ ಹಾಕ್ತೀನಿ ಅಂತ. ಆಗ ಬೇಡಪ್ಪ, ಏನೋ ಪರಾಧೀನದಲ್ಲಿ ಮಾಡಿದ್ರು ನ ಕಶ್ಚಿನ್ನ ಅಪರಾಧ್ಯತೆ, ಯಾರು ತಪ್ಪು ಮಾಡೋಲ್ಲ, ಬಿಟ್ಟು ಬಿಡು ಅಂತ. ಇದು ತುಂಬ ದೊಡ್ಡದಾದದ್ದು, ತುಂಬ ಶ್ಲಾಘ್ಯವಾದದ್ದು. ಅದೇ ಕೋತಿ ನ್ಯಾಯವನ್ನು ಮಾಡಿದೆ, ತುಂಬ ಪ್ರಶಂಸನೀಯವಾದಂಥದ್ದು ಅಲ್ಲ. ಕ್ಷಣಕ್ಕೆ ಬಿಡಬೇಕಿತ್ತು, ಹಂಗಿಸಬಾರದಾಗಿತ್ತು, ಉದಾಸೀನವಾದರೂ ಮಾಡಬೇಕಿತ್ತು. ಇರಲಿ, ಇಲ್ಲಿ ಒಂದು ಒಂಟೆ ಕಥೆ ಬರುತ್ತದೆ. ಪ್ರಾಯಶಃ ಪಂಚತಂತ್ರದ ಕಥೆಗಳ ಪೈಕಿ ಒಂದು ಸ್ವಲ್ಪ ನೀರಸ ಅನ್ನುವಷ್ಟು ಬೆಳೆಸಲ್ಪಟ್ಟದ್ದು ಇದೆ. ಇದನ್ನ ಅರ್ಧ ಪುಟದಲ್ಲಿ ಮುಗಿಸಬಹುದಾದದ್ದು 2 ಪುಟ ಮಾಡಿದ್ದಾನೆ ಮೂಲ ಲೇಖಕ. ಅಷ್ಟು ಬೇಕಿಲ್ಲ ಅಂತ ಅನಿಸುತ್ತದೆ. ಒಬ್ಬ ವರ್ತಕ ಇದ್ದ, ರಥಕಾರ ಅಂತಲೂ ರಥಗಳನ್ನೆಲ್ಲ ಮಾಡ್ತಿದ್ದ. ಅವನೊಮ್ಮೆ ಕಾಡಿನಲ್ಲಿ ಪ್ರಯಾಣ ಮಾಡ್ತಿರುವಾಗ ಒಂದು ಒಂಟೆ ಹೆರಿಗೆ ಆಗ್ತಾ ಇರ್ತದೆ, ಒದ್ದಾಡ್ತಾ ಇರ್ತದೆ. ಅದನ್ನು ಕಂಡು ಅದಕ್ಕೆ ಒಂದಿಷ್ಟು ಸಹಾಯ ಮಾಡ್ತಾನೆ. ಅದು ಮರಿ ಹಾಕಿದ ಮೇಲೆ ತಾಯಿ ಮತ್ತೆ ಮರಿಗಳನ್ನು ತೆಗೆದುಕೊಂಡು ತನ್ನ ಮನೆಗೆ ಬಂದು ಒಂಟೆ ಹಾಲನ್ನು ಹಿಂಡಿಕೊಂಡು ತಾನು ಮಾರಿಕೊಂಡು ಬದುಕೋಕೆ ಆರಂಭ ಮಾಡ್ತಾನೆ. ತಾಯಿ ಮಕ್ಕಳನ್ನು ಚೆನ್ನಾಗಿ ಸಾಕ್ತಾನೆ. ಆಮೇಲೆ ಅವನಿಗೆ ಅದೃಷ್ಟ ಖುಲಾಯಿಸುತ್ತದೆ. ಈ ಮರಿ ಮನೆಗೆ ಬಂದಿದ್ದರಿಂದಲೇ ಆಯಿತು ಇದೆಲ್ಲ ಅಂತ ಹೇಳಿ ಮರಿಯ ಕೊರಳಿಗೆ ಒಂದು ದಿವ್ಯವಾದ ಗಂಟೆಯನ್ನು ಕಟ್ಟಿ ಚೆನ್ನಾಗಿ ಪಾಲಿಸ್ತಾ ಇರ್ತಾನೆ. ಆಮೇಲೆ ಅವನಿಗೆ ಒಂಟೆಗಳನ್ನು ಕೊಳ್ಳುವಷ್ಟು ಸಂಪತ್ತಿ ಬರುತ್ತದೆ, ಅನುಕೂಲ ಬರುತ್ತದೆ. ದೊಡ್ಡ ಒಂಟೆಗಳ ತಂಡವನ್ನೇ ಕೊಂಡುಕೊಳ್ತಾನೆ. ಗುರ್ಜರ ಪ್ರದೇಶ, ಗುಜರಾತ್ ಅಂದರೆ ರಾಜಸ್ಥಾನದ ಪಕ್ಕ ಮರುಭೂಮಿ, ಅಲ್ಲಿ ಒಂಟೆಗಳ ಅವಕಾಶ ಹೆಚ್ಚು. ಅಲ್ಲಿಗೆ ಹೋಗಿ ಒಬ್ಬನ ಮೂಲಕವಾಗಿ ಒಂಟೆಗಳನ್ನು ತರಿಸ್ಕೊಳ್ಬೇಕು ಅಂತ ಹೋಗ್ತಾನೆ. ಈ ಮರಿಯನ್ನು ಜೊತೆಗೆ ಕರ್ಕೊಂಡು ಹೋಗಿರ್ತಾನೆ. ಮಿಕ್ಕೆಲ್ಲ ಒಂಟೆಗಳ ಜೊತೆ ಈ ಮರಿಯು ಸ್ವಲ್ಪ ಬಿಂಕದಿಂದ ಬರ್ತಿರುತ್ತೆ. ತನಗೇ ಮಾತ್ರ ಗಂಟೆ ಕಟ್ಟಿದೆ ಅಂತ. ರಾಜರತ್ನಂ ಅವರ ಒಳ್ಳೆಯ ಸೊಗಸಾದ ಮಕ್ಕಳ ಕವಿತೆ ಕೇಳಿದ್ದಿರಲ್ಲ.
ತನಗೇ ತುತ್ತಿರಿ ಇಹದೊಂದು ಬೇರಾರಿಗೂ ಅದು ಇಲ್ಲೆಂದು. ಹೀಗೆ ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ. ಅದು ಬಿಂಕ ಬಂದುಬಿಡುತ್ತದೆ. ಅದು ಮಿಕ್ಕ ಒಂಟೆಗಳು, ಹಿರಿಯ ಒಂಟೆಗಳು ಹೇಳುತ್ತವೆ, ಬೇಡಪ್ಪ ಕಾಡದಾರಿ, ನೀನು ಗಣಗಣ ಶಬ್ದ ಮಾಡ್ಕೊಂಡು ಬಂದರೆ ಯಾವುದಾದ್ರೂ ಕ್ರೂರ ಹಿಂಸರ ಸತ್ವ ಬಂದು ನಮ್ಮನ್ನು ಅಟಕಾಯಿಸುತ್ತದೆ, ಬೇಡ ಅಂತ. ಏನಿಲ್ಲ, ಅದೇನು ಪರವಾಗಿಲ್ಲ ಅಂತ ಅಂದ್ಕೊಂಡು ಅದು ಬೇರೆಯೇ ದಾರಿ ಹಿಡ್ಕೊಂಡು ಹೋಗುತ್ತದೆ. ಆಗ ಅದರ ಗಂಟೆಯ ನಾದವನ್ನು ಕೇಳಿ ಒಂದು ಸಿಂಹ ಅದನ್ನು ಬೆನ್ನಟ್ಟಿ ಬರುತ್ತದೆ. ಗುಜರಾತ್ ಪ್ರಾಂತದಲ್ಲಿ ಸಿಂಹಗಳು ಇವೆ, ನಮ್ಮ ದೇಶದಲ್ಲಿ ಅಲ್ಲೊಂದು ಕಡೆನೇ ಇರತಕ್ಕಂಥದ್ದು. ಸಿಂಹ ತದ್ವಚನೆ ಕರ್ಣ ಮದತ್ವೈವ, ಕಿವಿ ಕೇಳದೆ ಕಿವುಡುಗೇಳಿ ಈ ಗಂಟೆ ಕಟ್ಟಿಕೊಂಡು ಒಂಟೆ ಮೆರೀತಾ ಇದ್ದಾಗ ಶಬ್ದಾನುಸಾರೇಣ ದೃಷ್ಟಿಂ ನಿಪಾತ್ಯ ಅವಲೋಕಯತಿ ಕಶ್ಚಿತ್ ಸಿಂಹ. ಆಮೇಲೆ ಝಂಪಯಿತ್ವ ಗ್ರೀವಾಯಾಮ್ ಗೃಹೀತೋ ಮಾರಿತಶ್ಚ. ಝಂಪಯಿತ್ವ ಅಂದರೆ ನೆಗೆದು ಅಂತ. ಜಂಪ್ ಅನ್ನುವ ಇಂಗ್ಲಿಷ್ ಶಬ್ದ ಇಲ್ಲಿಂದ ಬಂತೆ ಗೊತ್ತಿಲ್ಲ. ಈ ಶಬ್ದವನ್ನು ನಾನು ಸಂಸ್ಕೃತದಲ್ಲಿ 2 ಕಡೆ ನೋಡಿದ್ದೀನಿ. ಇದು ಪಂಚತಂತ್ರದಲ್ಲಿ ಒಂದು ಕಡೆ, ಮತ್ತೊಂದು ಕಡೆ ನೋಡೋದು ಶುಕಸಪ್ತತಿ ಅಂತಕ್ಕಂಥ ಒಂದು ಕಥಾ ಸಾಹಿತ್ಯ. ಅಲ್ಲಿ ಒಂದು ಕಡೆ ಜಂಪಂಕೃತ್ವ ಅಂತ ಒಂದು 2-3 ಪ್ರಯೋಗ ಅಲ್ಲಿ ಅದೇ ಪುಸ್ತಕದಲ್ಲಿ ಬರುತ್ತದೆ. ಜಂಪನ್ ದತ್ವ, ಜಂಪಂಕೃತ್ವ ಅಂತೆಲ್ಲ ಬರುತ್ತೆ. ಝಂಪಃ ಅನ್ನೋದು ನೆಗೆತ ಅಂತ. ಹೀಗೆ ಹಿತ ಹೇಳಿದ್ದನ್ನು ಕೇಳದೇ ಇದ್ದರೆ ಸಾವೇ ಬರುತ್ತದೆ ಅಂತ ಒಂದು ಸಣ್ಣ ಕಥೆ. ರಚನಾ ಸ್ವಾರಸ್ಯ ಕಡಿಮೆ, ಏನು ಅನುಚಿತವಾದ ರೀತಿಯಲ್ಲಿ ಒಂದು ಸ್ವಲ್ಪ ಬೆಳೆಸಿದೆ ಪಂಚತಂತ್ರ. ಮತ್ತೆ ಪಾಪ ಗೋಗರಿಯುತ್ತದೆ ಮೊಸಳೆ. ಭದ್ರ ಪ್ರಾಹು ಸಪ್ತಪದಂ ಮೈತ್ರಂ ಜನಾಶಾಸ್ತ್ರ ವಿಚಕ್ಷಣಾ ಮಿತ್ರತಾಂಚ ಪುರಸ್ಕೃತ್ಯ ಕಿಂಚಿತ್ ವಕ್ಷ್ಯಾಮಿ ತಚ್ಛೃಣು. ಸಖ್ಯಂ ಸಪ್ತಪದೀನಂ ಅಂತ ಪಾಣಿನಿ ಮಹರ್ಷಿಗಳ ಸೂತ್ರ. ಸ್ನೇಹ 7 ಹೆಜ್ಜೆ ಇದು ಅಂತಾರೆ. ಹಾಗಾಗಿ ದಯಮಾಡಿ ನೀನು ನಮ್ಮಿಬ್ಬರ ಸ್ನೇಹ ಎಷ್ಟು ದೀರ್ಘಕಾಲದ್ದು, ಎಷ್ಟು ಚೆನ್ನಾದದ್ದು, ಅದನ್ನು ಉಳಿಸಿಕೊಳ್ಳಬೇಕಲ್ವಾ, ಸ್ವಲ್ಪ ಸ್ಮರಣೆಯಿಂದಲಾದರೂ ನನಗೆ ಉಪಕಾರವನ್ನು ಮಾಡು. ಇದನ್ನು ಶಾಸ್ತ್ರ ವಿಚಕ್ಷಣರು ಹೇಳ್ತಾರೆ. ಉಪದೇಶ ಪ್ರದಾತೃಣಾಂ ನರಾಣಾಂ ಹಿತಮಿಚ್ಛತಾಂ ಪರಸ್ಮಿನ್ ಇಹಲೋಕೆ ಚ ವ್ಯಸನಂ ನೋಪಪದ್ಯತೆ. ಒಳ್ಳೆಯದನ್ನು ಹೇಳೋರಿಗೆ, ಒಳ್ಳೆಯದನ್ನು ಮಾಡುವವರಿಗೆ ತುಂಬ ತುಂಬ ಒಳ್ಳೆಯದಾಗುತ್ತದೆ. ಇಹ ಅಮೂತ್ರ, ಇಹ ಪರಗಳಲ್ಲಿ ಶ್ರೇಯಸ್ಸು ಅಂತ ಹೇಳ್ತಾರೆ. ಹಾಗಾಗಿ ಮಾಡು ಅಂದಾಗ ತತ್ಸರ್ವತಾ ಕೃತಜ್ಞಸ್ಯಾಪಿ ಮೇ ಕುರು, ನಾನು ಕೃತಜ್ಞನೇ ಇರಬಹುದು, ದಯಮಾಡಿ ಮಾಡು. ಯಾಕೆ ಉಪಕಾರಿಷು ಯಸ್ಸಾಧು ಸಾಧುತ್ವೇ ತಸ್ಯ ಕೋ ಗುಣ ಅಪಕಾರಿಷು ಯಸ್ಸಾಧು ಸ ಸಾಧು ಸದ್ಭಿರುಚ್ಯತೆ. ಉಪಕಾರ ಯಾರಿಗಾಗಿದೆಯೋ, ಯಾರಿಂದ ಪಡೆದುವೋ ಅವರಿಗೆ ನಾವು ಮತ್ತೆ ಉಪಕಾರ ಮಾಡೋದ್ರೊಳಗೆ ದೊಡ್ಡ ವಿಷಯ ಇಲ್ಲ. ಅಪಕಾರಿಗೂ ಮಾಡ್ತಕ್ಕಂಥದ್ದೇ ತುಂಬ ದೊಡ್ಡದು ಅಂತ ಸಾಧುಗಳು ಹೇಳ್ತಾರೆ. ಅದರಿಂದ ನೀನು ಮಾಡು ಅಂತ. ಆಗ ಆಯಿತು. ಯದ್ಯೇವಂ ತರ್ಹಿ ತತ್ರ ಗತ್ವಾ ತೇನ ಸಹ ಯುದ್ಧಂಕುರು. ಹಾಗಿದ್ದರೆ ನಿನ್ನ ಮನೆಯನ್ನು ಆಕ್ರಮಿಸಿಕೊಂಡ ಆ ಹಿರಿ ಮೊಸಳೆ ಇದೆಯಲ್ಲ, ಅದರ ಜೊತೆಗೆ ನೀನು ಯುದ್ಧ ಮಾಡು. ಹತಸ್ತ್ವಂ ಪ್ರಾಪ್ತಿಸಿ ಸ್ವರ್ಗಂ ಜೀವನ್ ಗೃಹಮಥೋ ಯಶಃ ಯುದ್ಧಮಾನಸ್ಯ ತೇ ಭಾವಿ ಗುಣದ್ವಯಮನುತ್ತಮಂ ಉತ್ತಮಂ ಪ್ರಣಿಪಾತೇನ ಶೂರಂ ಭೇದೇನ ಯೋಜಯೇತ್ ನೀಚಂ ಅಲ್ಪಪ್ರದಾನೇನ ಸಮಶಕ್ತಿಂ ಪರಾಕ್ರಮೈ. ನೀತಿಯನ್ನು ಹೇಳುತ್ತದೆ. ಇದು ಒಳ್ಳೆ ಭಗವದ್ಗೀತೆಯ ಸಾರವೇ ಆಗಿದೆ. ಹತೋ ವಾ ಪ್ರಾಪ್ತಿಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೇ ಮಹಿಂ. ಹಾಗಾಗಿ ಸತ್ತರೆ ವೀರಸ್ವರ್ಗ, ಗೆದ್ದರೆ ಕೀರ್ತಿ ಸಂಪತ್ತಿ ಎಲ್ಲ ಇದೆ. ಅದರಿಂದಾಗಿ ನೀನು ಆ ಮೊಸಳೆ ಜೊತೆಗೆ ಯುದ್ಧ ಮಾಡು. ಮತ್ತೆ ಸಾಮದಾನ ಭೇದ ದಂಡ ಇದೆಯಲ್ಲ, ಉತ್ತಮೋತ್ತಮನಲ್ಲಿ ಸಾಮ, ಮಧ್ಯಮನಲ್ಲಿ ದಾನ, ಅಧಮನಲ್ಲಿ ಭೇದ, ಅಧಮಾಧಮನಲ್ಲಿ ದಂಡ. ಹೀಗೆ ಉಂಟು. ಉತ್ತಮನನ್ನ ನಮಸ್ಕಾರದಿಂದ, ಶೂರನನ್ನ ಭೇದೋಪಾಯದಿಂದ, ನೀಚನನ್ನ ಸ್ವಲ್ಪ ಕೊಡುವುದರಿಂದ, ಸಮಶಕ್ತಿಯಾದವನನ್ನ ಪರಾಕ್ರಮದಿಂದ ಎದುರಿಸಬೇಕು. ಹೇಗೆ ಎಂದಾಗ ಒಂದು ನರಿಯ ಕಥೆಯನ್ನು ಹೇಳುತ್ತದೆ. ಬಹಳ ಸೊಗಸಾದಂಥ ಕತೆ. ಅಸ್ತಿ ಕಸ್ಮಿಂಶ್ಚಿದ್ವನೋದ್ದೇಶೇ ಮಹಾಚತುರಕೋ ನಾಮ ಶೃಗಾಲ. ಒಂದು ಕಾಡಲ್ಲಿ ಮಹಾಚತುರಕ, ಮಹಾಬುದ್ಧಿವಂತ ಅನ್ನುವ ನರಿ ಇತ್ತು. ತೇನ ಕದಾಚಿದರಣ್ಯೇ ಸ್ವಯಂ ಮೃತೋ ಗಜಸ್ಸಮಾಸಾದಿತ. ಅದು ಕಾಡಲ್ಲಿ ಓಡಾಡ್ತಾ ಬರ್ತಿದ್ದಾಗ ತಾನಾಗಿ ಸತ್ತಿದ್ದ ಆನೆಯನ್ನು ನೋಡಿತು. ಕಗ್ಗದಲ್ಲಿ DVG ಅವರು ಹೇಳ್ತಾರಲ್ಲ, ಆನೆ ತನಗೆ ಸಾವು ಬಂದಾಗ ಯಾರೂ ಕಾಣದಡಿಯಲ್ಲಿ ಹೋಗಿ ಶರೀರವನ್ನು ಬಿಡುತ್ತದಂತೆ. ತನ್ನ ಬಂಧುಗಳು ಶೋಕಿಸಬಾರದು, ಯಾರಿಗೂ ಕಾಣಿಸಬಾರದು ಅಂತ ಅದಕ್ಕೇನೋ ಅಂತ್ಯ ಗೊತ್ತಾಗುತ್ತದೆ. ಅದೊಂದು ಕವಿ ಸಮಯದಂತೆಯೂ ಹೇಳ್ತಾರೆ. ಎಲ್ಲಿಯೋ ಹೋಗಿ ಪ್ರಾಣ ಬಿಡುತ್ತದೆ. ಅದು ಆಕಸ್ಮಿಕವಾಗಿ ನೋಡುತ್ತೆ ಸಹಜ ಮರಣಕ್ಕೆ ತುತ್ತಾದ ಆನೆ. ಆಗ ತುಂಬ ಸಂತೋಷ ಪಡುತ್ತದೆ, ಎಲ್ಲ ನೋಡುತ್ತದೆ. ಆದರೆ ಗಟ್ಟಿಯಾದ ಮೈ, ಚರ್ಮ ಆನೆ ಇದು. ಅದು ಯಾರಿಂದಲೂ ಬೇಟೆಯಾಡಲ್ಪಟ್ಟಿಲ್ಲ. ಹಾಗಾಗಿ ಚರ್ಮ ಕಿತ್ತು ಮಾಂಸ ಬಗೆದು ಹೊರಕ್ಕೆ ಬಂದಿಲ್ಲ. ಕಿತ್ತು ಹಾಕೋಕ್ಕೆ ತನ್ನ ಕೈಲಿ ಆಗೋಲ್ಲ. ಏನು ಮಾಡೋದು, ಇಷ್ಟು ದೊಡ್ಡ ಆಹಾರವಿದ್ರೂ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಷ್ಟೊತ್ತಿಗೇನೆ
ಅಥ ಅತ್ರ ಅವಸರ ಇತಶ್ಚೇತಶ್ಚ ವಿಚರನ್ ಕಶ್ಚಿತ್ ಸಿಂಹ ತತ್ರೈವ ಪ್ರದೇಶೇ ಸಮಾಯಯು. ಆಗ ಹಾಗೆ ಹೀಗೆ ನೋಡಿಕೊಂಡು ಬಾಲ ಬೀಸಿಕೊಂಡು ಗಂಭೀರ ಗತಿಯಲ್ಲಿ ಸಿಂಹ ಒಂದು ಬಂತು. ಅಥ ಸಿಂಹಂ ಸಮಾಗತಂ ದೃಷ್ಟ್ವಾ ಕ್ಷಿತಿತಲ ವಿನ್ಯಸ್ತ ಮೌಲಿಮಂಡಲ ಸಂಯೋಜಿತ ಕರಯುಗಲ ಸವಿನಯಂ ಉವಾಚ. ತತ್ಕ್ಷಣವೇ ನೆಲದ ಮೇಲೆ ಮಂಡಿ ಊರಿ ಕ್ಷಿತಿತಲ ವಿನ್ಯಸ್ತ ಮೌಲಿಮಂಡಲ, ಮಂಡಿ ಊರಿ ತಲೆ ಬಗ್ಗಿಸಿ ಸಂಯೋಜಿತ ಕರಯುಗಲ ಕೈ ಜೋಡಿಸಿಕೊಂಡು ನಮ್ರತೆಯಿಂದ ಹೇಳುತ್ತದೆ, ಸ್ವಾಮಿನ್ ತ್ವದೀಯೋಯಂ ಲಾಗುಡಿಕ ಸ್ಥಿತಃ ತ್ವದರ್ಥಂ ಗಜಮಿಮಂ ರಕ್ಷತಿ. ಸ್ವಾಮಿ, ನಿಮ್ಮ ಕಟ್ಟಿಗೆ ಆಳು ನಾನು. ಲಾಗುಡಿಕ ಲಗುಡ ಧಾರಿ, ಲಗುಡ ಅಸ್ಮಿನ್ ಅಸ್ತಿ ಇತಿ. ಲಗುಡ ಅಂದರೆ ಲಠ ದಂಡ ಅಂತಾರಲ್ಲ ಅದು. ಆ ಲಗುಡ ಹಸ್ತನಾಗಿ ಇದು ಇರುವಂಥ ಬಂಟ, ಕಟ್ಟಿಗೆ ಕಟ್ಟಿಗೆಯವನು ಅಂತಂತಾರೆ. ಕೈಯಲ್ಲಿ ಒಂದು ದೊಣ್ಣೆ ಹಿಡ್ಕೊಂಡು ಬಾಗಿಲು ಕಾಯ್ತಕ್ಕಂಥ ಪಹರೆಯವನಿಗೆ ಕಟ್ಟಿಗೆಯವನು ಅಂತ ನಮ್ಮ ಹಳಗನ್ನಡದಲ್ಲೆಲ್ಲ ಬರುತ್ತದೆ. ಆ ರೀತಿ ಇರ್ತಕ್ಕಂಥವನು ನಾನು. ಇದು ಈ ಆನೆಯನ್ನು ನಿಮಗಾಗಿಯೇ ಕಾದಿಟ್ಟುಕೊಂಡಿದ್ದೀನಿ, ದಯಮಾಡಿ ಸ್ವೀಕರಿಸಬೇಕು. ತದೇನಂ ಭಕ್ಷಯಿತು ಸ್ವಾಮಿ ಅಂತ. ಯಾಕೆಂದರೆ ಉತ್ತಮವಾದದ್ದು ಸಿಂಹ, ಪ್ರತಿಕೂಲ ಮಾಡಿಬಿಟ್ರೆ ಕಷ್ಟ ಅಂತ. ಆಗ ಸಿಂಹ ನೋಡಿ ತಮ್ಮ ಪ್ರಣತಂ ದೃಷ್ಟ ಪ್ರಾಹಭೋ ನಾಹಮನ್ಯೇನ ಹತಂ ಸತ್ವಂ ಕದಾಚಿತಪಿ ಭಕ್ಷ್ಯಾಮಿ. ಇನ್ನೊಬ್ಬರು ಕೊಂದದ್ದನ್ನು, ತಾನಾಗಿ ಸತ್ತದ್ದನ್ನು ನಾನೆಂದೂ ಮುಟ್ಟೋದಿಲ್ಲ. ನಾನು ನನ್ನ ಆಹಾರವನ್ನು ನಾನೇ ಸಂಪಾದಿಸ್ಕೊಳ್ತೀನಿ ಅಂತ ಅನ್ನುತ್ತದೆ. ಪ್ರಣಿಪಾತ ಪ್ರತೀಕಾರ ಮಹಾತ್ಮನಃ ಅಂತ ಕಾಳಿದಾಸ ಹೇಳ್ತಾನೆ. ಪ್ರಣಿಪಾತ ಪ್ರತೀಕಾರ, ದೊಡ್ಡವರಿಗೆ ನಮಸ್ಕಾರ ಮಾಡಿಬಿಟ್ರೆ ಸಾಕು, ಅವ್ರಿಗೆ ಇನ್ನೇನೂ ಬೇಕಿಲ್ಲ, ಮತ್ತೇನನ್ನು ಬಯಸೋದಿಲ್ಲ ಅಂತ. ಮೈಸೂರು ಮಹಾರಾಜರು ಇವರೆಲ್ಲರೂ ನಜರಾನ ಅಂತ ಕಾಣಿಕೆ ಒಪ್ಪಿಸಿದ್ರೆ ಮುಟ್ಟಿಬಿಟ್ಟು ಕೊಟ್ಟವರಿಗೆ ವಾಪಸ್ ಮಾಡ್ತಾ ಇದ್ರಂತೆ. ಅದೇ ಹೈದರಾಬಾದಿನ ನೈಜಾಮ ನಜರಾನಾಗೆ 2 ಸವರನ್ ಮಿನಿಮಮ್ ಇಡಬೇಕಾಗಿತ್ತು. ಒಂದು ಒಳ್ಳೇದಲ್ಲ, 2 ಜೋಡಿ ಇಡಬೇಕು. ಇಟ್ಟರೆ ಗಬಕ್ಕಂತ ಅದನ್ನು ಎತ್ತಿಟ್ಕೊಂಡು ಜೋಬಳಿಗೆ ತಗೋತಾ ಇದ್ದಂತೆ. ಹಾಗಾಗಿ ಬೇಕಾದಷ್ಟು ಆತನಿಗೆ ಸಂಪತ್ತಿ ಸೇರ್ತು. ಹಲವು ಲಾರಿಗಳಷ್ಟು ಬಂಗಾರ. ಅದು ಚಕ್ರ ಅವನ ತೋಟದಲ್ಲಿಯೇ ಕುಸ್ತು ಹೋಗಿತ್ತು ಅಂತ. ಅವನ ಕೊಠಡಿಯಲ್ಲಿ ಮೂಲೆಯಲ್ಲಿ ಕರೆನ್ಸಿ ನೋಟುಗಳಿಗೆ ಗೆದ್ದಲು ಹಿಡಿದಿತ್ತು. ಜಕೋಬ್ ವಜ್ರದಂಥ ವಜ್ರವನ್ನು ಪೇಪರ್ ವೆಯ್ಟ್ ಆಗಿ ಬಳಸ್ಕೋತಿದ್ದ. ಚೆಸ್ಟ್ ಡ್ರಾ ತೆಗೆದ್ರೆ ಸಾಕು, ಬೇಕಾದಷ್ಟು ಅಮೂಲ್ಯವಾದ ವಜ್ರ ವೈಢೂರ್ಯದ ಮಣಿ ಮಾಣಿಕ್ಯದ ಆಭರಣಗಳು ಜವಾಹಿರಿ ಕಿತ್ತು ಬರ್ತಾ ಇತ್ತು. ಅವೆಲ್ಲವೂ ಎಷ್ಟೋ ನೆಹರು ಕಾಲದಲ್ಲಿ ರಾಜಕಾರಣಿಗಳ ಪಾಲಾಯಿತು. ಮತ್ತಿನ್ನೆಷ್ಟೋ ಅವ್ರ ಮನೆಗೆ ಹೋಯಿತು, ಇನ್ನೆಷ್ಟೋ ಇನ್ನೂ ಹಾಗೆ ಉಳಿದಿದೆ. ಅದಕ್ಕಾಗಿ ಅವನ ಉತ್ತರೋತ್ತರ ಸಂತತಿಯವರು ಇನ್ನೂ ನಡೆಸ್ತಾ ಇದ್ದಾರೆ ತಗಾದೆ ಅಂತ ಹೀಗೆಲ್ಲ ಕಥೆಗಳು ಉಂಟು. ಇರಲಿ. ಆಮೇಲೆ ಕವಿ ಹೇಳ್ತಾನೆ, ವನೇಪಿ ಸಿಂಹ ಮೃಗಮಾಂಸ ಭಕ್ಷ್ಯ ಬುಭುಕ್ಷಿತ ನೈವ ತೃಣಂಚರಂತಿ ಇವಂ ಕುಲೀನ ವ್ಯಸನಾಭಿಭೂತ ನ ನೀತಿ ಮಾರ್ಗಂ ಪರಿಲಂಘಯಂತಿ. ಕಾಡಲ್ಲಿಯೂ ಸಿಂಹಗಳು ಬೇರೆ ಪ್ರಾಣಿಗಳನ್ನು ತಾವಾಗಿ ಬೇಟೆಯಾಡಿ ತಿನ್ನುತ್ತವಲ್ಲದೆ ಅವರು ಎಂದೂ ಕೂಡ ಹುಲ್ಲು ತಿನ್ನೋದಿಲ್ಲ ಅಂತ. ಘನಗುಣದೊಳ್ ಅತಿ ಕಷ್ಟದೊಳು ಘನತೆಯ ನಂತಿರ್ಪನನ್ಯ ರೀತಿಯ ಬಗೆಯಂ ಶಂಕಂ ಬೆಂಕಿಯೊಳಿರಿದು ಶುಭ್ರತೆಯಂ ತಳೆದು ತೋರ್ಪು. ಅದು ಮುಂದಿನ ಪದ್ಯವಾಯಿತು. ಈ ಪದ್ಯ ಇಲ್ಲಿ ಮಿಸ್ ಆಗಿದೆ. ಕಾಡಲ್ಲಿ ಸಿಂಹ ಇದ್ದರೂ ಎಷ್ಟು ಹಸ್ದಿದ್ರೂ ಅದು ಹುಲ್ಲನ್ನು ಮೇಯೋಲ್ಲ. ಹಾಗೆ ಘನವಂತರು ತಮ್ಮ ಮರ್ಯಾದೆಯನ್ನು ಉಳಿಸ್ಕೋತಾರೆ ಅಂತ. ಆಮೇಲೆ ತಥೈವ ಗಜೋಯಂ ಮಯ ಪ್ರಸಾದೀಕೃತ, ನಿನಗೆ ನಾನು ಈ ಆನೆಯನ್ನೇ ಬಹುಮಾನ ಕೊಟ್ಟಿದ್ದೀನಿ ಅಂತ ಹೇಳ್ತದೆ. ಅದು ತಕ್ಷಣ ನಮಸ್ಕಾರ ಮಾಡಿ ಯುಕ್ತಮಿದಂ ಸ್ವಾಮಿನೋ ನಿಜ ವೃತ್ತಿಯೇಶು ಮುಕ್ತಂಚ, ಇಷ್ಟು ಅನುಗ್ರಹ ಮಾಡಿದ್ರಿ. ಆ ಸಿಂಹ ಈ ಆನೆಯನ್ನೇನು ಕೊದ್ದಿದ್ದೂ ಅಲ್ಲ, ಸಂಪಾದಿಸಿದ್ದೂ ಅಲ್ಲ, ಯಾರದೋ ದುಡ್ಡು ಎಲ್ಲ ಮುಂಜಾತ್ರೆ. ಅದಕ್ಕೆ ಬಿಂಕ ದರ್ಪ. ಆದರೆ ಕಿತ್ಕೊಳ್ಳೋಷ್ಟಂತೂ ಬಲ ಇದೆಯಲ್ಲ, ಕಿತ್ಕೊಳ್ಳದೆ ಹೋಯ್ತಲ್ಲ ಅದೇ 1000 ವರಹ ಅಂತ ಭಾವಿಸುತ್ತೆ ಈ ನರಿ. ಅದು ಹೇಳುತ್ತದೆ, ಅಂತ್ಯಾವಸ್ಥೋಪಿ ಮಹಾನ್ ಸ್ವಾಮಿ ಗುಣಾನ್ನೋ ಜಹಾತಿ ಶುದ್ಧತೆಯ ನ ಶ್ವೇತಭಾವ ಮುಜ್ಜತಿ ಶಂಖ ಶಿಖಿಭುಕ್ತ ಮುಕ್ತೋಪಿ ಘನಗುಣನ ಅತಿ ಕಷ್ಟದೊಳಂ ಘನತೆಯನ ಅಂತಿರ್ಪ ನನ್ಯ ರೀತಿಯ ಬಗೆಯಂ ಶಂಖಂ ಬೆಂಕಿಯೊಳು ಉರಿದುಂ ಶುಭ್ರತೆಯಂ ತಳೆದು ತೋರ್ಪುದೆಂದಿನ ಪರಿಯಂ. ದೊಡ್ಡವರು ಎಷ್ಟು ಕಷ್ಟದಲ್ಲೂ ದೊಡ್ಡತನ ಬಿಡೋಲ್ಲ, ಶಂಖ ಬೆಂಕಿಗೆ ಬಿದ್ದರೂ ತನ್ನ ಬಿಳ್ಪನ್ನು ಬಿಡೋದಿಲ್ಲ ಅಂತ. ಯಾಕೆಂದರೆ ಸುಟ್ಟ ಸುಣ್ಣನೂ ಬಿಳಿಯಾಗಿರ್ತದೆ, ಸುಡೋದಕ್ಕೆ ಮುನ್ನವೂ ಬಿಳಿಯಾಗಿರ್ತದೆ. ದೊಡ್ಡವರು ಹಾಗೆ ವ್ಯತ್ಯಾಸಕ್ಕೆ ಒಳಗಾಗುವುದಿಲ್ಲ, ಎಷ್ಟೇ ತೊಂದರೆಗೊಳಗಾದಾಗಲು ಅಂತ ಒಂದು ಒಳ್ಳೆ ದೃಷ್ಟಾಂತ ಅಲಂಕಾರದ ಪದ್ಯ ಹೇಳುತ್ತದೆ. ಹೀಗೆ ಸಿಂಹ ಹೊರಟ ಮೇಲೆ ಕಶ್ಚಿತ್ ವ್ಯಾಘ್ರ ಸಮಾಯಯು, ದೊಡ್ಡ ಹುಲಿ ಬರುತ್ತದೆ. ಅದು ನೋಡಿ ಇದಕ್ಕೆ ಚಿಂತೆ, ಅಹೋ ಏಕಸ್ತಾವತ್ ದುರಾತ್ಮ ಪ್ರಣಿಪಾತೇನ ಅಪವಾರಿತ, ಒಂದು ದುಷ್ಟ ನಮಸ್ಕಾರ ಮಾಡಿ ದೂರ ಆಯಿತು. ತತ್ ಕಥಮಿದಾನೀಂ ಏನಂ ಅಪವಾಹಿಷ್ಯಾಮಿ, ಇವನನ್ನು ಹೇಗೆ ತಾನೇ ಈ ಹುಲಿನ ರವಾನೆ ಮಾಡಲಿ. ನಾನು ಶೂರೋಯಂ
ನಕಲು ಭೇದಂ ವಿನಾ ಸಾಧ್ಯ ಭವಿಷ್ಯತಿ. ಇದನ್ನು ಕಪಟೋಪಾಯ ಮಾಡಿ ಗೆಲ್ಲುತ್ತೀನಿ. ನಯತ್ರ ಶಕ್ಯತೆ ಕರ್ತುಂ ಸಾಮದಾನಂ ಅಥಾಪಿವ ಭೇದಸ್ತತ್ರ ಪ್ರಯೋಕ್ತವ್ಯೋ ಯತಸ್ಸ ವಶಕಾರಕ. ಇಲ್ಲಿ ಚತುರುಪಾಯಗಳ ಅನ್ವಯ ಏನು ಅಂತ ಹೇಳ್ತಾ ಇದೆ. ಎಲ್ಲಿ ಸಾಮ ಆಗೋಲ್ವೋ ಒಳ್ಳೆ ಮಾತು, ಸಿಂಹದತ್ರ ಹೇಳಿದಂತೆ ಹೇಳಿದ್ರೆ ಆಗೋಲ್ಲ. ಮತ್ತೆ ಈ ಹುಲಿಗಿನ್ನೇನಾದ್ರು ಒಂಚೂರು ಕೊಡ್ತೀನಿ ಅಂತಂದರೆ ಇದು ಇಡೀ ಆನೆಯನ್ನೇ ತಿನ್ನುತ್ತೆ, ಇದು ಅಷ್ಟನ್ನು ನುಂಗುವಂಥದ್ದು. ಇನ್ನು ಹೋರಾಡೋಣ ಅಂತಂದರೆ ಅಮಿತ ಸತ್ವ ಅಮಿತ ಶಕ್ತಿ ನನಗಾಗೋಲ್ಲ. ಇನ್ನು ಸಾಮ ಇಲ್ಲ, ದಾನ ಇಲ್ಲ, ಭೇದ ಒಂದೇ ಉಳಿದಿರೋದು, ದಂಡ ಸಾಧ್ಯವಿಲ್ಲ. ಹಾಗಾಗಿ ಭೇದಸ್ತತ್ರ ಪ್ರಯೋಕ್ತವ್ಯ, ಕಪಟೋಪಾಯ ಮಾಡಬೇಕು. ಯತಸ್ಸ ವಶಕಾರಕ, ಅದೇ ಯುಕ್ತ ಅಂತ ಹೇಳಿ ಕಿಂಚ ಸರ್ವಗುಣ ಸಂಪನ್ನೋಪಿ ಭೇದೇನ ಬದ್ಧತೆ ಉಕ್ತಂಚ ಅಂತಸ್ಥೇನ ವಿರುದ್ಧೇನ ಸುವೃತ್ತೇನ ಅತಿಚಾರುಣ ಅಂತರ್ಭಿನ್ನೇನ ಸಂಪ್ರಾಪ್ತಂ ಮೌಕ್ತಿಕೇನಾಪಿ ಬಂಧನಂ. ತುಂಬ ಸೊಗಸಾದ ಪದ್ಯ, ಒಳ್ಳೆಯ ಶ್ಲಿಷ್ಟ ದೃಷ್ಟಾಂತ. ಮುತ್ತುಗಳು ಅವಿಭಿನ್ನ, ಒಡೆದಿರೋಲ್ಲ, ಬಹುಸ್ವಚ್ಛ, ಸುವೃತ್ತ, ದುಂಡಾಗಿರುತ್ತವೆ, ಸುಮನೋಹರ, ಚೆನ್ನಾಗಿರುತ್ತವೆ. ಹಾಗಿದ್ದರೂ ಕೂಡ ಆ ಒಂದು ಮಣಿಯನ್ನು, ಮುತ್ತನ್ನು ಕಟ್ಟಾಕಬೇಕು ಅಂತಂದರೆ ಒಳಗಡೆ ರಂಧ್ರ ಮಾಡಬೇಕು, ಭೇದ ಮಾಡಬೇಕು. ಭೇದ ಸೀಳುವುದು, ಸೀಳಿದ್ರೆ ಅದನ್ನು ನೂಲಿಂದ ಕಟ್ಟಾಕ್ಬೋದು. ಮುತ್ತು ಹೇಗೋ ಹಾಗೆ ವ್ಯಕ್ತಿಗಳು ಕೆಲವರು ಅವಿಭಿನ್ನರು, ಒಡಕಿಲ್ಲದೆ ಇರ್ತಾರೆ, ಸ್ವಚ್ಛರಾಗಿರ್ತಾರೆ, ಒಳ್ಳೆಯ ನಡವಳಿಕೆ ಇರುತ್ತೆ, ನೋಡಕ್ಕೂ ಅಂದರೆ ವರ್ತನೆಯಿಂದಲೂ ಚೆನ್ನಾಗಿರ್ತಾರೆ. ಹಾಗಿದ್ದರೂ ಅವರನ್ನು ಕಟ್ಟಾಕಬೇಕು, ಅವ್ರನ್ನ ಮಿತಿ ಮಾಡಬೇಕು, ಅವರನ್ನು ನಮಗೆ ತೊಂದರೆ ಕೊಡದಂತೆ ಎಲ್ಲಿಯೋ ಒಂದು ಕಡೆ ದಿಗ್ಬಂಧಿಸಬೇಕು ಅಂದರೆ ಅವರ ಒಳಗಡೆಗೆ ರಂಧ್ರ ಮಾಡಬೇಕು, ಭೇದ ಮಾಡಬೇಕು ಅಂತ. ತುಂಬ ಸೊಗಸಾದಂಥ ಮಾತು. ಏವಂ ಸಂಪ್ರದಾರ್ಯ, ಹೀಗೆ ತಂತ್ರ ಮಾಡಿಕೊಂಡು ತಸ್ಯಾಭಿಮುಖೋ ಭೂತ್ವ ಗರ್ವಾದ್ ಉನ್ನತ ಕಂದರ, ಹಿಂಗೆ ಕುತ್ತಿಗೆಯನ್ನು ಚಾಚಿಕೊಂಡು ಹೆಗಲನ್ನು ಹಿಗ್ಗಿಸಿಕೊಂಡು ಸಸಂಭ್ರಮ ಮೂವಾಚ ಓಡಿ ಹೋಗಿ ಹೇಳುತ್ತದೆ, ಮಾಮ ಕಥಮತ್ರ ಭವಾನ್ ಮೃತ್ಯುಮುಖೇ ಪ್ರವಿಷ್ಟ. ಮಾವ, ಇದೇನಿದು, ಮೃತ್ಯುವಿನ ಬಾಯಿಗೆ ನೀವು ಬಂದುಬಿಟ್ಟಿದ್ರಲ್ಲ. ಯನೇಶ ಗಜಃ ಸಿಂಹೇನ ವ್ಯಾಪಾದಿತ ಸಚ ಮಾಂ ಏತದ್ರಕ್ಷಣೆ ನಿಯುಜ್ಯ ನದ್ಯಾಂ ಸ್ನಾನಾರ್ಥಂ ಗತಃ. ಈ ಸಿಂಹ ಆನೆಯನ್ನಿದನ್ನು ಕೊಂದು ಈಗ ಸ್ನಾನ ಸಂಧ್ಯಾವಂದನೆಗೆ ಅಂತ ನದಿಗೆ ಹೋಗಿದೆ. ತೇನ ಗಚ್ಚತಾ ಮಮ ಸಮಾಧಿಷ್ಟಂ, ಹೋಗ್ತಾ ಹೇಳ್ತು, ಯದಿ ಕಶ್ಚಿದಿಹ ವ್ಯಾಘ್ರ ಸಮಯಾತಿ ತ್ವಯಾ ಸುಗುಪ್ತಂ ಮಾಂ ಮಮ ಆವೇದನೀಯಂ ಏನ ವನಮಿದಂ ಮಯಾ ನಿರ್ವ್ಯಾಘ್ರಂ ಕರ್ತವ್ಯಂ ಯತಃ ಪೂರ್ವಂ ವ್ಯಾಘ್ರೇಣೈಕೇನ ಮಯಾ ವ್ಯಾಪಾದಿತೋ ಗಜಃ ಶೂನ್ಯೇ ಭಕ್ಷಿತ್ವ ಉಚ್ಛಿಷ್ಟತಾಂ ನೀತಃ ತದ್ದಿನಾದಾರಭ್ಯ ವ್ಯಾಘ್ರಾನ್ ಪ್ರತಿ ಪ್ರಕುಪಿತೋಸ್ಮಿ ಅಂತ. ಇಲ್ಲೆಲ್ಲಾದರೂ ಹುಲಿ ಸಿಕ್ಕಿದ್ರೆ ಗುಟ್ಟಾಗಿ ಅದನ್ನಿಲ್ಲಿರೋ ಕೇಳಿ ನನಗೆ ಗುಟ್ಟಾಗಿ ತಿಳಿಸು, ಅದನ್ನು ತೆಪ್ಪಿಗಿಲ್ಲಿರೋ ಕೇಳಿ ನನಗೆ ತಿಳಿಸು, ನಾನು ಅದನ್ನು ಕೊಂದುಬಿಡ್ತೀನಿ. ಹಿಂದೊಮ್ಮೆ ಆನೆಯನ್ನು ಕೊಂದಿದ್ದಾಗ ನನಗೆ ಗೊತ್ತಿಲ್ಲದಂತೆ ಅದು ಆನೆಯ ಮಾಂಸವನ್ನು ತಿಂದು ಎಂಜಲು ಮಾಡಿಬಿಡ್ತು. ನಾನೊಂದು ಆನೆಯ ಮಾಂಸ ತಿನ್ನದೆ ಉಳಿಯೋದಾಯಿತು, ಉಪವಾಸ ಆಯಿತು ನನಗೆ. ಹೀಗಾಗಿ ಎಂಜಲನ್ನು ಉಚ್ಚಿಷ್ಟವನ್ನು ತಿನ್ನಿಸುವಂಥ ಪಾತಕ ಮಾಡಿದೆ. ಅದಕ್ಕೆ ಕಾಡಲ್ಲಿ ಹುಲಿ ಇರದಂತೆ ನೋಡಬೇಕು ಅಂತ ನನಗೆ ಆಸೆ ಇದೆ ಅಂತ ಹೇಳಿದೆ. ಹಾಗಾಗಿ ಏನಾದರೂ ನೀನು ನೋಡ್ಕೋ ದೂರ ದಾರಿ ಅಂತ ಅನ್ನುತ್ತದೆ. ಪಾಪ ಹುಲಿಗೆ ಭಯವಾಗುತ್ತೆ. ಸಂತ್ರಸ್ತ ಆಹಾ ಬಹುಭಾಗಿನಯ್ಯ, ಅಯ್ಯ ಅಳಿಯ ದೇಹಿಮೇ ಪ್ರಾಣ ದಕ್ಷಿಣ, ಅಪ್ಪ ನಂಗೆ ಪ್ರಾಣ ದಕ್ಷಿಣೆಯನ್ನು ಕೊಟ್ಬಿಡು, ನನ್ನ ಪ್ರಾಣವನ್ನೇ ನಂಗೆ ದಕ್ಷಿಣೆಯಾಗಿ ಕೊಟ್ಬಿಡು. ತ್ವಯಾ ತಸ್ಯಾತ್ರ ಚಿರಾಯ ಆಯಾತಸ್ಯಾಪಿ ಮದಿಯ ಕಾಪಿ ವಾರ್ತಾ ನಾಖ್ಯೇಯ ಏವಂ ಅಭಿದಾಯ ಅಸತ್ವರಂ ಪಲಾಯಾಂಚಕ್ರೆ. ಅಪ್ಪ ಅದು ಬಂದರೆ ನಾನು ಬಂದು ಸುಳುವನ್ನು ಹೇಳಬೇಡ, 1000 ವರಹ ಕೊಟ್ಟಂತೆ ನೀನು ದಯಮಾಡಿ ಈ ಉಪಕಾರ ಮಾಡು, ನಾನು ಎಲ್ಲೋ ಹೋಗ್ಬಿಟ್ಟಿದ್ರೂ ಅಂಬುಲಿನೋ ಗಂಜಿನೋ ಕುಡ್ಕೊಂಡು ಎಲ್ಲೋ ಬದುಕ್ತೀನಿ ಅಂತ ದೂರ ಹೊರಟೋಗುತ್ತದೆ. ಅಥ ಗತೇ ವ್ಯಾಘ್ರೇ ಕಶ್ಚಿತ್ ದ್ವೀಪಿ ಸಮಾಯಾತ. ದ್ವೀಪಿ ಅಂದರೆ ಕೆಲವರು ಹುಲಿ ಅಂತಾರೆ, ಯುಕ್ತತರವಾದದ್ದು ಯಾವುದು ಅಂತಂದರೆ ಚಿರತೆ. ಚಿರತೆ ಮಚ್ಚೆ ಮಚ್ಚೆಯಾಗಿರುತ್ತದೆ ಅದರ ಮೈ ಮೇಲೆ, ನೋಡಿದರೆ ಒಂದೊಂದು ಮಚ್ಚೆಯೂ ಒಂದೊಂದು ದ್ವೀಪದಂತೆ ತೋರುತ್ತದೆ, ಸ್ಪಾಟೆಡ್. ಅದಕ್ಕೆ ದ್ವೀಪಿ ಅಂತ, ದ್ವೀಪವಾನ್ ಇತಿ ದ್ವೀಪಿ ಹಾಗೆ ಅಂತ ಉಂಟು. ಅದು ಬರುತ್ತದೆ, ಅದನ್ನು ನೋಡೋದಾಗಿದೆ ಕನಿಸುತ್ತೆ. ವಿಚಿಂತಯತ್ ದೃಢದಂಷ್ಟ್ರೋಯಂ ಚಿತ್ರಕಃ. ಇದರ ಹಲ್ಲುಗಳು ತುಂಬ ಗಟ್ಟಿಯಾಗಿವೆ, ಕೋರೆಗಳು. ಇದು ತುಂಬ ದೊಡ್ಡ ಮೈಯೂ ಅಲ್ಲ. ಹಾಗಾಗಿ ಒಂದಿಷ್ಟು ಆನೆಯ ಚರ್ಮನ ಕತ್ತರಿಸಿ ನನಗೆ ಬಾಯಿ ಹಾಕೋಕ್ಕೆ ಬೇಕಾದಷ್ಟು ಅವಕಾಶ ಮಾಡಿಕೊಡುತ್ತೆ. ಅಷ್ಟು ಕೆಲಸ ಇದರಿಂದ ತಗೋತೀನಿ ಅಂಥೇಳಿ ಭಗಿನಿ ಸುತ ಕಿಮಿತಿ ಚಿರ ದೃಷ್ಟೋಸಿ ಕಥಂ ಚ ಬುಭುಕ್ಷಿತ ಇವ ಲಕ್ಷ್ಯಸೆ.
ತದ್ ಅತಿಥಿರಸಿಮೆ ಯಶ ಗಜ ಸಿಂಹೇನ ಹತಃ ತಿಷ್ಠತಿ ಅಂಚಾಸ್ಯ ತದಾ ದಿಷ್ಟ ರಕ್ಷಪಾಲ ಪರಂ ತಥಾಪಿ ಯಾವತ್ ಸಿಂಹೋ ನ ಸಮಯಾತಿ ತಾವದಸ್ಯ ಗಜಸ್ಯ ಮಾಂಸಂ ಭಕ್ಷಯಿತ್ವಾ ತೃಪ್ತಿಂ ಕೃತ್ವಾ ದ್ರುತತರಂ ವಜ. ನೋಡಯ್ಯ ಅಳಿಮಯ್ಯ ಬಂದಿದೆ ನೀನು, ಇಷ್ಟು ಕಾಲ ಆಗಿತ್ತು ನೀನು ನೋಡಿ, ಸ್ವರ್ಗಿದ್ದೀಯ ಪಾಪ, ಹೊಟ್ಟೆಯೇನು ಇಲ್ವಾ? ಇದು ನೋಡು ಆನೆಯನ್ನು ಸಿಂಹ ಕೊಂದು ಹೋಗಿದೆ, ಅದು ಸ್ನಾನ ಸಂಧ್ಯೆ ಮುಗಿಸ್ಕೊಂಡು ಬರೋದ್ರೊಳಗಾಗಿ ನೀನೊಂದಿಷ್ಟು ಬಾಯಿ ಹಾಕಿ ತಿಂದು ಹೊಟ್ಟೆ ತುಂಬಿಸ್ಕೊ, ಇಂಥ ಅವಕಾಶ ನಮಗೆಲ್ಲಿ ಸಿಗುತ್ತದೆ, ಹಾಕು ಬಾಯಿ ಅಂತ. ಅದು ಮಾಮ ಯದ್ಯೇವಂ ತನ್ನ ಕಾರ್ಯಂ ಮೇ ಮಾಂಸಾಶನೇನ ಯತಃ ಜೀವನ್ನರೋ ಭದ್ರಶತಾನಿ ಪಶ್ಯತಿ, ಜೀವನ್ ಭದ್ರಾಣಿ ಪಶ್ಯತಿ ಅಂತ ಮಾತುಂಟು. ಅಪ್ಪ ಬೇಡ, ಸಿಂಹದ ಬಾಬತ್ತು ಅಂದರೆ ಕಷ್ಟ, ಅದು ಕೊಂದ ಪ್ರಾಣಿ, ಬಾಯಿ ಹಾಕಿದ್ರೆ ನಾನು ಹೇಗೆ? ಯಚ್ಚಕ್ಯಂ ಗ್ರಸಿತುಂ ಶಸ್ತಂ ಗ್ರಸ್ತಂ ಪರಿಣಮೆಚ್ಚಯತ್ ಹಿತಂಚ ಪರಿಣಾಮೇಯತ್ ತದಾದ್ಯಂ ಭೂತಿಮಿಚ್ಛತ. ಹಿಂದೆಯೇ ನಾವು ಹೇಳಿದ್ವಿ, ಈ ಶ್ಲೋಕ ಬಂದಿತ್ತು. ಜೀರ್ಣವಾಗುವಷ್ಟು ತಿನ್ನಬೇಕು, ನುಂಗುವಷ್ಟು ಕಚ್ಚಬೇಕು ಅಂತ. ಅದರಿಂದ ಬೇಡ ಅಂತ ಹೇಳುತ್ತದೆ. ಇಲ್ಲ ಇಲ್ಲ, ನೀನು ಯೋಚನೆ ಮಾಡಬೇಡ, ಭೋ ಅಧೀರ ವಿಶ್ರಬ್ಧೋ ಭೂತ್ವ ಭಕ್ಷಯ. ಅಯ್ಯ, ಹಿಂದು ಮುಂದೆ ನೋಡದೆ ಒಂದಷ್ಟು ಬಾಯಿ ಹಾಕಿ ತಿನ್ನು, ನಾನು ದೂರದ ಏವ ನಿವೇದಯಾಮಿ ತಸ್ಯ ಆಗಮನಂ. ಅದು ಬರ್ತಾ ಇದೆಯಾ ಇಲ್ವಾ ಸಿಂಹ ಅನ್ನೋ ದೂರದಿಂದಲೇ ಹೇಳ್ತೀನಿ ಅಂತ. ಅದು ಪಾಪ ಒಂದು 4 ಅಂಗೈ ಅಗಲಿಸಿದಷ್ಟು ಚರ್ಮನ ಕಿತ್ತು ಅದರೊಳಗೆ ಮುಖ ಹಾಕಿ ಬಾಯಿ ಹಾಕಿ ಇನ್ನೇನು ತಿನ್ನಬೇಕು ಅನ್ನೋಷ್ಟೊಳಗೆ ತಥಾನುಷ್ಠಿತೆ ದ್ವೀಪಿನ ಭಿನ್ನಾಂ ತ್ವಚಂ ವಿಜ್ಞಾಯ ಜಂಬುಕೇನ ಅಭೀತಂ ಬಹುಭಗಿನಿ ಸುತ ಗಮ್ಯತಾಂ ಯೇಷ ಸಿಂಹಸ್ಸ ಮಾಯಾತಿ. ಓಡಯ್ಯ ಓಡು, ಬಂತು ಸಿಂಹ ಅನ್ನುತ್ತದೆ. ಅದು ಪಾಪ ತಿರುಗಿ ನೋಡದೆ ದೂರಂ ಪ್ರಣಷ್ಟ. ಯಾವದಸೌ ತದ್ಭೇದಕೃತ ದ್ವಾರೇಣ ಕಿಂಚಿನ್ ಮಾಂಸಂ ಭಕ್ಷಯತಿ. ಆಮೇಲೆ ಅದು ಕಿತ್ತು ಹಾಕಿದ ಆ ರಂಧ್ರದಲ್ಲಿ ಬಾಯಿಟ್ಟು ಚಪ್ಪರಿಸಿಕೊಂಡು ಆನೆಯ ಮಾಂಸ ತಿನ್ನುತ್ತಾ ಇದೆ. ಅಷ್ಟೊತ್ತಿಗೆ ಅತಿ ಸಂಕ್ರುದ್ಧ ಅಪರಹ ಶೃಗಾಲಹ ಸಮಾಯಯು, ಕೋಪಗೊಂಡು ಮತ್ತೊಂದು ನರಿ ಅಲ್ಲಿಗೆ ಬರುತ್ತದೆ. ತಮ್ಮ ಆತ್ಮತುಲ್ಯ ಪರಾಕ್ರಮಂ ದೃಷ್ಟ್ವಾ ಏನಂ ಶ್ಲೋಕಂ ಅಪಠತ್ ಉತ್ತಮಂ ಪ್ರಣಿಪಾತೇನ ಶೂರಂ ಭೇದೇನ ಯೋಜಯತ್ ನೀಚಂ ಅಲ್ಪ ಪ್ರದಾನೇನ ಸಮಶಕ್ತಿಂ ಪರಾಕ್ರಮೈ ಅಂತ ಹಿಂದಿನ ಶ್ಲೋಕವನ್ನೇ ಹೇಳುತ್ತದೆ. ತತಶ್ಚ ತದಭಿಮುಖ ಅಭಿಮುಖಕೃತ ಪ್ರಯಾಣ ಸ್ವದಮಿಷ್ಟ್ರಾಭಿ ತಂ ವಿದಾರ್ಯ ದಿಗಂತ ಭಾಜಂ ಕೃತ್ವಾ ಸ್ವಯಂ ಮುಖೇನ ಚಿರಕಾಲಂ ಹಸ್ತಿಮಾಂಸಂ ಬುಭುಜೆ. ಅದು ಹೋಗಿ ತನ್ನ ಗಟ್ಟಿ ಬಲದ ದವಡೆಗಳನ್ನು ಅದರ ಕೈಗೆ ಕಾಲಿಗೆ ಕುತ್ತಿಗೆಗೆ ಹಾಕಿ ಕಚ್ಚಿ ಹೊರಿ ಕಾಡಿ ಯುದ್ಧ ಮಾಡಿ ಆ ನರಿಯನ್ನು ಕೊಂದು ವಿಜಯೋತ್ಸವ ಗರ್ವದಿಂದ ಬಂದು ಆನೆಯ ಮಾಂಸವನ್ನು ಬಹುಕಾಲ ತಿಂದು ನೆಮ್ಮದಿಯಾಗಿತ್ತು ಅಂತ ಕತೆ. ಹಾಗೇ ನೀನು ನಿನ್ನ ಜಾತಿಯದೇ ಆದ ಮೊಸಳೆಯನ್ನು ನೀನು ಹೋರಾಡಿ ಗೆಲ್ಲಬಹುದು. ಅದೇನು ಡೈನಾಸೊರಸ್ ಅಲ್ವಲ್ಲ ಭಯ ಪಡೋದಕ್ಕೆ. ಹೋಗು. ಏವಂ ತ್ವಮಪಿತಂ ರಿಪುಂ ಸ್ವಜಾತೀಯಂ ಯುದ್ಧೇನ ಪರಿಭೂಯ ದಿಶೋಭಾಗಂ ಕುರು, ದಿಗ್ಬಲಿ ಹಾಕು. ದಿಶೋಭಾಗಂ ಅಂದರೆ ದಿಗ್ಬಲಿ ಹಾಕು ಅಂತ. ನೋಚೇತ್ ಪಶ್ಚಾತ್ ಬದ್ಧಮೂಲಾತ್ ಅಸ್ಮತ್ ತ್ವಮಪಿ ವಿನಾಶಮ ವಾಪ್ಸಿಸಿ. ಇಲ್ಲದೆ ಇದ್ರೆ ನೀನು ನಾಶ ಆಗ್ತೀಯ. ಸಂಭಾವ್ಯಂ ಗೋಷು ಸಂಪನ್ನಂ ಸಂಭಾವ್ಯಂ ಬ್ರಾಹ್ಮಣೇ ತಪ ಸಂಭಾವ್ಯಂ ಶ್ರೀಷು ಚಾಪಲ್ಯಂ ಸಂಭಾವ್ಯಂ ಜಾತಿತೋಭವ್ಯಂ. ಮ್ಯಾನೇಜಬಲ್ ಆದದ್ದು. ಗೋವುಗಳಿದ್ರೆ ಸಂಪತ್ತಿ ಮ್ಯಾನೇಜಬಲ್ ಆಗುತ್ತದೆ. ಬ್ರಾಹ್ಮಣ ತಪಸ್ಸು ಮಾಡ್ತಾನೆ ಅನ್ನೋದೊಂದು. ಸ್ತ್ರೀಯರಿಗೆ ಚಾಂಚಲ್ಯ ಇದ್ದರೆ ಮ್ಯಾನೇಜ್ ಮಾಡಬಹುದು. ನಮ್ಮ ಜಾತಿಯಿಂದಲೇ ಭಯ ಬಂದರೆ ಅದನ್ನು ಮ್ಯಾನೇಜ್ ಮಾಡಬಹುದು. ಹೀಗಾಗಿ ಮ್ಯಾನೇಜಬಲ್ ಆದದ್ದು. ಸುಭಕ್ಷಾಣಿ ವಿಚಿತ್ರಾಣಿ ಶಿಥಿಲ ಪೌರಯೋಷಿತ ಏಕೋ ದೋಷೋ ವಿದೇಶಸ್ಯ ಸ್ವಜಾತಿರ್ ಯದ್ವಿರುಚ್ಯತೆ. ಅದು ಒಂದು ಕಥೆ, ಅದನ್ನು ಹೇಳುತ್ತದೆ. ಪರದೇಶ ತುಂಬ ಚೆನ್ನಾಗಿದೆ, ಒಳ್ಳೆ ಊಟ ಇದೆ, ಅಲ್ಲಿ ಬಟ್ಟೆ ಬರೆ ಹಾಕ್ಕೊಂಡವರು ತುಂಬ ಸೊಗಸು, ಅಲ್ಲಿ ಹೆಣ್ಣು ಇನ್ನೂ ಸೊಗಸು. ಆದರೆ ಒಂದು, ಅಲ್ಲಿರುವ ಸ್ವಜಾತಿಯ ಜನ ನಮ್ಮನ್ನು ಕಂಡ್ರೆ ಆಗೋಲ್ಲ ಅಂತ ಮಾಡಿಕೊಂಡಿದ್ದಾರೆ. ಪರದೇಶದಲ್ಲಿರುವ ಪರ ಊರಿನಲ್ಲಿರ್ತಕ್ಕಂಥ ಬೇರೆ ಊರಿನಲ್ಲಿರ್ತಕ್ಕಂಥ ಸ್ವಜನರು ನಮ್ಮ ಪಾಲಿಗೆ ಶ್ವಜನರೇ ಆಗಿದ್ದಾರೆ ಅಂತ ಒಂದು ಸುಭಾಷಿತ. ಏನದು ಅಂತ ಈ ಮೊಸಳೆ ಕೇಳುತ್ತದೆ. ಆಗ ಹೇಳುತ್ತದೆ, ಒಂದು ಊರಿನಲ್ಲಿ ಚಿತ್ರಾಂಗೋ ನಾಮ ಸಾರಮೇಯ. ಚಿತ್ರಾಂಗ ಅಂತ ಒಂದು ನಾಯಿತ್ತು. ದುರ್ಭಿಕ್ಷವಾಯಿತು, ಕ್ಷುತ್ಕ್ಷಾಮಕಂಠ ಭಯಾತ್ ದೇಶಾಂತರಂ ಗತ. ಹಸಿದು ಜೀವಭಯದಿಂದ ಇನ್ನೊಂದು ಪ್ರಾಂತಕ್ಕೆ ಹೋಯಿತು. ಅಲ್ಲಿ ಎಲ್ಲ ಚೆನ್ನಾಗಿತ್ತು. ಆ ನಾಯಿಗೆ ಅಲ್ಲಿರುವ ಊರಿನ ಗೃಹಿಣಿಯರೆಲ್ಲ ಬಹಳ ಸೊಗಸಾಗಿ ಆಹಾರ ಎಲ್ಲ ಹಾಕ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಆದರೆ ಆ ಊರಿನ ನಾಯಿಗಳು ಈ ನಾಯಿನ ನೋಡಿ ಕ್ರೌರ್ಯದಿಂದ ಕೋಪದಿಂದ ಬಂದು ಕೈ ಕಾಲು ಕಿವಿನೆಲ್ಲ ಹರಿದು ತಿನ್ನೋ ಮಟ್ಟಕ್ಕೆ ಬಂದುಬಿಟ್ವು. ಅದು ಪಾಪ ಪಲಾಯನ ಮಾಡಿಕೊಂಡು ಓಡಿ ಬಂದು ತನ್ನ ಊರಿನ ನಾಯಿಗಳಿಗೆ ಹೇಳ್ತು, ಆ ಊರು ಚೆನ್ನಾಗಿದೆ, ರಸ್ತೆಗಳು ಚೆನ್ನ, ಇಂಜಲು ಚೆನ್ನ, ಎಲ್ಲ ಜನರು ಸಮೃದ್ಧವಾಗಿ ಹಾಕ್ತಾರೆ. ಆದರೆ ನಮ್ಮ ಜಾತಿ ನಾಯಿಗಳಿವೆಯಲ್ಲ ಅವುಗಳೇ ಕಿತ್ತು ತಿನ್ನುತ್ತವೆ ನಮ್ಮನ್ನು, ಅದರಿಂದ ಅಲ್ಲಿರೋಕ್ಕಾಗೋಲ್ಲ.
ನಾನೀಗ ಹೊರಟು ಬಂದೆ, ಉಪವಾಸವಾದರೂ ಇಲ್ಲಿದ್ದೇನು, ಒಂದು ಒಪ್ಪತ್ತೋ ಅರೆ ಹೊಟ್ಟೆನೋ ಗಂಜಿಯೋ ಅಂಬಲಿಯೋ ಆದೀತು, ಅಲ್ಲಿ ಪ್ರಾಣಕ್ಕೆ ಸಂಚಕಾರ ಅಂತ. ಕೆಲವೊಮ್ಮೆ ಹಾಗಾಗುತ್ತದೆ. ಸ್ವಜನರ ಬಾಧೆ ತುಂಬ ಕಷ್ಟ ತಾಳ್ಕೊಳ್ತಕ್ಕಂಥದ್ದು, ಬಹಳ ಬಹಳ ತೊಡಕು. ಅದು ಇದೆಯಲ್ಲ, ಒಬ್ಬ ಕಮ್ಮಾರ ಮತ್ತು ಒಬ್ಬ ಅಕ್ಕಸಾಲಿಗ ಅಕ್ಕಪಕ್ಕದಲ್ಲಿದ್ದರು. ಒಮ್ಮೆ ಇದ್ದಕ್ಕಿದ್ದಂತೆ ಅಕ್ಕಸಾಲಿಗನ ಆ ಅಂಗಡಿಯಿಂದ ಒಂದು ಸಣ್ಣ ಬಂಗಾರದ ತುಣುಕು ಸುತ್ತಿಗೆ ಪೆಟ್ಟಿಗೆ ಹಾರಿ ಈ ಕಮ್ಮಾರನ ಕಬ್ಬಿಣದ ಅಂಗಡಿಗೆ ಬಿತ್ತು. ಕಬ್ಬಿಣದ ದೊಡ್ಡ ದೊಡ್ಡ ತುಂಡುಗಳ ಮಧ್ಯೆ ಸಣ್ಣ ಬಂಗಾರ ತುಣುಕು ಬಿತ್ತು. ತಕ್ಷಣವೇ ಕಬ್ಬಿಣ ಕೇಳಿದು, ಏನಮ್ಮ ಫಳಫಳ ಹೊಳಿತೀಯಾ, ನಮ್ಮನೆಗೆ ಬಂದು ಬಿದ್ದಿದ್ದೀಯಲ್ಲ ಏನು ಅಂತ. ಅಯ್ಯೋ ಏನು ಮಾಡೋದು, ಅಲ್ಲಿ ಬೇರೆ ಜಾತಿನವರು ತುಂಬ ತೊಂದರೆ ಕೊಡ್ತಾರೆ, ನಿಮ್ಮ ಜಾತಿನವರು ನನ್ನನ್ನು ಬಡಿತಾ ಇದ್ದಾರೆ, ಬೆಂಕಿಯಲ್ಲಿ ಕಾಯಿಸಿದ್ದಲ್ಲದೆ ಬಡಿಸ್ಕೊಳ್ಳೋದು ಬೇರೆ ಇದೆ, ಏನು ಮಾಡೋದು, ನನಗೆ ತುಂಬ ಕಷ್ಟ ಆಯಿತು, ಪರಜಾತಿಯಿಂದ ಬಡಿಸ್ಕೊಳ್ಳೋದು ಅಂತ ಇಲ್ಲಿಗೆ ಹಾರ ಬಂದೆ ಅಂತ. ಅಯ್ಯೋ ನಿಂದೇ ಪರವಾಗಿಲ್ಲ, ನಮ್ಮದು ನೋಡು ಗತಿ, ನಂತರವೇ ನನ್ನಂತೆಯೇ ಇರ್ತಕ್ಕಂಥವನು, ಎಷ್ಟೋ ಕಷ್ಟಪಟ್ಟವನು, ಬೆಂಕಿಯಲ್ಲಿ ಬಿದ್ದವನು, ಹೊಡೆಸ್ಕೊಂಡವನು, ಬಡಿಸ್ಕೊಂಡವನು, ಕುಟ್ಟಿಸ್ಕೊಂಡವನು, ತಟ್ಟಿಸ್ಕೊಂಡವನು, ಅವನೇ ನಮ್ಮನ್ನು ಬಡಿತಾ ಇದ್ದಾನೆ, ಅದಕ್ಕಿಂತ ಇನ್ನೇನು, ಬ್ರಿಟಿಷರ ಆಳಿದ್ರೆ ಪರವಾಗಿಲ್ಲ, ನಮ್ಮವರೇ ನಮ್ಮನ್ನು ದಬ್ಬಾಳಿಕೆ ಮಾಡಿದ್ರೆ ಎಂಥದ್ದು, ಆ ರೀತಿ ಅಂತ ಕಬ್ಬಿಣ ಹೇಳ್ತಂತೆ. ಹಾಗೆ ಈ ನಾಯಿಯ ಗತಿ ಆಯಿತು ಅಂತ. ಅದರಿಂದ ನೀನು ಹೋಗಿ ಯುದ್ಧ ಮಾಡು ಅಂತಂದಾಗ, ಸೋಪಿ ಮಕರಃ ತದುಪದೇಶಂ ಶ್ರುತ್ವ ಕೃತಮರಣ ನಿಶ್ಚಯ ಮರಣಂ ವಾ ತರಣಂ ಅಂತಂದುಕೊಂಡು ನಿಶ್ಚಯ ಮಾಡಿಕೊಂಡು ವಾನರ ಮನುಜ್ಞಾಯ ಸ್ವಾಶ್ರಯಂಗತ, ಕೋತಿಗೆ ಬೈ ಅಂತ ಹೇಳ್ತು, ಗುಡ್ ಬೈ ಅಂತ ಹೋಗಿ ಆ ಮೊಸಳೆಯ ಜೊತೆಗೆ ಹೋರಾಡಿ ಸಹ ವಿಗ್ರಹಂ ಕೃತ್ವ ಆತತಾಯಿನಾ ಸಹ ದೃಢಸತ್ವಾವಷ್ಟಂಭಾಚ್ಯ, ತನ್ನ ಸತ್ವದ ಸ್ಥೈರ್ಯದ ಕಾರಣ ತಮ್ಮ ವ್ಯಾಪಾದ್ಯ ಆ ಆಕ್ರಮಣಕಾರಿ ಮೊಸಳೆಯನ್ನು ಕೊಂದು ಸ್ವಾಶ್ರಯಂ ಲಬ್ಧ್ವಾ ಸುಖೇನ ಚಿರಕಾಲಂ ಅತಿಷ್ಠತ್, ತನ್ನ ಮನೆಯನ್ನು ಕಾಪಾಡಿಕೊಳ್ತು. ಅತ ಸದ್ವಿಧ ಮುಚ್ಯತೆ ಅಕೃತ್ವಾ ಪೌರುಷಂ ಯಾಶ್ರೀಹಿ ಕಿಂತಯಾಪಿ ಸುಭೋಗ್ಯಯ ಜರದ್ಗವ ಸಮಶ್ನಾತಿ ದೈವಾದುಪಗತಂ ತೃಣಂ. ಭೋಗ ಕೊದಗದ ಇದ್ದರೇನು ಪೌರುಷದಿ ಪಡೆಯದಿಹ ಸಂಪತ್ತು ತಾನು. ಸಂತೋಷ ಪಡೋಕ್ಕೆ ಸುಖಕ್ಕೆ ಒದಗದೇ ಇದ್ದರೆ ಏನು ಪೌರುಷದೆ ಪಡೆದ ಸಂಪತ್ತು. ಮುದಿಗೋವು ಮೆಲ್ಲುವುದು ಹುಲ್ಲನ್ನು ದೈವಯೋಗದೆ ದೊರಕುವುದನ್ನು. ಮುದಿಗೋವು ಏನೋ ಬಂದಂಥ ಒಣಕಲ್ ಹುಲ್ಲು ತಿನ್ನುತ್ತೆ, ಹಾಗೆ ಏನೋ ಒಂದು ತಿನ್ನೋದಲ್ಲ, ತಿನ್ನೋಕ್ಕಾಗದೇ ಇದ್ರೂ ಸ್ವಪ್ರಯತ್ನದಿಂದ ಪಡ್ಕೊಳ್ಬೇಕು ನಾವು ಅಂತ. ಇದು ಬಹಳ ಮುಖ್ಯ. ಪೌರುಷ ಅನ್ನೋದು ತುಂಬ ತುಂಬ ಮುಖ್ಯ. ಪೌರುಷ ಪದ್ಧತಿ ತುಂಬ ತುಂಬ ಬೇಕಾದದ್ದು ಅಂತನ್ನುವುದು ಪಂಚತಂತ್ರದಲ್ಲಿ ಮತ್ತೆ ಮತ್ತೆ ನಮಗೆ ಗೊತ್ತಾಗತಕ್ಕಂಥದ್ದು. ಏಕೆಂದರೆ ವಿಹಾಯ ಪೌರುಷಂ ಯೋಹಿ ದೈವಮೇವಾವಲಂಬತೆ ಪ್ರಾಸಾದ ಸಿಂಹವತ್ತಸ್ಯ ಮೂರ್ಧ್ನಿ ತಿಷ್ಠಂತಿ ವಾಯಸಾಹ ಅಂತ ಸೋಮದೇವ ಯಶಸ್ತಿಲಕ ಚಂಪು ಕಾವ್ಯದಲ್ಲಿ ಹೇಳ್ತಾನೆ. ಯಾರು ಪೌರುಷವನ್ನು ಬಿಟ್ಟು ಬರೀ ಆಕಾಶ ನೋಡಿಕೊಂಡು ವಿಧಿ ವಿಧಿ ಅಂತ ಜಾತಕ ಕುಂಡಲಿ ಎಣಿಸ್ತಾ ಇರ್ತಾರೋ ಅವರು ಬಂಗಲೆ ಮೇಲಿರತಕ್ಕಂಥ ಬೊಂಬೆ ಸಿಂಹಗಳಿದ್ದಂತೆ ಕಾಗೇನೇ ಅವುಗಳ ಮೇಲೆ ಹಿಚ್ಚಿಕೆ ಹಾಕೋದು ಅಂತ. ಪ್ರಾಸಾದ ಸಿಂಹವತ್ತಸ್ಯ ಮೂರ್ಧ್ನಿ ತಿಷ್ಠಂತಿ ವಾಯಸಾಹ ಯೇಷಾಂ ಆತ್ಮಬಲಂ ನಾಸ್ತಿ ತೇಷಾಂ ಮುಂಬಳಸ್ಥಿತಂ ತಾರಾಬಲಂ ಕಿಂ ಕುರ್ಯಾತ್ ಅಂತಾನೆ. ಯಾರಿಗೆ ಆತ್ಮಬಲ ಇಲ್ಲವೋ ಅವರಿಗೆ ಆಕಾಶದಲ್ಲಿರ್ತಕ್ಕಂಥ ತಾರಾಬಲ ಏನು ಮಾಡುತ್ತದೆ? ಪೌರುಷ ಬೇಕು. ಪುರುಷಕಾರ ಅಂತಂತೀವಿ. ಪುರುಷಕಾರ ಅಂದರೆ ಗಂಡಸಿಂದು ಕೆಲಸ ಅಂತಲ್ಲ, ನಮ್ಮ ಜೀವತ್ವದ ಪ್ರಯೋಜನ ಏನಿದೆ ಅದನ್ನು ಮಾಡಿಕೊಳ್ಳಬೇಕು, ದುಡಿದುಕೊಳ್ಳಬೇಕು ಅಂತ. ನಮಗೆ ದೈವ ಗೊತ್ತಿಲ್ಲ, ನಮ್ಮ ಕೆಲಸ ನಾವು ಮಾಡಬೇಕು ಅಂತ. ಅದರಿಂದಲೇ ನಾನು ವ್ಯಕ್ತಿಗತವಾಗಿ ತುಂಬ ದೊಡ್ಡ ಸರ್ಕಾರದ ದೊಡ್ಡ ದೊಡ್ಡ ಸಂಸ್ಥೆಗಳ ಮೂಲಕ ಏನೋ ಒಂದು ದೊಡ್ಡದು ಕೆಲಸ ನಡೆಯುತ್ತದೆ ಅಂತ ನಚ್ಚಿಕೆ ಇಟ್ಟುಕೊಂಡಿಲ್ಲ. ನಮ್ಮ ಕೈನಲ್ಲಿ ಏನಾಗುತ್ತೋ ಅದನ್ನು ನಾವು ಮಾಡಬೇಕು ಅಂತ. ಸರ್ಕಾರದ ಮೂಲಕ ನಡೆಸೋಣ, ಮತ್ತೊಂದು ಮಾಡೋಣ, ಅವುಗಳು ಮೇಯ್ನ್ ಆಕ್ಯುಪೇಷನ್ ಆಗಬಾರ್ದು. ಎಲ್ಲೋ ಒಂದು ಎದ್ದೋಗ ಮಾತು ಬಿದ್ದೋಗ್ಲಿ ಅಂತ ಹೇಳೋಣ ಬೇಕಿದ್ರೆ. ಆದರೆ ಅದನ್ನೇ ನಚ್ಚಿಕೊಂಡು ಇದಕ್ಕೆ ನೋಡಿ ಅವ್ರು ಮಾಡಲಿ ಇವ್ರು ಮಾಡಲಿ ಈ ಅಹವಾಲುಗಳನ್ನೆಲ್ಲ ನಾವು ಕೇಳ್ತಾ ಕೂತ್ಕೊಳ್ಬಾರ್ದು. ನಮ್ಮ ಕೈನಲ್ಲಿ ಏನಾಗುತ್ತೆ ಅದನ್ನು ಮಾಡೋಣ. ಸಣ್ಣದೇ ಇರಬಹುದು, ಆಗುವಷ್ಟಾಗಲಿ. ನನ್ನ ಪೂಜ್ಯ ಗುರುಗಳಾದ ಲಂಕಾ ಕೃಷ್ಣಮೂರ್ತಿಯವರು ಪೌರುಷದಲ್ಲಿ ಸ್ವಪ್ರಯತ್ನದಲ್ಲಿ ತುಂಬ ನಂಬಿಕೆ ಇಟ್ಟಿದ್ರು. ರಂಗನಾಥ್ ಶರ್ಮರೂ ಅಷ್ಟೇ, ನನ್ನ ಮತ್ತೊಬ್ಬ ಗುರುಗಳು ಅದೇ ಪೌರುಷದಲ್ಲಿ ಅದೇ ಪುರುಷಕಾರದಲ್ಲಿ ನಂಬಿಕೆ ಇಟ್ಟಿದ್ರು. ನಾವು ಮಾಡೋ ಕೆಲಸ ಮಾಡಬೇಕು. ರಂಗನಾಥ್ ಶರ್ಮರನ್ನ ಒಮ್ಮೆ ಕೇಳಿದಾಗ ಅವರು ಹೇಳಿದರು, ನಾನು ದೊಡ್ಡ ಕೆಲಸ ಮಾಡದೇ ಇರಬಹುದು, ಆದರೆ ಜೀವನವನ್ನು ವ್ಯರ್ಥ ಮಾಡಲಿಲ್ಲ, ಸಮಯವನ್ನು ಪೋಲು ಮಾಡಲಿಲ್ಲ, ಯಾರಿಗೂ ಅನ್ಯಾಯ ಮಾಡಲಿಲ್ಲ ಅಂತಂದರು. ಏನು ಆ ಮಹಾನುಭಾವರು 99-100 ವರ್ಷ ಬಾಳದಂಥ ಪುಣ್ಯಚರಿತರು ಈ 3 ಮಾತನ್ನು ಹೇಳಬೇಕು ಅಂದರೆ
ಆ 100 ವರ್ಷಗಳ ಆತ್ಮಬಲ ಎಷ್ಟು ಇದ್ದಿರಬೇಕು ಅಂತನಿಸುತ್ತದೆ. ತುಂಬ ತುಂಬ ದೊಡ್ಡದಾದದ್ದು. ಅಲ್ಲಿಗೆ ನಾವು ಲಬ್ಧಪ್ರಣಾಶವನ್ನು ಬೀಳ್ಕೊಟ್ಟು ಅಪರೀಕ್ಷಕಾರಿಕಂ ಅಥವಾ ಅಪರೀಕ್ಷಕಾರಿತ ಅಥವಾ ಅಪರೀಕ್ಷಕಾರಿತ್ವಂ ಅಂತೆಲ್ಲ ನಾಮಾಂತರ ಇರತಕ್ಕಂಥ ಅಪರೀಕ್ಷಿತ ಕಾರಕವೆನ್ನುವ 5ನೇ ತಂತ್ರಕ್ಕೆ ಬರ್ತೀವಿ. ಅಥೇದಂ ಆರಭ್ಯತೆ ಅಪರೀಕ್ಷಿತ ಕಾರಕಂ ನಾಮ ಪಂಚಮಂ ತಂತ್ರಂ ಯಸ್ಯಾಯಂ ಆದಿಮ ಶ್ಲೋಕ. ಇದು 5ನೇ ತಂತ್ರ. ಅಪರೀಕ್ಷಿತ, ಅಸಮೀಕ್ಷಕಾರಿತ, ಅಪರೀಕ್ಷಕಾರಿತ ಅಂತ ಬೇಕಾದಂತೆ ಉಂಟು. ಅಪರೀಕ್ಷಿತ ಅಂದರೆ ಚೆನ್ನಾಗಿ ನೋಡದೆ, ಪರಿ ಸುತ್ತಲೂ, ಈಕ್ಷಿತ ನೋಡುವುದು, ಹಾಗೆ ಮಾಡದೇ ಇದ್ರೆ ಅಪರೀಕ್ಷಿತ. ಇನ್ನೊಂದು ಸಮೀಕ್ಷ್ಯ, ಸಮ್ಯಕ್ ಈಕ್ಷ್ಯ, ಚೆನ್ನಾಗಿ ನೋಡಿ. ಹಾಗಲ್ಲದೆ ಅಸಮೀಕ್ಷ್ಯ ಕಾರಿತ ಅಂದರೆ ನೋಡದೆ, ವಿವೇಕ ಇಲ್ಲದೆ, ಹಿಂದು ಮುಂದೆ ನೋಡದೆ ದುಡುಕಿ ನಡೆದಂಥದ್ದು, ದುಡುಕಿನ ನಡತೆ ಅಂತ ಇದಕ್ಕೆ ಕನ್ನಡದ ಅನುವಾದ ಮಾಡಬಹುದು. ಆರಂಭದ ಪದ್ಯ: ಕುದೃಷ್ಟಂ ಕುಪರಿಜ್ಞಾತಂ ಕುಶ್ರುತಂ ಕುಪರೀಕ್ಷಿತಂ ತನ್ನರೇಣ ನ ಕರ್ತವ್ಯಂ ನಾಪಿತೇನಾತ್ರ ಯತ್ಕೃತಂ. ಸರಿಯಾಗಿ ನೋಡದೆ, ಸರಿಯಾಗಿ ತಿಳಿಯದೆ, ಸರಿಯಾಗಿ ಕೇಳದೆ, ಸರಿಯಾಗಿ ಗಮನವಿಡದೆ ಯಾವುದನ್ನು ಮನುಷ್ಯ ಮಾಡ್ತಾನೋ ಅದರಿಂದ ಹಾಳಾಗ್ತಾನೆ. ಹೇಗೆ ಕ್ಷೌರಿಕ ಹಾಳಾದನೋ ಹಾಗೆ ಅಂತ. ಇದು ಮುಖ್ಯ ಕಥೆ. ಒಬ್ಬ ಕ್ಷೌರಿಕನ ಅವಿವೇಕ ಅವನ ಪ್ರಾಣಕ್ಕೆ ಸಂಚಕಾರ ಬಂತು ಅಂತ ಅನ್ನುವುದನ್ನು ತೋರ್ಪಡಿಸುತ್ತದೆ. ಈ ಪಂಚತಂತ್ರ ಕಥಾನಕಗಳಲ್ಲಿ ಮೊದಲ ಕಥೆಗೆ ಒಂದು ಸೂಚನಾ ಪದ್ಯ ಬರುತ್ತದಲ್ಲ, ಅದು ಇಡೀ ಕಥಾ ಪ್ರವಾಹಕ್ಕೆ ಒಂದು ಪಲ್ಲವಿಯಂತೆ ಬರುತ್ತದೆ. ಹಿಂದೆ ನಮ್ಮ ಹರಿಕಥೆಗಳಲ್ಲಿ ಪ್ರವೀಣರಾದವರು, ವಿಶೇಷತಃ ನಾನು ಕನ್ನಡದವರಲ್ಲಿ ತುಂಬ ಮೆಚ್ಚಿಕೊಂಡಂಥದ್ದು ಅಂದರೆ ಅಚ್ಯುತದಾಸರನ್ನು, ಭದ್ರಗಿರಿ ಅಚ್ಯುತದಾಸರನ್ನು. ತುಂಬ ರಸವತ್ತಾಗಿ ಹರಿಕಥಾ ಕಾಲಕ್ಷೇಪ ಮಾಡ್ತಾ ಇದ್ರು. ಸಾಮಾನ್ಯ ಹರಿಕಥೆಯ ಪದ್ಧತಿಯೇ ಒಂದು ಉಂಟು, ಅದನ್ನು ಅವರು ತುಂಬ ಚೆನ್ನಾಗಿ ರೂಢಿಸಿಕೊಂಡಿದ್ರು. ಅದಂದರೆ ಮೊದಲಿಗೆ ಸಾಮಾನ್ಯವಾದ ದೇವತಾ ವಂದನೆ, ಗುರುವಂದನೆ ಇತ್ಯಾದಿ ವಂದನಾ ಶ್ಲೋಕಗಳನ್ನು, ಹಾಡುಗಳನ್ನು, ಪ್ರಾರ್ಥನೆಗಳನ್ನು ಮಾಡಿ ಆಮೇಲೆ ಒಂದು ದಾಸರ ಪದವನ್ನೋ, ಒಂದು ವಚನವನ್ನೋ, ಒಂದು ಸೂಕ್ತಿಯನ್ನೋ, ಒಂದು ಶ್ಲೋಕವನ್ನೋ ತೆಗೆದುಕೊಳ್ಳುವರು. ಅದು ಒಂದು ತತ್ವ ಪ್ರತಿನಿಧಿ, ಒಂದು ತತ್ವವನ್ನು ಸಂಕೇತ ಮಾಡುತ್ತದೆ. ಆಮೇಲೆ ಆ ಹಾಡನ್ನು, ಆ ಶ್ಲೋಕವನ್ನು ಹಾಡ್ತಾ ಅದನ್ನು ವಿಸ್ತೃತವಾಗಿ ಬೇರೆ ಬೇರೆ ದೃಷ್ಟಾಂತಗಳಿಂದ, ಶಾಸ್ತ್ರಾಂತರಗಳಿಂದ, ಸೂಕ್ತಿಗಳಿಂದ, ಕಥಾನಕಗಳಿಂದ ಪುಷ್ಟಿ ಮಾಡಿ ಈ ತತ್ವಕ್ಕೆ ಸಾಕಾರವಾದಂಥ ಒಂದು ಕಥೆ ಇಂದಿನ ಭಾಗ ಅಂತ ಹೇಳಿ ತೆಗೆದುಕೊಳ್ಳುವರು. ಉದಾಹರಣೆಗೆ ಪ್ರಹ್ಲಾದನ್ನು ಹೇಳಬೇಕು ಅಂತಂದರೆ ಅಚಂಚಲವಾದ ಭಕ್ತಿ. ಅಚಂಚಲವಾದ ಭಕ್ತಿಯನ್ನು ಕುರಿತು ಹೇಳಬೇಕು ಅಂತಂದರೆ ಭಕ್ತಿಯ ಮಹತ್ವವನ್ನು ಹೇಳತಕ್ಕಂಥ ಒಂದು ಹಾಡನ್ನು, ಶ್ಲೋಕವನ್ನು ಆರಂಭ ಮಾಡಿ ಅದೆಷ್ಟು ದೊಡ್ಡದು ಅಂತೆಲ್ಲ ಬೇರೆ ಬೇರೆ ರೀತಿ ಪುಷ್ಟಿ ಮಾಡಿ ಅಂಥದ್ದು ಆಗರ್ಭ ಭಾಗವತೋತ್ತಮನಾದಂಥ ಪ್ರಹ್ಲಾದನ ಚರಿತ್ರೆ ಅಂತ ತೆಗೆದುಕೊಂಡು ಆ ಕಥೆಯನ್ನು ಮುಂದುವರಿಸ್ತಾ ಇದ್ದದ್ದು. ಹಾಗೆ ಇದು ಕೂಡ ಅಂದರೆ ಒಂದು ತತ್ವ ಸಾಂಕೇತಿಕವಾಗಿ ಬರುವ ಒಂದು ಸೂತ್ರ ಇಟ್ಟುಕೊಂಡು ಮಿಕ್ಕೆಲ್ಲವೂ ಅದಕ್ಕೆ ಭಾಷ್ಯವೆಂಬಂತೆ ಮಾಡ್ತಾ ಇದ್ದದ್ದು ಈ ಕಥಾಸರಣಿಯ ಲಕ್ಷಣ. ತದ್ಯಥಾನುಶ್ರೂಯತೆ, ಹೀಗೆ ನಾವು ಕೇಳಿದ್ದೀವಿ. ನಮ್ಮಲ್ಲಿ ಯಾರೂ ಇದಮಿತ್ತಂ ಅಂತ ಮೊದಲ ಬಾರಿಗೆ ಕಥೆ ಹೇಳ್ತಾ ಇಲ್ಲ, ಎಲ್ಲರೂ ತಾವು ಕೇಳಿರೋದೆ. ಇದು ನಮ್ಮ ಕಥಾ ಪ್ರವಾಹದ ಆನಂತ್ಯ. ಪರಮೇ ವ್ಯೋಮನ್, ಅದರ ಮೂಲ ಯಾವುದು? ಪರಮಾತ್ಮನೇ. ಅಸ್ತಿ ದಾಕ್ಷಿಣಾತ್ಯೇ ಜನಪದೇ ಪಾಟಲಿಪುತ್ರಂ ನಾಮನಗರಂ. ದಾಕ್ಷಿಣಾತ್ಯರಲ್ಲಿ, ದಕ್ಷಿಣ ಭಾರತದಲ್ಲಿ ಪಾಟಲಿಪುತ್ರ ಇಲ್ಲ, ಪೂರ್ವೋತ್ತರ ಭಾರತದ್ದು. ಕಥೆ ಏನೋ ಹೇಳಿದೆ, ಇರಲಿ. ತತ್ರ ಮಣಿಭದ್ರೋ ನಾಮ ಶ್ರೇಷ್ಠಿ ಪ್ರತಿವಸತಿ. ಅಲ್ಲೊಬ್ಬ ವರ್ತಕ ಮಣಿಭದ್ರ ಅಂತ ಹೆಸರು. ಮಣಿಭದ್ರ ಅಂತ ಒಬ್ಬ ಯಕ್ಷನ ಹೆಸರು. ವರ್ತಕರಿಗೆಲ್ಲ ಆರಾಧ್ಯನಾದ ಯಕ್ಷ ಮಣಿಭದ್ರ ಅಂತ ಬೌದ್ಧ ಜಾತಕ ಕಥೆಗಳಲ್ಲೆಲ್ಲ ಬರುತ್ತದೆ. ಪ್ರಾಚೀನ ಭಾರತದಲ್ಲಿ ಯಕ್ಷಾರಾಧನೆ ತುಂಬ ಇತ್ತು, ಅಲ್ಲಿ ಮಣಿಭದ್ರ ಪ್ರಮುಖ. ಉದಾಹರಣೆಗೆ ವತ್ಸರಾಜ ಬರೆದಂಥ ಕರ್ಪೂರ ಚರಿತ ಬಾಣ ಅನ್ನುವ ಬಾಣದಲ್ಲಿ ಮತ್ತೆ ಮತ್ತೆ ಮಣಿಭದ್ರ ಯಕ್ಷನ ಪ್ರಸ್ತಾವ ಬರುತ್ತದೆ. ಈ ಥರ ಎಷ್ಟೋ ಕಡೆ ಉಂಟು. ತಸ್ಯ ಚ ಧರ್ಮಾರ್ಥ ಕಾಮ ಮೋಕ್ಷ ಕರ್ಮಾಣಿ ಕುರ್ವತೋ ವಿಧಿವಶಾತ್ ಧನಕ್ಷಯ ಸಂಜಾತ. ಪಾಪ ಅವನು ಎಲ್ಲ ಪುರುಷಾರ್ಥ ಚತುಷ್ಟಯವನ್ನು ಈಡೇರಿಸಿಕೊಳ್ಳುವ ಭರದಲ್ಲಿ ಬಡವನಾಗ್ಬಿಟ್ಟ. ಆಗ ವಿಭವಕ್ಷಯಾತ್ ಅಪಮಾನ ಪರಂಪರೆಯ ಪರಂ ವಿಷಾದಂಗತಃ. ಸಂಪತ್ತಿ ಹೋದ ಮೇಲೆ ಅವನಿಗೆ ತುಂಬ ದುಃಖವಾಯಿತು, ಅಪಮಾನವಾಯಿತು. ನೋಡಿ, ಸಂಪತ್ತಿ ಇರುವವರೆಗೂ ಎಲ್ಲರಿಗೂ ಬೇಕಾಗಿರ್ತೀವಿ, ಆಮೇಲೆ ಯಾರಿಗೂ ಬೇಡವಾಗ್ತೀವಿ ಅನ್ನೋದು ಮತ್ತೆ ಮತ್ತೆ ಒಂದು ಫ್ರಸ್ಟ್ರೇಷನ್, ಒಂದು ಬಗ್ಗೆ ಜೀವಾಕ್ರೋಶ ಬರುತ್ತದೆ, ಅಂತರಂಗದ ಉತ್ಕ್ರೋಶ, ಆಕ್ರೋಶ ಬರುತ್ತದೆ. ಒಂದು ಪ್ರಸಿದ್ಧ ಸುಭಾಷಿತ ಇದೆಯಲ್ಲ, ಉತ್ತಿಷ್ಟ ಕ್ಷಣಮೇಕಂ ಉದ್ವಾಸಹೇ ಸಖೇ ದಾರಿದ್ರ್ಯ ಭಾರಂ ಮಮ ಶಾಂತಸ್ತಾವದಹಂ ಚಿರಾನ್ಮರಣಜಂ ಸೇವೇ ತದೀಯಂ ಸುಖಂ
ಇತ್ಯೇವಂ ಧನವರ್ಜಿತಸ್ಯ ವಚನಂ ಶ್ರುತ್ವಾ ಸ್ಮಶಾನೇ ಶವಃ ದಾರಿದ್ರ್ಯಾನ್ ಮರಣಂ ವರಂ ವರಮಿತಿ ಜ್ಞಾತ್ವೇವ ತೂಷ್ಣೀಂ ಸ್ಥಿತಃ ಅಂತ. ಒಮ್ಮೆ ಒಬ್ಬ ಬಡವ ಸುಡುಗಾಡಿಗೆ ಹೋದ. ಸುಡುಗಾಡಲ್ಲಿ ಶವವೊಂದು ಬಿದ್ದಿತ್ತು. ಅದಕ್ಕೆ ದಹನವೂ ಆಗಿರಲಿಲ್ಲ, ಯಾರೂ ಇರಲಿಲ್ಲ. ಅವನ ಶವವನ್ನು ಕೇಳ್ತಾನೆ, ಅಯ್ಯ ಮಿತ್ರ, ಏಳು, ಒಂದು ಕ್ಷಣ ನನ್ನ ಬಡತನದ ಭಾರವನ್ನು ಹೊರು, ಸಾವಿನ ಸುಖ ಏನು ಅಂತ ನಾನು ನಿನ್ನ ಸ್ಥಿತಿಗೆ ಬಂದು ನೋಡ್ತೀನಿ ಅಂತ. ಸೇವೆ ತ್ವದೀಯಂ ಸುಖಂ, ನಿನ್ನ ಸುಖ, ಶವದ ಸುಖ ಏನು ಅಂತ ನಾನು ತಿಳ್ಕೊಳ್ತೀನಿ. ನಾನು ಹೊತ್ತ ಈ ದಾರಿದ್ರ್ಯ ಭಾರವನ್ನು ನೀನು ಕ್ಷಣಮೇಕಂ ಉದ್ವಹ, ಒಂದು ಕ್ಷಣ ಹೊರು ಅಂತ. ಅದಕ್ಕೆ ಅದು ದಾರಿದ್ರ್ಯಾನ್ ಮರಣಂ ವರಂ ವರಂ, ಸಾವು ಅನ್ನುವುದು ಈ ದುಡ್ಡಿಲ್ಲದೆ ಇರುವಿಕೆಗಿಂತಲೂ ಮೇಲು ಮೇಲು ಅಂತ ಭಾವಿಸಿಕೊಂಡೇ ಏಳಲಿಲ್ಲ ಅಂತ. ಶವ ಎಲ್ಲಾದರೂ ಏಳುತ್ತಾ? ಅದಕ್ಕೆ ಕಾರಣ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾನೆ. ಇದು ತುಂಬ ಸೊಗಸಾಗಿರ್ತಕ್ಕಂಥ ಅತಿಶಯೋಕ್ತಿ. ಪ್ರಾಯಶಃ ಇದು ಕಾವ್ಯಲಿಂಗಾಲಂಕಾರಕ್ಕೆ ಬರುತ್ತದೆ. ಅಂದರೆ ಸಾವೇ ಮೇಲು ಅಂತಲೇ ಅದು ಮೇಲೇಳಲಿಲ್ಲ, ಇವನು ಹಾಗೇ ಉಳಿಯಬೇಕಾಯಿತು ಅಂತ. ಇದಕ್ಕಿಂತ ಕಠೋರವಾಗಿ ಬಡತನವನ್ನು ವರ್ಣಿಸತಕ್ಕಂಥದ್ದು ಇನ್ನೆಲ್ಲಿದೆ? ವಿದ್ಯಾವೃದ್ಧಾ ತಪೋವೃದ್ಧಾ ಜ್ಞಾನವೃದ್ಧಾಸ್ತಥಾಪರೆ ತೇ ಸರ್ವೇ ಧನವೃದ್ಧಸ್ಯ ದ್ವಾರಿ ತಿಷ್ಠಂತಿ ಕಿಂಕರಾಹ, ದ್ವಾರಿ ಕಿಂಕರಾಹ ಅಂತಲೂ ಪಾಠಾಂತರ ಉಂಟು. ವಿದ್ಯಾವೃದ್ಧರು, ತಪೋವೃದ್ಧರು, ಜ್ಞಾನವೃದ್ಧರು, ವಯೋವೃದ್ಧರು, ಎಲ್ಲ ಬಗೆಯ ವೃದ್ಧರು ಧನವೃದ್ಧರ ಮನೆ ಮುಂದೆ ಕೈಕಟ್ಟಿಕೊಂಡು ನಿಂತುಕೋತಾರೆ ಅಂತ. ಅದನ್ನು ಎಂದೆಂದೂ ನಾವು ಕಾಣ್ತಾನೆ ಇರ್ತೀವಿ. ಎಂತೆಂಥ ದೊಡ್ಡ ದೊಡ್ಡ ಪಂಡಿತರು ಕೂಡ ಶ್ರೀಮಂತರು ಮುಂದಾದಾಗ ಕೈ ಕಟ್ಟಿಕೊಂಡು ನಿಂತು ಬಿಡ್ತಾರೆ. ಅವರಿಗೆ ಕೈವಾರವನ್ನು ಹೇಳ್ತಾರೆ. ಕಲಾವಿದರಷ್ಟೇ, ವಿಜ್ಞಾನಿಗಳು ಅಷ್ಟೇ, ಎಲ್ಲರೂ ಅಷ್ಟೇ. ಅದನ್ನು ನೋಡಿದಾಗ ಇದೇ ದೊಡ್ಡದು ಅಂತ ಲೋಕಕ್ಕೆ ಅನಿಸಿದ್ರೆ ಆಶ್ಚರ್ಯವೇನುಂಟು? ಅದಿಲ್ಲದೆ ಇದ್ದರೆ ಎಷ್ಟು ತೊಡಕು ಅನ್ನುವುದನ್ನು ಕಂಡುಕೊಂಡಿದ್ದಾರೆ. ಹಾಗಾಗಿ ಇವನು ಒಂದು ಸಾಲಾಗಿ ಒಂದು 10 ಪದ್ಯಗಳನ್ನು ಹೇಳ್ತಾನೆ ಬಡತನದ್ದು. ಶೀಲಂ ಶೌಚಂ ಕ್ಷಾಂತಿ ದಾಕ್ಷಿಣ್ಯಂ ಮಧುರತಾ ಕುಲೇ ಜನ್ಮ ನ ವಿರಾಜಂತಿ ಸರ್ವೇ ವಿತ್ತವಿಹೀನಸ್ಯ ಪುರುಷಸ್ಯ. ಬಡವನಿಗೆ ಶೀಲವಾಗಲಿ, ಶುಚಿತ್ವವಾಗಲಿ, ಕ್ಷಮೆಯಾಗಲಿ, ದಾಕ್ಷಿಣ್ಯವಾಗಲಿ, ಸವಿತನವಾಗಲಿ, ಸತ್ಕುಲ ಪ್ರಸೂತತೆಯಾಗಲಿ ಯಾವುದು ಗುಣ ಅಂತ ಆಗೋದಿಲ್ಲ. ಮಾನೋವಾ ದರ್ಪೋವಾ ವಿಜ್ಞಾನಂ ವಿಭ್ರಮ ಸದ್ಬುದ್ಧಿರ್ವಾ ಸರ್ವಂ ಪ್ರಣಶ್ಯತಿ ಸಮಂ ವಿತ್ತವಿಹೀನೋ ಯದಾ ಪುರುಷ. ಮಾನವೋ, ದರ್ಪವೋ, ತಿಳಿವೋ ಅಥವಾ ವಿಶೇಷಜ್ಞತೆಯೋ, ವ್ಯಾಪ್ತಿಯೋ, ಒಳ್ಳೆ ಬುದ್ಧಿಯೋ ಇವ್ಯಾವುದು ದುಡ್ಡಿಲ್ಲದವನಿಗೆ ಲೆಕ್ಕ ಬರೋಲ್ಲ. ಪ್ರತಿದಿವಸಂ ಯಾತಿಲಯಂ ವಸಂತ ವಾತ ಹತೇವ ಶಿಶಿರಶ್ರೀ ಬುದ್ಧಿರ್ ಬುದ್ಧಿಮತಾಮಪಿ ಕುಟುಂಬ ಭರ ಚಿಂತೆಯ ಸತತಂ. ವಸಂತ ಬಂದಾಗ ಶಿಶಿರ ಹೇಗೆ ಗಂಟು ಕಿತ್ತುಕೊಂಡು ಓಡುತ್ತದೆಯೋ ಆ ರೀತಿಯಾಗಿ ಬಡತನ ಬಂದಾಗ ಮಿಕ್ಯಾವುದು ಉಳಿಯೋಲ್ಲ, ಚಿಂತೆಯೇ ಕಾಡ್ತಾ ಇರುತ್ತದೆ ಅಂತ. ಇಲ್ಲಿ ವಸಂತ ಬಂದು ಶಿಶಿರವನ್ನು ನಾಶ ಮಾಡ್ತು ಅಂತ ಹೇಳುವ ಹೋಲಿಕೆ ಅಷ್ಟು ಹೃದಯವಾಗಿಲ್ಲ. ಏನಿದ್ರೂ ಬೇಸಿಗೆ ಬಂದು ವಸಂತವನ್ನು ಹಾಳು ಮಾಡ್ತು ಅನ್ನುವುದು, ಅಥವಾ ಚಳಿಗಾಲ ಬಂದು ಶರತ್ಕಾಲವನ್ನು ಹಾಳು ಮಾಡ್ತು ಅಂತಲೋ, ಉಗ್ರಕಾಲ ಸುಖಕಾಲವನ್ನು ಹಾಳು ಮಾಡ್ತು ಅನ್ನುವಂತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಉಪಮೆ ಹೃದಯವಾಗಿ ಇಲ್ಲ, ಅದು ಇಲ್ಲಿಯ ದೋಷ. ಚಿಂತೆ ಇಲ್ಲ. ನಶ್ಯತಿ ವಿಪುಲಮತೇರಪಿ ಬುದ್ಧಿ ಪುರುಷಸ್ಯ ಮಂದ ವಿಭವಸ್ಯ ಘೃತ ಲವಣ ತೈಲ ತಂಡುಲ ವಸ್ತ್ರೇಂಧನ ಚಿಂತೆಯ ಸತತಂ. ಎಷ್ಟು ಬುದ್ಧಿವಂತನಿಗೂ ಕೂಡ ಮಂದ ವಿಭವಸ್ಯ, ಹಣಕಾಸಿನ ಸಮಸ್ಯೆ ಉಂಟಾದರೆ ಅಡಿಗೆ ಮನೆಯಲ್ಲಿ ಒಲೆ ಹೊತ್ತೋದು ಹೇಗೆ, ತುಪ್ಪ ಹೇಗೆ, ತೈಲ ಹೇಗೆ, ಉಪ್ಪು ಹೇಗೆ, ಪಪ್ಪು ಹೇಗೆ, ಅಕ್ಕಿ ಹೇಗೆ, ಬಟ್ಟೆ ಹೇಗೆ, ಉರುವಲು ಹೇಗೆ ಅಂತ ಯೋಚನೆ ಮಾಡೋದ್ರೊಳಗೆ ಮುಗಿದೋಗುತ್ತದೆ ಅಂತ. ಬಹಳ ನಿಜ ಅಲ್ವೇ? ಎಷ್ಟೋ ಬಾರಿ ಹಾಗಾಗುತ್ತದೆ. DVG ಅವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಒಂದು ಕಡೆ ಬರುತ್ತದೆ. ಮೋಟಗಾನಹಳ್ಳಿ ಶಂಕರಶಾಸ್ತ್ರಿಗಳು, ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು, ಮೋಟಗಾನಹಳ್ಳಿ ರಾಮಶೇಷ ಶಾಸ್ತ್ರಿಗಳು, ಹೀಗೆಲ್ಲ ವಿದ್ವತ್ ಕುಟುಂಬ. ನಮ್ಮ SR ರಾಮಸ್ವಾಮಿಯವರಿಗೆ ಮಾತೃವರ್ಗದ ಬಂಧುಗಳು. ಶಂಕರಶಾಸ್ತ್ರಿಗಳು ಸಾನಂದ ಗಣೇಶ, ಇಂದ್ರಸಭಾ ಈ ರೀತಿಯಾದಿ ನಾಟಕಗಳನ್ನೆಲ್ಲ ಬರೆದು ಕಂಪನಿಗಳಿಗೆ ಕೊಡ್ತಾ ಇದ್ರಂತೆ. ಅದನ್ನು ಇವರು ಸ್ವಲ್ಪ ವಿನೋದ ಮಾಡಿದ್ರಂತೆ DVG. ಅದಕ್ಕೆ ಅವರು ಹೇಳಿದ್ರಂತೆ, ಏನಯ್ಯ ವಿನೋದ ಮಾಡ್ತೀಯಾ, ನಿನಗೂ ನಾನು ಬರ್ಕೊಡ್ತೀನಯ್ಯ, ಕೇಳಿದ್ರೆ ಅಡುಗೆ ಮನೆಯಲ್ಲಿ ಒಲೆ ಹೊತ್ತಬೇಕಲ್ಲಪ್ಪ ಅಂದ್ರಂತೆ. ಪಾಪ ಎಷ್ಟು ಆ ಕಾಲದ ಸಮಸ್ಯೆಗಳಿರುತ್ತವೆ. ಯಾವುದೋ ನಡೆಯಬೇಕು, ಅದಕ್ಕೋಸ್ಕರ ನಿಂಥದ್ದೋ ಮಾಡಬೇಕು, ಹೀಗಿರುತ್ತದೆ. ಅದರಿಂದಾಗಿ ನಡೆಸಿಕೊಳ್ಳಬೇಕಾಗುತ್ತದೆ, ಹೊತ್ತಿಗೆ ಸಾಗಬೇಕಲ್ಲ. ನನ್ನ ಮಿತ್ರರು ಪ್ರೊಫೆಸರ್ BK ಅನಂತಸ್ವಾಮಿ ಅವರು RV ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ವಿಭಾಗಾಧ್ಯಕ್ಷರಾಗಿದ್ದರು.
ತುಂಬ ಪ್ರಾಮಾಣಿಕರಾದ ಪರಿಶುದ್ಧ ಅಂತಃಕರಣದ ನಿರ್ಮಲಾಂತಃಕರಣದ ಒಳ್ಳೆ ಸಜ್ಜನರು, ಕೈ ಶುದ್ಧ ಇದ್ದವನು, ಪರಿಶುದ್ಧವಾದಂಥದ್ದು ಅವರ ಅಧ್ಯಾಪನ ವೃತ್ತಿಯೆಲ್ಲ ತುಂಬ ಮೇಲ್ಪಂಕ್ತಿ ಹಾಕಿದ್ದವರು ಅವರು. ಅವರಲ್ಲಿ ಡಿಪಾರ್ಟ್ಮೆಂಟ್ ಪ್ರೊಫೆಸರ್ ಆಗಿದ್ದರೆ, ನಾನು ಇನ್ನೊಂದು ಡಿಪಾರ್ಟ್ಮೆಂಟಲ್ಲಿ ಜೂನಿಯರ್ ಮೋಸ್ಟ್ ಆಗಿ ಜಾಯಿನ್ ಆಗಿದ್ದು. ಫ್ರೆಶ್ 22 ವರ್ಷಕ್ಕೆ ಅಧ್ಯಾಪನ ಮಾಡೋದಕ್ಕೆ ಸೇರಿಕೊಂಡಿದ್ದು RV ಕಾಲೇಜಲ್ಲಿ. ಆದರೆ ನಾನು ಅವರಿಗಿಂತ 30 ವರ್ಷಗಳಿಗೂ ಚಿಕ್ಕವನು ಅಂತ ಅನ್ನೋದನ್ನು ಲೆಕ್ಕಿಸದೆ ಸಮಾನ ಸ್ಕಂಧರಂತೆ ನೋಡ್ತಾ ಇದ್ದರು. ಪ್ರತಿ ದಿವಸವೂ ಬಸ್ಸಲ್ಲಿ ಹೋಗ್ತಾ ಬರ್ತಾ ಸಾಹಿತ್ಯಾದಿ ವಿಜ್ಞಾನಾದಿ ವಿಷಯಗಳಲ್ಲಿ ಚರ್ಚೆ ಮಾಡ್ತಾ ಇದ್ದರು. ತುಂಬ ದೊಡ್ಡ ವ್ಯಕ್ತಿತ್ವ ಅವರದು. ಅವರು ಒಳ್ಳೆಯ ಸಾಹಿತ್ಯ ರಸಿಕರು, ಕನ್ನಡ ಇಂಗ್ಲಿಷ್ ಸಾಹಿತ್ಯವನ್ನು ಚೆನ್ನಾಗಿ ಬಲ್ಲವರು. ಆನಾಕೃಷ್ಣರಾಯರು, DVG ಇಂಥವರ ಸಾನ್ನಿಧ್ಯ ಭಾಗ್ಯ ಅವರಿಗಿತ್ತು. ಅನಾಕ್ರವರೆಗೆ ಇವರು ಹೇಳ್ತಾ ಇದ್ರಂತೆ ತಮ್ಮ ತಾರುಣ್ಯದಲ್ಲಿ, ಸರ್ ನೀವು ಯಾಕೆ ಏನೇನೋ ಸಾಮಾನ್ಯದ ಆ್ಯಾವರೇಜು ಕಳಪೆ ಕಾದಂಬರಿಗಳು ಬರೀತೀರಾ ಅಂತಂದರೆ, ಅನಾಕ್ರವರು ಕೈಯಲ್ಲಿ ಉರಿಯೋ ಸಿಗರೇಟ್ ತೋರಿಸ್ಬಿಟ್ಟು, ಅನಂತಸ್ವಾಮಿ ಇದಕ್ಕೇನು ಮಾಡುವಂತೀಯ ಅಂದ್ರಂತೆ. ಅಷ್ಟೇ, ಏನು ಮಾಡೋಕ್ಕಾಗೋಲ್ಲ. ಈ ಥರದ್ದು ಎಷ್ಟೋ ಇರುತ್ತದೆ. ಕೆಲವೊಮ್ಮೆ ನಾವು ಈ ಥರದ ವಾಸ್ತವದ ತೊಡಕುಗಳನ್ನು, ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳದೆಯೋ, ಗಮನಕ್ಕೆ ಬರದೆಯೋ ದೊಡ್ಡ ದೊಡ್ಡ ಕಲಾವಿದರನ್ನು ಮತ್ತೊಬ್ಬರನ್ನೋ ಕೇಳೋದುಂಟು. ನೀವು ಯಾತಕ್ಕೆ ಅಂಥದ್ದು ಮಾಡಬಾರ್ದು ಇಂಥದ್ದು ಮಾಡಬಾರ್ದು ಅಂತಂದರೆ ಅವ್ರಿಗೆ ಈ ಥರದ್ದು ಎಷ್ಟೋ ಇರುತ್ತದೆ. ನಾನೇ ಬಲ್ಲಂತ ಎಷ್ಟೋ ಜನ ಲೇಖಕರಿಗೆ, ಕಲಾವಿದರಿಗೆ ಈ ಥರದ ಸಮಸ್ಯೆಗಳು, ಎಕ್ಸಿಸ್ಟೆನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತದೆ, ಪ್ರಾಬ್ಲಮ್ ಆಫ್ ಎಕ್ಸಿಸ್ಟೆನ್ಸ್ ಇರುತ್ತದೆ. ಆಫೀಸ್ನಲ್ಲಿ ಕೆಲಸ ಮಾಡುವವರು ಪ್ರತಿದಿನವೂ ಉತ್ತಮವಾದದ್ದು ಕೊಡೋಕ್ಕಾಗುತ್ತೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಇರತಕ್ಕಂಥವ್ರು ಪ್ರತಿದಿನವೂ ಐನ್ಸ್ಟೈನ್ ಥರ ಸಂಶೋಧನೆ ಮಾಡೋಕ್ಕಾಗುತ್ತೆ? ಆಗೋಲ್ಲ. ಅವರೂ ಜೀವಿಕೆಗಾಗಿ ಬಂದಿರ್ತಾರೆ. ಏನು ನಡೆಯುತ್ತೆ? ಪ್ರತಿದಿನವೂ ಕೂಡ ಹಾಡಿದ ಹಾಡೆಲ್ಲವೂ ಕೂಡ ಗಂಧರ್ವಗಾನ ಆಗೋದಿಲ್ಲ. ಈ ಥರದ್ದಾಗಿರುತ್ತದೆ. ಹೀಗೆ ಈ ಚಿಂತೆ ಇರ್ದಿಯಲ್ಲ, ಅದು ತುಂಬ ಬಾಧಿಸುತ್ತದೆ. ಅದಕ್ಕೆ ಎಲ್ಲ ಕಾಲಕ್ಕೂ ಈ ಥರ ಕೊರತೆ ಇಟ್ಕೊಂಡು ಒದ್ದಾಡೋರೇ ಇರ್ತಾರೆ. ಯಾರೋ ಮಹಾನುಭಾವರು ಇವುಗಳ ಬಗೆಗೆ ಗಮನ ಇಟ್ಟುಕೊಳ್ಳದೆ ಇದನ್ನು ಮೀರಿ ಬದುಕುವುದು ಉಂಟು. ಇರಲಿ, ಈ ರೀತಿಯಾಗಿ ಆತ್ಮಗ್ಲಾನಿಗೆ ತುತ್ತಾಗುವವರು ಹೆಚ್ಚು. ಮಹಾರೂಪಕ ಮೃಚ್ಛಕಟಿಕ ಅದರ ಆರಂಭದಲ್ಲಿ ಮೊದಲನೇ ಅಂಕದಲ್ಲಿಯೇ ಚಾರುದತ್ತ ಗೋಳಾಡ್ತಾನೆ ದಾರಿದ್ರ್ಯಾತ್ ಹ್ರೀಮೇತಿ ಹ್ರೀ ಪರಿಗತಃ ಅಂತ ಶುರು ಮಾಡಿಕೊಂಡು ಕಾರಣಮಾಲ ಅಲಂಕಾರದಿಂದ ಬಡತನ ಇದ್ದವನಿಗೆ ನಾಚಿಕೆ ಹೊರಟೋಗ್ಬಿಡ್ತದೆ, ಅವನು ಬಂಧುಗಳು ದೂರವಾಗ್ತಾರೆ, ಕಂಡು ಕಾಣದಂತೆ ಇರ್ತಾರೆ, ಏನೆಲ್ಲ ಆಗುತ್ತದೆ ಅಂತ ಹೇಳ್ತಾನೆ. ಷಷ್ಠಂ ಮಹಾಪಾತಕಂ, ಪಂಚಮಹಾಪಾತಕಗಳ ಪಟ್ಟಿಗೆ ಸೇರ್ತಕ್ಕಂಥ 6ನೇ ಮಹಾಪಾತಕ ಅಂದರೆ ಬಡತನ ಅಂತಿಲ್ಲ. ಗಗನಮಿವ ನಷ್ಟತಾರಂ ಶುಷ್ಕಮಿವ ಸರಹ ಶ್ಮಶಾನಮಿವ ರೌದ್ರಂ ಪ್ರೇದರ್ಶನಮಿವ ರೂಕ್ಷಂ ಪ್ರೇದರ್ಶನಮಪಿ ರೂಕ್ಷಂ ಭವತಿ ಗೃಹಂ ಧನವಿಹೀನಸ್ಯ. ನಕ್ಷತ್ರಗಳಿಲ್ಲದ ಆಕಾಶದಂತೆ, ನೀರಿಲ್ಲದ ಸರೋವರದಂತೆ, ಉರಿಯುವ ಬೆಂಕಿಯ ಸ್ಮಶಾನದಂತೆ ಆತ್ಮೀಯರನ್ನು ಕಂಡಾಗಲು ಬಡತನ ಬಂದಾಗ ಕಷ್ಟವಾಗುತ್ತದೆ. ಅಯ್ಯೋ, ಇವರಿಗೆ ಕುಡಿಯೋದಕ್ಕೆ ಒಂದು ಲೋಟ ಕಾಫಿ ಕೊಡೋಕ್ಕಾಗೋಲ್ಲ, ಊಟ ಅಂತ ಹಾಕೋದಕ್ಕೆ ಒಂದು ಹೊತ್ತಿಗೂ ಸಾಧ್ಯವಿಲ್ಲ, ಏನು ಗತಿ? ನ ವಿಭಾವ್ಯಂತೆ ಲಘವ ವಿತ್ತ ವಿಹೀನ ಪುರೋಪಿ ವಿಲಸಂತಹ ಸತತಂ ಜಾತ ವಿನಷ್ಟಾ ಪಯಸಾಮಿವ ಬುದ್ಬುದಾಃ ಪಯಸಿ. ಈ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಸಾಯೋದು, ನೀರಲ್ಲಿ ಹುಟ್ಟಿ ನೀರಲ್ಲೇ ಇಲ್ಲವಾಗತಕ್ಕಂಥ ಬೊಬ್ಬುಳಿ ಇದ್ದಂತೆ, ನೊರೆ ಇದ್ದಂತೆ ಬದುಕು ಬಹಳ ಕಷ್ಟ. ಸುಕುಲಂ ಕುಶಲಂ ಸುಜನಂ ವಿಹಾಯ ಕುಲ ಕುಶಲ ಶೀಲ ವಿಕಲೇಪಿ ಆಢ್ಯೇ ಕಲ್ಪತರಾವಿವ ನಿತ್ಯಂ ರಜ್ಜಂತಿ ಜನವಿವ ನಿವಹಾಹ. ಇನ್ನು ಜನರಾದರೂ ಅಷ್ಟೇ ಸತ್ಕುಲ ಪ್ರಸೂತ, ಕುಶಲತ್ವ, ಮಂಗಳತ್ವ ಇರುವ ಸಜ್ಜನನನ್ನು ಬಿಟ್ಟು ಇವ್ಯಾವುದೂ ಇಲ್ಲದೆ ಇರತಕ್ಕಂಥ ಬರೀ ಶ್ರೀಮಂತಿಕೆ ಅಂತನ್ನೋನೊಬ್ಬನ್ನೇ ಕಲ್ಪವೃಕ್ಷ ಅಂತ ಭಾವಿಸಿ ಕೊಂಡಾಡ್ತಾರೆ. ವಿಫಲಮೇವ ಪೂರ್ವ ಸುಕೃತಂ ವಿದ್ಯಾವಂತೋಪಿ ಕುಲ ಸಮುದ್ಭೂತಾ ಯಸ್ಯ ಯದಾ ವಿಭವ ಸ್ಯಾತ್ ತಸ್ಯ ತದಾ ದಾಸತಾಂ ಯಾಂತಿ. ತಮ್ಮ ಪೂರ್ವ ಪುಣ್ಯಗಳೆಲ್ಲ ಹೋದಂತೆ ವಿದ್ಯಾವಂತರು, ಕುಲವಂತರು, ಮಾನವಂತರು ಕೂಡ ಅಯೋಗ್ಯರನ್ನ ದುಡ್ಡೊಂದೇ ಕಾರಣಕ್ಕಾಗಿ ಆಶ್ರಯಿಸ್ತಾರೆ ಅಂತ. ಹೀಗಿಲ್ಲದೇ ಇರೋರು ಇದ್ದಾರೆ. ಪಂಚತಂತ್ರದಂಥ ಗ್ರಂಥಗಳಲ್ಲಿ ಇಲ್ಲಿ ಧನ ಪ್ರಶಂಸೆ ಬಂದರಿಂದ ಈ ಲೇಖಕನ ಅಭಿಪ್ರಾಯವೇ ಧನ ದೊಡ್ಡದು, ಇನ್ಯಾವುದೂ ಅಲ್ಲ ಅಂತಲ್ಲ. ರಾಜನೀತಿಯಲ್ಲಿ ಇದೂ ಒಂದು ಉಂಟು. ಕೋಶವಾನ್ ರಕ್ಷಿತ ಅಂತನ್ನುವ ಮಾತಿದೆಯಲ್ಲ, ಹಾಗೆ ಅಂತ ನೋಡಬೇಕು. ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆದು ಹೇಳ್ತಾರೆ. ಭರ್ತೃಹರಿಯ ನೀತಿ ಶತಕ ನೋಡಿದ್ರೆ ಧನ ಪದ್ಧತಿ, ವಿದ್ಯಾ ಪದ್ಧತಿ, ಮಾನಶೌರ್ಯ ಪದ್ಧತಿ ಅಂತ ಬೇರೆ ಬೇರೆ ಪದ್ಧತಿಗಳಲ್ಲಿ ಅದನ್ನು ಹೇಳ್ತಾರೆ. ಜಾತರ್ಯಾತು ರಸಾತಲಂ ಗುಣಗಣಾಸ್ತೇಷಾಂ ಅಧೋಗಚ್ಚತು ಶೀಲಂ ಶೈಲ ತಟಾತ್ ಪತತು ಅಭಿಜನ ಸಂದಯ್ಯತಾಂ ವನ್ನಿನ ಶೌರ್ಯೇ ವೈರಿಣಿ ವಜ್ರಮಾಶು ನಿಪತತು ಅರ್ಥೋಸ್ತು ನ ಕೇವಲಂ ಏನೈಕೇನ ವಿನ ಗುಣ ತೃಣಲವ ಪ್ರಾಯಾ ಸಮಸ್ನಾಯಿಮೆ. ಜಾತಿ ಪಾತಾಳಕ್ಕೆ ಹೋಗಲಿ,
ಇನ್ನೂ ಗುಣಗಳು ಮತ್ತೂ ಕೆಳಕ್ಕೆ ಹೋಗಲಿ, ಶೀಲ ಬೆಟ್ಟದ ಮೇಲಿಂದ ಬಿದ್ದೋಗಲಿ, ಇನ್ನು ಬಾಂಧವ್ಯ ಅನ್ನೋದು ಬೆಂಕಿ ಬಿದ್ದು ಹಾಳಾಗಲಿ, ದುಡ್ಡು ಅನ್ನೋದೊಂದಿದ್ರೆ ಸಾಕು ಮಿಕ್ಕೆಲ್ಲ ಗುಣಗಳು ಇಲ್ಲವಾಗುತ್ತವೆಯೋ ಅಂಥ ಸ್ಥಿತಿ ಬರೋದ್ರಿಂದ ದುಡ್ಡೊಂದಿರಲಿ ಅಂತ ಅನ್ನೋದು ಧನ ಪದ್ಧತಿಯಲ್ಲಿ ಬರುತ್ತದೆ. ಹಾಗೆ ವಿದ್ಯಾ ಪದ್ಧತಿಯಲ್ಲಿ ವಿದ್ಯಾ ನಾಮ ನರಸ್ಯ ರೂಪಮತಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಬಂಧುಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರುಹು ಅಂತ ಬೇಕಾದಂತೆ ವಿದ್ಯಾ ವೈಭವವನ್ನು ಹೇಳಿದ್ದಾರೆ. ನ ಚೋರಹಾರ್ಯಂ ನ ಭ್ರಾತೃಭೋಜ್ಯಂ ನ ಶಭಾರಕಾರಿ ವ್ಯಯೇ ಕೃತೆ ವರ್ಧತೆಯೇವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರದಾನಂ ಅಂತೆಲ್ಲ ಅದು ಬೇಕಾದಷ್ಟು ಉಂಟು. ಅವುಗಳ ಪ್ರಾಶಂಸ್ಯ ಮತ್ತು ಅಪ್ರಾಶಂಸ್ಯಕ್ಕೆ ಕಾರಣ ಸಂದರ್ಭವೇ ಹೊರತು ಮತ್ತಿನ್ನೇನೂ ಅಲ್ಲ. ಯಾವುದೂ ಅತಿಗೆ ಹೋಗಬಾರದು ಅನ್ನುವಂತೆ ಆ ಧನದ ಮಹತ್ವಕ್ಕಾಗಿ ಇದು ಬಂದಿದೆ. ನಹಿನಿಂದಾ ನ್ಯಾಯ ಅಂತಾರಲ್ಲ, ಇಲ್ಲಿ ಮಿಕ್ಕ ಗುಣಗಳನ್ನು ನಿಂದಿಸೋದಕ್ಕೆ ಕಾರಣ ಅವುಗಳು ನಿಂದ್ಯ ಅಂತಲ್ಲ, ದುಡ್ಡಿನ ಮಹತ್ವ ಹೇಳಬೇಕಾಗಿದೆ ಅನ್ನೋದಷ್ಟೇ ಅಂತ. ನಹಿನಿಂದಾ ನ್ಯಾಯದಿಂದಲೇ ನಮ್ಮ ದಾರ್ಶನಿಕರು ಎಷ್ಟೋ ಜನ ಪರಮತ ಖಂಡನ ಅನ್ನುವ ಒಂದು ಭಾಗ ಬೈಬೇಕು ಅಂತಲ್ಲ, ಸ್ವಮತದ ಮಹತ್ವ ಹೇಳಬೇಕು ಅನ್ನೋದಷ್ಟೇ ಅಲ್ಲಿ ತಾತ್ಪರ್ಯ ಅಂತ. ಆ ತರಹ ಲಘುರಯ ಮಾಹನ ಲೋಕಃ ಕಾಮಂ ಗರ್ಜಂತಮಪಿ ಪತಿಂ ಪಯಸಾಂ ಸರ್ವಂ ಅಲಜ್ಜಾಕರಮಿಹ ಯತ್ ಕುರ್ವಂತಿ ಪರಿಪೂರ್ಣಾಹ. ಉಪ್ಪು ನೀರಾದರೂ ಸಮುದ್ರ ನೀರು ಅಂತ ತುಂಬಿಕೊಂಡಿರೋದ್ರಿಂದ ಅಲೆಗಳ ಮೂಲಕ ಬೊಬ್ಬಿರಿತಾ ಇರ್ತದೆ. ಕಪ್ಪಾದರೂ ಮೋಡ ನೀರು ತುಂಬಿಕೊಂಡ ಕಾರಣ ಆಕಾಶದಲ್ಲಿ ನಿಂತು ಗುಡುಗುತ್ತಾ ಇರುತ್ತದೆ. ಹಾಗಾಗಿ ಎಲ್ಲರೂ ಕೂಡ ತುಂಬುದವರನ್ನೇ ಮೆಚ್ಚುತ್ತಾರೆ. ಅಂಬುಗರ್ಭೋಹಿ ಜೀಮೂತಃ ಚಾತಕೈರ್ ಅಭಿನಂದ್ಯತೆ. ನೀರು ತುಂಬಿದ ಮೋಡವನ್ನೇ ಚಾತಕ ಕೊಂಡಾಡುತ್ತದೆ, ಬೇರೆ ಇದನ್ನಲ್ಲ ಅಂತ. ಹೀಗೆ ಆ ವರ್ತಕ ಮಣಿಭದ್ರ ಸಂಕಟ ಪಟ್ಟುಕೊಂಡಿದ್ದಾನೆ. ಏವಂ ಸಂಪ್ರದಾರ್ಯ ಭೂಯೋಪ್ಯಚಿಂತೆಯತ್, ಯೋಚನೆ ಮಾಡ್ತಾನೆ. ಈ ರೀತಿ ನಾನು ಉಪವಾಸ ಇದ್ದು ಏನು ಮಾಡಲಿ? ಪ್ರಾಣಾನು ಉತ್ಸೃಜಾಮಿ, ಪ್ರಾಣ ತೆಕ್ಕೊಳ್ತೀನಿ, ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಕಿಮನೇನ ವ್ಯರ್ಥ ಜೀವಿತೇನ, ಈ ವ್ಯರ್ಥ ಜೀವಿತ ವ್ಯಸನೇನ, ಈ ಬದುಕನ್ನು ಚಟ ಯಾಕೆ ಬೇಡ. ಏವಂ ನಿಶ್ಚಯಂ ಕೃತ್ವಾ ಸುಪ್ತ, ಹಾಗೆ ಮಲಗಿದಾಗ ಅವನಿಗೆ ಕನಸೊಂದು ಬರುತ್ತದೆ. ಸ್ವಪ್ನೆ ಪದ್ಮನಿಧಿ ಕ್ಷಪಣಕರೂಪಿ ದರ್ಶನಂದತ್ವ ಪ್ರೋವಾಚ. ನವನಿಧಿಗಳು ಉಂಟು, ಪದ್ಮ, ಮಹಾಪದ್ಮ, ಶಂಖ, ಕಚ್ಚಪ, ಮುಕುಂದ, ನೀಲ ಅಂತೆಲ್ಲ ಉಂಟಲ್ಲ. ಆ ನವನಿಧಿಗಳಲ್ಲಿ ಒಂದಾದ ಪದ್ಮ ಅನ್ನುವ ನಿಧಿ ಕಾಣಿಸಿಕೊಂಡು, ನೋಡಪ್ಪ ನಿನ್ನ ಪೂರ್ವಜರೆಲ್ಲ ನನ್ನನ್ನು ಉಪಾಸನೆ ಮಾಡಿದ್ದಾರೆ, ನೀನೂ ಕೂಡ ಇದೇ ರೀತಿ ಉಪಾಸನೆ ಮಾಡಿದ್ದೀಯ. ಅಹಂ ಪದ್ಮನಿಧಿಸ್ತವ ಪೂರ್ವಪುರುಷೋಪಾರ್ಜಿತ ತದನೇನೈವ ರೂಪೇಣ ಪ್ರಾತಃ ತ್ವದ್ಗೃಹಂ ಆಗಮಿಷ್ಯಾಮಿ ತತ್ವಯಾಹಂ ಲಗುಡ ಪ್ರಹಾರೇಣ ಶಿರಸಿ ತಾಡನೀಯ ಏನ ಕನಕಮಯೋ ಭೂತ್ವ ಅಕ್ಷಯೋ ಭವಾಮಿ. ನಾನು ಒಬ್ಬ ಜೈನ ಭಿಕ್ಷುಕ ನಗ್ನ ಕ್ಷಪಣಕನಂತೆ ಬರ್ತೀನಿ ನಿನ್ನ ಮನೆಗೆ. ಬೆಳಗ್ಗೆ ಬಂದೊಡನೆ ನನ್ನ ತಲೆ ಮೇಲೆ ಒಂದು ದೊಣ್ಣೆ ಏಟು ಹಾಕು, ನಾನು ಬಂಗಾರದ ವಿಗ್ರಹವಾಗಿ ನಿನ್ನ ಮನೆ ಮುಂದೆ ಬೀಳ್ತೀನಿ, ಅದಷ್ಟು ನಿಧಿ ನಿನ್ನದೇ, ನಿನಗೆ ದಾರಿದ್ರ್ಯ ಹೋಗುತ್ತದೆ ಅಂತ ಇವನು ಹೇಳ್ತಾನೆ. ಬೆಳಗಿನ ಜಾವದ ಕನಸು. ಸ್ವಪ್ನಂ ಸ್ಮರನ್ಶ್ಚಿಂತಯನ್ ಚಿಂತಾಚಕ್ರಂ ಆರೂಢಸ್ತಿಷ್ಠತಿ. ಚಿಂತಾಚಕ್ರದಲ್ಲಿ ಹೊಯ್ಲ ಅಲ್ಲಿ ಒದ್ದಾಡಿಕೊಂಡು, ಅಹೋ ಸತ್ಯೋಯಂ ಸ್ವಪ್ನ ಕಿಂ ವಾ ಅಸತ್ಯೋ ಭವಿಷ್ಯತಿ. ಈ ಕನಸು ಸತ್ಯವಾ ಅಸತ್ಯವಾ ನ ಜ್ಞಾಯತೆ, ಅಥವಾ ನೂನಂ ಮಿಥ್ಯ, ಅಥವಾ ಸುಳ್ಳೇ ಇರಬೇಕು. ಅನೇನ ಭಾವ್ಯಂ, ಇದು ಸುಳ್ಳೇ ಇರಬೇಕು. ಯಾಕೆ? ಯಥೋಹಂ ಅಹರ್ನಿಶಂ ಕೇವಲಂ ವಿತ್ತಮೇವ ಚಿಂತೆಯಾಮಿ. ನಾನು ಮೂರತ್ತು ದುಡ್ಡು ಯೋಚನೆ ಮಾಡ್ತಾ ಇದ್ದರಿಂದ ಇಂಥದ್ದೇ ಬೆಕ್ಕಿನ ಕನಸಲ್ಲೆಲ್ಲ ಇಲೆಗಳು ಅಂತ ಬಂದಿದೆ. ವ್ಯಾಧಿತೇನ ಸಶೋಕೇನ ಚಿಂತಾಗ್ರಸ್ತೇನ ಜಂತುನಾ ಕಾಮಾರ್ತೇನಾಥ ಮತ್ತೇನ ದೃಷ್ಟ ಸ್ವಪ್ನೋ ನಿರರ್ಥಕ. ರೋಗಿ, ದುಃಖಿ, ಚಿಂತಿತ, ಕಾಮಾರ್ಥ, ಮತ್ತ ಅಂದರೆ ಉನ್ಮತ್ತ, ಮದೋನ್ಮತ್ತ, ಮದಿರಾಮತ್ತ ಇಂಥವರ ಕನಸು ನಿಜವಾಗೋಲ್ಲ. ಹಾಗಾಗಿ ನನ್ನದು ನಿಜವಾಗೋಲ್ಲ ಅಂತ. ಅವತ್ತು ಅವನ ಹೆಂಡತಿಯ ಕಾಲಿಗೆ ಒಂದಿಷ್ಟು ಉಪಚಾರ ಮಾಡೋಕ್ಕೆ ಅಂತ ಕ್ಷೌರಿಕ ಬಂದಿದ್ದ. ತಸ್ಯ ಭಾರ್ಯೆಯ ಕಶ್ಚಿನ್ನಾಪಿತ ಪಾದ ಪ್ರಕ್ಷಾಲನಾಯ ಆಹೂತಃ. ಪೆಡಿಕ್ಯೂರು ಮೆನಿಕ್ಯೂರು ಅಂತಾರಲ್ಲ, ಅದಕ್ಕಾಗಿ ನಖಕರ್ತನ ಚರಣ ಶೌಚ ರಂಜನಾರ್ಥಮಿತ್ಯರ್ಥ ಅಂತ ವ್ಯಾಖ್ಯಾನ ಹೇಳಿದೆ. ಅದಕ್ಕೆ ಆ ಕಾಲದ ಕ್ಷೌರಿಕ ಬ್ಯೂಟಿಷಿಯನ್ನು, ಈಗಲೂ ಹಾಗೆ ತಾನೆ, ಹೇರ್ ಡ್ರೆಸ್ಸಿಂಗ್ ಸಲೂನ್ ಇರಬಹುದು, ಬ್ಯೂಟಿ ಪಾರ್ಲರ್ ಇರಬಹುದು, ಎಲ್ಲ ಅದೇನೆ. ಮತ್ತು ಆ ಕಾಲದಲ್ಲಿ ಶಸ್ತ್ರವೈದ್ಯನೂ ಆಗಿರ್ತಾ ಇದ್ದ. ಒಂದಿಷ್ಟು ವೈದ್ಯಕವೂ ಬೇಕು. ಬ್ಯೂಟಿಷಿಯನಿಗೆ ಒಂದಿಷ್ಟು ವೈದ್ಯ ಬೇಡವೆ? ಬೇಕೇ ಬೇಕು. ಬ್ಯೂಟಿ ಕೇರ್, ಹೆಲ್ತ್ ಕೇರ್ ಥರನೇ. ಹೀಗಾಗಿ ಅವನು ಈಕೆಯ ಕಾಲಿಗೆ ಉಗುರನ್ನೆಲ್ಲ ಸರಿಯಾಗಿ ಕತ್ತರಿಸಿ, ಗೋರಂಟಿ ಹಾಕಿ, ಹಿಮ್ಮಡಿಯ ಒಡೆತಗಳನ್ನೆಲ್ಲ ಉಜ್ಜಿ ತೀಡಿ ಸರಿ ಮಾಡಿ ಇದೆಲ್ಲ ಮಾಡ್ತಾ ಇದ್ದ ಅಂತ. ಹಾಗಾಗಿ ನಾವು ಕೂಡ ಧೈರ್ಯವಾಗಿ ಆ ಕಾಲದಲ್ಲೂ ಮೆನಿಕ್ಯೂರು ಪೆಡಿಕ್ಯೂರುಗಳೆಲ್ಲ ಇತ್ತು ಅಂತ ಸಂತೋಷ ಪಟ್ಟುಕೊಂಡು ಅವುಗಳನ್ನು ಅನುಸರಿಸಬಹುದು ಅಂತ ಅನಿಸುತ್ತೆ.
ಪಾರ್ವತಿ ಲಿಪ್ಸ್ಟಿಕ್ ಹಚ್ಕೊಳ್ತಾ ಇದ್ಲು ಅಂತ ಕಾಳಿದಾಸ ಬರೀತಾನೆ. ಅದಕ್ಕಿಂತ ಇನ್ನೇನು ಬೇಕಾಗಿದೆ? ಜೇನುಮೇಣದಲ್ಲಿ ಕುಂಕುಮ ಅಂದರೆ ಕುಂಕುಮ ಕೇಸರ ಅಂತೀವಲ್ಲ ಅದನ್ನು, ಮತ್ತು ಅರಗಿನ ರಸವನ್ನು, ಆಮೇಲೆ ಕೆಲವೊಮ್ಮೆ ಸುಣ್ಣ ಅರಿಶಿನವನ್ನು, ಇಲ್ಲದಿದ್ದರೆ ಶಿಲಾಜತು, ಇವುಗಳ ಪುಡಿಯನ್ನು ಸೇರಿಸಿ ಕೆಂಬಣ್ಣಕ್ಕೆ ತಂದುಕೊಂಡು ಅದನ್ನು ಬಳಸ್ಕೋತಾ ಇದ್ರು ಅಂತ ಗೊತ್ತಾಗುತ್ತದೆ. ಬ್ಯೂಟಿ ಕೇರ್ ಅದರ ಬಗ್ಗೆ ಸಾಕಷ್ಟು ಗ್ರಂಥಗಳೇ ಇವೆ. ಗಂಧಸಾರ, ಗಂಧಯುಕ್ತಿ ಇತ್ಯಾದಿಗಳನ್ನು ನೋಡಿದ್ರೆ, ಮತ್ತು ಭೋಗ ವಿಂಶತಿ ಇವೆಲ್ಲ ಉಂಟು. ನಮ್ಮ ಮಾನಸೋಲ್ಲಾಸಾದಿ ಗ್ರಂಥಗಳಲ್ಲಿ ನೋಡಿದ್ರೆ ಕಾಣುತ್ತದೆ. ಅದರಿಂದ ಎಷ್ಟೋ ಯೋಜನ ದೂರ ಬಂದಿದೆ ಆಧುನಿಕ ಕಾಲದಲ್ಲಿ. ಅಂದರೆ ಯಾವಾಗಲೂ ಮನುಷ್ಯನಿಗೆ ಹೆಣ್ಣಾಗಲಿ ಗಂಡಾಗಲಿ ಇನ್ನೊಬ್ಬರು ಕಾಣದೇ ಇರೋ ಜಾಗದ ಕನ್ನಡಿಯಲ್ಲಿ ಮೊಗವತಿದ್ದುವರೆಲ್ಲ ಮಂಕುತಿಮ್ಮ ಅಂತ DVG ಬರೆದಿದ್ದಾರೆ. ಕನ್ನಡಿ ಇದ್ದ ಜಾಗದಲ್ಲಿ ಮುಖ ನೋಡ್ಕೊಂಡು ಮುಖ ಸವರಿಸ್ಕೋತಾರೆ, ಹುಬ್ಬು ಸವರಿಸ್ಕೋತಾರೆ, ಮುಂಗುರುಳು ತೀಡ್ಕೋತಾರೆ. ಅದು ಇದ್ದದ್ದೇ. ಅವಳು ಆ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಕ್ಷೌರಿಕನ ಕರೆದಿದ್ಲು. ಆಗ ಅವನು ಬೆಳಗ್ಗೆ ಆಗಿತ್ತು ಅಂತ ಬಾಗಿಲಲ್ಲೇ ಕೂತಿದ್ದ. ಏನೋ ನಿಜವಾದೀತೇನೋ ಅಂತ ಕೈಯಲ್ಲೊಂದು ದೊಣ್ಣೆಯೂ ಇತ್ತು ಮಣಿಭದ್ರ ವರ್ತಕನಿಗೆ. ಅಲ್ಲೊಬ್ಬ ಕ್ಷಪಣಕ ಬಂದ, ಜೈನ ಸನ್ಯಾಸಿ, ನಗ್ನಮುನಿ, ದಿಗಂಬರ ಪಂಥದವನು. ಭಿಕ್ಷಾಂದೇಹಿ ಅಂತ ಏನೂ ಕೇಳಲಿಲ್ಲ, ಸುಮ್ಮನೆ ನಿಂತ. ನೋಡಿದ ತಕ್ಷಣ ಗೊತ್ತಾಯಿತು ನೆನ್ನೆ ಕನಸಲ್ಲಿ ಇದೇ ಮುಖವನ್ನು ಕಂಡಿದ್ದು ಅಂತ. ಪಕ್ಕದಲ್ಲಿ ದೊಣ್ಣೆಯಿಂದ ತಲೆ ಮೇಲೊಂದು ಏಟು ಹಾಕಿದ. ಕಿಮ್ಮಂತನ್ನದೆ ಅವನು ಹಾಗೆ ಬಿದ್ದುಬಿಟ್ಟ. ಬಿದ್ದವನೇ ಸುವರ್ಣಮಯೋ ಭೂತ್ವ ತತ್ಕ್ಷಣಾತ್ ಭೂಮೋ ನಿಪತಿತ, ಬಂಗಾರದ ವಿಗ್ರಹವಾಗಿ ಬಿದ್ದುಬಿಟ್ಟ. ಆಮೇಲೆ ಗುಟ್ಟಾಗಿ ಅದನ್ನು ಎತ್ತಿಟ್ಟುಕೊಂಡು ಇದನ್ನೆಲ್ಲ ನೋಡ್ತಾ ಇದ್ದ ಆ ಕ್ಷೌರಿಕನಿಗೆ ಒಂದಿಷ್ಟು ದುಡ್ಡನ್ನು ಕೊಟ್ಟು, ನೂನಮೇತೆ ಸರ್ವೇಪಿ ತದ್ಧನಂ ವಸ್ತ್ರಾಣಿ ಚ ಮಯ ದತ್ತಾನಿ ಗೃಹಾಣ ಭದ್ರ ಪುನಃ ಕಸ್ಯಚಿನ್ ನ ಆಖ್ಯೇಯ ವೃತ್ತಾಂತ. ನೋಡಪ್ಪ, ಈ ದುಡ್ಡು ಕಾಸು ತಗೊಂಡಿದ್ದಿಲ್ಲ, ಯಾರಿಗೂ ಹೇಳಬೇಡ, ಗುಟ್ಟು ಅಂತಂದ. ಅವನು ಆಗ್ಲಿಂತ ಹೋಗ್ತಾ, ಆಹಾ ಇದೋ ರಹಸ್ಯ, ಶ್ರೀಮಂತಿಕೆಯ ರಹಸ್ಯ. ನೂನಮೇತೆ ಸರ್ವೇಪಿ ನಗ್ನಕಾಹ ಶಿರಸಿ ದಂಡಹತಾಹ ಕಾಂಚನಮಯ ಭವಂತಿ. ಜೈನ ಮುನಿಗಳ ತಲೆ ಮೇಲೆ ಒಂದು ಏಟು ಕೊಟ್ಟರೆ ಸಾಕು, ದೊಣ್ಣೆಯಿಂದ ಬಂಗಾರದ ವಿಗ್ರಹಗಳಾಗಿ ಉರುಳುತ್ತಾರೆ ಅಂತ ಗೊತ್ತಾಯಿತು. ತದಹಮಪಿ ಪ್ರಾತಃ ಪ್ರಭೂತಾನಾಹೂಯ. ಸಿಕ್ಕಾಪಟ್ಟೆ ಇವನು ಒಬ್ಬ ಜೈನ ಮುನಿ ತಲೆಗೆ ಏಟು ಹಾಕ್ದ. ನಾನೊಂದು 10-20 ಕರ್ಕೊಂಡು ಬಂದು ಲೊಗಡೈಹಿ ದೊಣ್ಣೆಗಳಿಂದ ಶಿರಸಿ ಹನ್ಮಿ ಏನ ಪ್ರಭೂತಂ ಹಾಟಕಂ. ಹಾಟಕಂ ಅಂದರೆ ಬಂಗಾರ, ಹಠತೀತ್ಯ ಹಾಟಕಂ, ಹೊಳೆಯತಕ್ಕಂಥದ್ದು ಅಂತ. ಇವಂ ಚಿಂತೆಯತಃ ಮಹತಾ ಕಷ್ಟೇನ ನಿಶಾ ಅತಿಚಕ್ರಾಮ್. ಹಾಗೆಂತಂದುಕೊಂಡು ಮಾರನೇ ದಿವಸದವರೆಗೂ ಕಾದುಕೊಂಡಿದ್ದ. ಬೆಳಗ್ಗೆನೆ ಹೋಗಿ ಬೃಹಲ್ಲಗುಡಮೇಕಂ ಪ್ರಗುಣೀಕೃತ್ಯ 10 ದೊಣ್ಣೆಗಳನ್ನು, ದೊಡ್ಡ ದೊಡ್ಡ ದೊಣ್ಣೆಗಳನ್ನು ತಗೊಂಡು ಕ್ಷಪಣಕ ವಿಹಾರಂಗತ್ವ, ಜೈನರ ಆ ಬಸತಿಗಳಿಗೆ ಹೋಗಿ ಜಿನೇಂದ್ರಸ್ಯ ಪ್ರದಕ್ಷಿಣತ್ರಯಂ ವಿಧಾಯ, ಜಿನ ಬಿಂಬಕ್ಕೆ ಪ್ರದಕ್ಷಿಣೆ ನಮಸ್ಕಾರ 3 ಬಾರಿ ಮಾಡಿ, ಜಾನುಭ್ಯಾಂ ಅವನಿಂ ಗತ್ವ. ಜಾನುಭ್ಯಾಂ ಅವನಿಂ ಗತ್ವ ಅಂದರೆ ಭೂಮಿ ಮೇಲೆ ಮಂಡಿ ಊರಿ ಅಂತ. ಅದು ಎಷ್ಟು ಚೆನ್ನಾಗಿ ಜಾನುಭ್ಯಾಂ ಅವನಿಂ ಗತ್ವ ಅಂತ ಇಡಿಯಂ ಆಗಿ ಬಳಸಿರೋದು. ವಕ್ತದ್ವಾರಾತ್ ಸ್ತೋತ್ರ ತತ್ರ ಉತ್ತರೀಯಾಂಚಲ ತಾರಸ್ವರೇಣ ಇಮಂ ಶ್ಲೋಕಂ ಅಪಠತ್. ಬಾಯಿಗೆ ಬಟ್ಟೆ ಅಡ್ಡ ಇಟ್ಕೊಂಡಂತೆ, ಜೈನರು ಬಟ್ಟೆ ಅಡ್ಡ ಇಟ್ಕೋತಾರಲ್ಲ, ಉಸಿರಿಂದ ಯಾವ ಜೀವಿಗೂ ತೊಂದರೆ ಆಗಬಾರ್ದು. ಇವನು ಬಾಯಿಗೆ ಬಟ್ಟೆ ಕಟ್ಟಿಕೊಂಡು ಉಚ್ಚೈಸ್ವರದಿಂದ ಪಂಚ ನಮಸ್ಕಾರಗಳನ್ನು, ಜಿನವಂದನ ಸ್ತೋತ್ರಗಳನ್ನು ಹೇಳ್ತಾನೆ. ಜಯಂತಿತೆ ಜಿನ ಯೇಷಾಂ ಕೇವಲ ಜ್ಞಾನಶಾಲಿನಾಂ ಆಜನ್ಮನ ಸ್ಮರೋತ್ಪತ್ತೌ ಮಾನಸೇನೋಷರಾಯಿತಂ. ಜೈನ ಮುನಿಗಳಿಗೆ ಜೈಕಾರ. ಯಾರು ಕೇವಲ ಜ್ಞಾನವನ್ನು ಪಡೆದಿದ್ದಾರೆ, ಪರಮಜ್ಞಾನವನ್ನು, ಅವರಿಗೆ ಕಾಮ ಅನ್ನೋದು ಬತ್ತಿ ಹೋಗಿದೆ, ಅವರ ಅಂತರಂಗವೇ ಕಾಮ ಅನ್ನುವ ನದಿಯ ಪಾಲಿಗೆ ಮರಳುಗಾಡಾಗಿದೆ. ಇಂಥ ಆ ಜೈನ ಮುನಿಗಳಿಗೆ ಜಿನಶಾಸನಕ್ಕೆ ನಮಸ್ಕಾರ. ಸಾಜಿವ್ವಾ ಯಾ ಜಿನಂ ಸ್ತೌತಿ ತಚ್ಚಿತ್ತಂ ಯಜ್ಜಿನೇರತಂ ತಾವೇವ ಚ ಕರವು ಶ್ಲಾಘ್ಯೌ ಯೌ ತತ್ ಪೂಜಾ ಕರವು. ಯಾವುದು ಆ ಜೈನ ಮುನಿಗಳನ್ನು ಸ್ತೋತ್ರ ಮಾಡುತ್ತೋ, ಜಿನ ಬಿಂಬಕ್ಕೆ ಸ್ತೋತ್ರ ಮಾಡುತ್ತದೋ ಅದೇ ನಿಜವಾಗಿ ದೊಡ್ಡದು. ಜಿಹ್ವೆ ಪರಿಪೂರಿತ ಜನಸ್ತೋತ್ರದಿಂದ, ಚಿತ್ತ ಪರಿಪೂತ ಜನಧ್ಯಾನದಿಂದ, ಹಸ್ತ ಪರಿಪೂತ ಜನಪೂಜೆಯಿಂದ ಅಂತ ಅದನ್ನು ಸ್ತೋತ್ರ ಮಾಡುವುದೇ ನಾಲಿಗೆ. ಯಾವ ನಾಲಿಗೆ ಜಿನಸ್ತೋತ್ರ ಮಾಡುತ್ತದೋ ಅದು ನಾಲಿಗೆ, ಯಾವುದು ಜಿನಪೂಜೆ ಮಾಡುತ್ತದೋ ಆ ಕೈಯೇ. ಯಾವುದು ಜಿನ ಚಿಂತನೆ ಮಾಡುತ್ತದೆ ಅದೇ ಚಿತ್ತ ಅಂತ ಹೀಗೆಲ್ಲ ಅಂದುಕೊಂಡು, ಧ್ಯಾನವ್ಯಾಜಮುಪೇತ್ಯ ಚಿಂತಯಸಿ ಕಾನ್ ಉನ್ಮೀಲ್ಯ ಚಕ್ಷುಕ್ಷಣಂ ಪಕ್ಷ್ಮಾನಂಗ ಶರಾತುರಂ ಜನಮಿಂ ತ್ರಾತಾಪಿನೋ ರಕ್ಷಸಿ ಮಿಥ್ಯಾಕಾರುಣಿಕೋಸಿ ನಿರ್ಘೃಣತರಸ್ತ್ವತ್ತಃ ಕುತೋನ್ಯ ಪುಮಾನ್ ಸೇರ್ಷ್ಯಮ್ಮಾರ ವಧೂ ಬಿರಿತ್ಯ ಭೀತೋ ಬೌದ್ಧೋ ಜಿನಃ ಪಾತುವಃ. ಇದು
ನಾಗಾನಂದ ನಾಟಕದಲ್ಲಿ ಬರತಕ್ಕಂಥ ಮಂಗಳ ಶ್ಲೋಕ ಇಲ್ಲಿ ಹೇಗೋ ಬಂದಿದೆ. ಅಲ್ಲಿ ಬುದ್ಧನಾಗಲಿದ್ದ ಸಿದ್ಧಾರ್ಥ ತಪಸ್ಸು ಮಾಡ್ತಾ ಇದ್ರೆ ಅವನನ್ನು ಬರಳು ಮಾಡೋದಕ್ಕಿಂತ ಬಂದಂಥ ಅಪ್ಸರೆಯರು, ಇದೇನು ಧ್ಯಾನ ಮಾಡ್ತಾ ಇದೆಯಾ, ಕಣ್ಮುಚ್ಕೊಂಡು ಕೂತಿದ್ಯಾ, ಸಾಕು ಈ ಕದ್ದು ಮುಚ್ಚಾಟ, ನೀನು ಎಲ್ಲರನ್ನೂ ಕಾಪಾಡಬಲ್ಲಂತ ಜ್ಞಾನಿ ಅಂತ, ನಮ್ಮನ್ನು ನಾವು ಪ್ರೀತಿ ಪ್ರಣಯದ ಆವೇಗದಿಂದ ಸಂತ್ರಸ್ತರಾಗಿದ್ದೀವಿ, ಮನ್ಮಥ ಬಾಣ ಆಕುಲತರಾಗಿದ್ದೀವಿ, ನಮ್ಮನ್ನು ಕಾಪಾಡು ಅಂತ ಹೇಳಿ ವಿನೋದವಾಗಿ ಗೇಲಿಯಿಂದ ಪ್ರೀತಿಯಿಂದ ನರ್ಮತೆಯಿಂದ ತಿವಿತಾ ಇದ್ರಲ್ಲ, ಆ ರೀತಿ ತಿವಿಯಲ್ಪಟ್ಟಂಥ ಜ್ಞಾನಿಯಾದ ಬುದ್ಧನಾದಂಥ ಜಿನ ನಮ್ಮನ್ನು ಕಾಪಾಡಲಿ. ಅಥವಾ ಜಿನ ಜೈಷ್ಣು ಇತಿ ಜಿನಃ ಅಂತ ಅಂದರೆ ಗೆದ್ದವನು, ಇಂದ್ರಿಯಗಳನ್ನು ಗೆದ್ದವನು ಜಿನ, ಎಲ್ಲವನ್ನ ತಿಳಿದವನು ಬುದ್ಧ. ಈ ಜಿನ ಬುದ್ಧ ಅನ್ನುವ ಹೆಸರುಗಳು ಸನಾತನ ಧರ್ಮದ ಹೆಸರುಗಳೇ. ತೀರ್ಥಕ, ತೀರ್ಥಂಕರ, ಅರ್ಹನ್, ಅರ್ಹಂತ, ಜಿನ, ಬುದ್ಧ ಇವೆಲ್ಲ ವೇದಗಳಲ್ಲಿಯೂ ಇರತಕ್ಕಂಥ ಶಬ್ದಗಳೇ, ವೇದ ಪರಂಪರೆಯ ಶಬ್ದಗಳೇ ಆಗಿವೆ. ಇವರೆಲ್ಲರೂ ಸನಾತನ ಧರ್ಮದಲ್ಲೇ ಇದ್ದವರು. ಆಮೇಲೆ ಪಾರ್ಟಿ ಮಾಡ್ಕೋತಾರಲ್ಲ, ಬೇರೆ ಬೇರೆ ಪಾರ್ಟಿ, ಆ ತರಹ ಆಗಿದ್ದು. ಕುಟುಂಬ ಒಟ್ಟು ಕುಟುಂಬ ಒಡೆದು ಜಾಯಿಂಟ್ ಫ್ಯಾಮಿಲಿ ಬೇರೆ ಬೇರೆ ಹೋದಂತೆ ಇಷ್ಟ, ಇನ್ನೇನಿಲ್ಲ. ಹಾಗೆಲ್ಲ ತನಗೆ ಬಾಯಿಗೆ ಬಂದಿದ್ದ ಸ್ತೋತ್ರ ಎಲ್ಲ ಹೇಳ್ಕೊತಾ ಇದ್ದಾನೆ. ಅದು ತುಂಬ ತಮಾಷೆಯಾಗಿದೆ. ಈ ನಾಗಾನಂದ ನಾಟಕದ ಮಂಗಳ ಪದ್ಯ ಯಾಕೆ ಹೇಳಬೇಕು ಗೊತ್ತಿಲ್ಲ, ಆ ವಿನೋದಕ್ಕಾಗಿ ಬಂದಿರಬೇಕು ಅನ್ಸುತ್ತೆ. ಪಂಚತಂತ್ರ ಗುಪ್ತರ ಕಾಲದ್ದು. ನಾಗಾನಂದ ನೋಡಿದ್ರೆ ಶ್ರೀಹರ್ಷ ಶೀಲಾದಿತ್ಯ ಅವನು ರಚನೆ ಮಾಡಿದ್ದು. ಹಾಗಾಗಿ ಅದು ಕಾಲ ಸಾಂಕರ್ಯವೂ ಇಲ್ಲಿ ಆಗಿದೆ. ಯಾವುದೋ ಪ್ರಕ್ಷೇಪ ಇಲ್ಲಿ ಬಂದು ಸೇರಿದ್ದಿರಬೇಕು. ಹಾಗೆ ನಮಸ್ಕಾರ ಮಾಡ್ತಾನೆ, ಕೋಲಾಹಲ ಮಾಡ್ತಾ ಇದ್ದಾನೆ. ಆಮೇಲೆ ಜೈನ ಮುನಿಗಳ ಬಳಿಗೆ ಹೋಗಿ ಕ್ಷಿತಿನಿಹತ ಜಾನುಚರಣ, ಅಷ್ಟಾಂಗ ನಮಸ್ಕಾರ, ಷಡಂಗ ನಮಸ್ಕಾರ, ಪಂಚಾಂಗ ನಮಸ್ಕಾರ ಅಂತೆಲ್ಲ ಮಂಡಿ ಊರಿ ಕಾಲು ಬಾಗಿಸಿ ನಮೋಸ್ತು ಒಂದೇ ಅಂತೆಲ್ಲ, ನಮೋಸ್ತು ಅಂದರೆ ಸಾಕು, ಒಂದೇ ಅಂದರೆ ಸಾಕು, ಎರಡೂ ಹೇಳ್ತಾ ಇದ್ದಾನೆ. ಹಾತುರಾಮನಿಗೆ ಜ್ಞಾನವೇ ಇಲ್ಲ. ಹೇಳಿ ಲಬ್ಧ ಧರ್ಮ ವೃದ್ಧ ಆಶೀರ್ವಾದ, ಧರ್ಮ ಬೆಳಗಲಿ, ಧರ್ಮಲಾಭೋಸ್ತು ಅಂತ ಜೈನರ ಆಶೀರ್ವಾದ ಮಾಡ್ತಾರೆ. ಹಾಗೆ ಮಾಡಿಸ್ಕೊಂಡು ಉತ್ತರೀಯ ನಿಬದ್ಧ ಗ್ರಂಥಿ ಸಪ್ರಶ್ರಯಣ ಮಾಹ, ಸೊಂಟಕ್ಕೆ ಉತ್ತರಿಯ ಬಿಗಿದುಕೊಂಡು ಬಾಯಿಗೆ ಕೈ ಅಡ್ಡ ಇಟ್ಕೊಂಡು ಭಗವನ್ ಅಂತ ವಿನಯದಿಂದ ಕೇಳ್ತಾನೆ. ಅದ್ಯ ವಿಹರಣ ಕ್ರಿಯಾ ಸಮಸ್ತ ಮುನಿಸಮೇತಂ ಅಸ್ಮದ್ಗೃಹೇ ಕರ್ತವ್ಯ. ನೀವು ನಮ್ಮನೆಗೆ ಇವತ್ತು ಬರಬೇಕು ಭಿಕ್ಷಾ ಸ್ವೀಕಾರಕ್ಕೆ, ನಿಮ್ಮ ವಿಹಾರ ಅಲ್ಲೇ ಆಗಬೇಕು. ಆಗವರು ಭೋ ಶ್ರಾವಕ ಧರ್ಮಜ್ಞೋಸಿ ಕಿಮೇವಂ ವದಸಿ. ಅಯ್ಯ, ನಿಂಗೆ ಜೈನ ಧರ್ಮ ಗೊತ್ತಂತಿದೆ. ಶ್ರಾವಕ ಅಂತಂದ್ರೆ ಗೃಹಸ್ಥ ಜೈನನಿಗೆ ಶ್ರಾವಕ ಅಂತ. ಇವನು ಜೈನನೋ ಅಲ್ಲವೋ ಗೊತ್ತಿಲ್ಲ ಈ ನಾಪಿತ ಕ್ಷೌರಿಕ. ಆದರೆ ಹೀಗೆಲ್ಲ ನಮಸ್ಕಾರ ಮಾಡೋದು, ಸ್ತೋತ್ರ ಹೇಳೋದು ನೋಡಿ ಜೈನ ಶ್ರಾವಕ, ಜೈನ ಗೃಹಸ್ಥ ಅಂತ ಭಾವಿಸಿ ಹೇಳಿದ್ದಾರೆ. ಕಿಂ ವಯಂ ಬ್ರಾಹ್ಮಣ ಸಮಾನ, ನಾವೇನು ಬ್ರಾಹ್ಮಣರು ಅಂತ ಅಂದ್ಕೊಂಡು ಕರೆದ ತಕ್ಷಣ ಊಟಕ್ಕೆ ಬರೋಕ್ಕೆ ಯಥ ಆಮಂತ್ರಣ ಕರೋಶಿ, ನಾವೇನು ತಿಂಡಿ ಪೋತ ಬ್ರಾಹ್ಮಣರ ಕರೆದ ತಕ್ಷಣ ತಮಗೆ ಎತ್ಕೊಂಡು ಶ್ರಾದ್ದದ ಊಟಕ್ಕೆ ಮತ್ತೊಂದಕ್ಕೆ ಅಂತ ಹೋಗೋದಕ್ಕೆ, ಹಾಗೆಲ್ಲ ನಾವು ಹೋಗೋದಿಲ್ಲ. ತೇನ ಸದೈವ ತತ್ಕಾಲ ಪರಿಚರ್ಯೆಯ ಭ್ರಮಂತಹ ಭಕ್ತಿವಾಜಂ ಶ್ರಾವಕಂ ಅವಲೋಕ್ಯ ತಸ್ಯ ಗೃಹೇ ಗಚ್ಚಾಮ. ನಾವು ಊಟದ ಹೊತ್ತಿಗೆ ಸರಿಯಾಗಿ ಬೊಗಸೆ ಚಾಚಿಕೊಂಡು ಹೋಗ್ತೀವಿ. ಯಾರು ಸಚ್ಚಾರಿತರಾದ ಜೈನರೋ ಅವ್ರ ಮನೆಯಲ್ಲಿ 3 ಬೊಗಸೆಯಷ್ಟು ಮಾತ್ರ ಆಹಾರ ತಗೋತೀವಿ, ನೀರು ಸೇರಿದಂತೆ ಅಷ್ಟೇ, ಅದಕ್ಕಿಂತ ಹೆಚ್ಚೇನೂ ಇಲ್ಲ, ಹೋಗು ನಾವು ಬರೋಲ್ಲ ಅಂತ. ಆಗ ಇಲ್ಲ ಅಂತ ಮತ್ತೆ ಬೇಡ್ಕೋತಾನೆ. ಕಚ್ರಾದಭ್ಯರ್ಥಿತ ಅಸ್ಮದ್ಗೃಹೇ ಪ್ರಾಣಧಾರಣಾ ಮಾತ್ರಾಶನ ಕ್ರಿಯಾಂ ಕುರ್ಮ ಅಂತಂದ್ರಲ್ಲ. ನೋಡಿ, ನಮ್ಮ ಮನೆಯಲ್ಲಿ ಬೇಕಾದಷ್ಟಿದೆ. ಪುಸ್ತಕಾಚ್ಛಾದನ ಯೋಗ್ಯಾನಿ ಕರ್ಪಟಾನಿ ಬಹುಮೂಲ್ಯಾನಿ ಪ್ರಗುಣೀಕೃತಾನಿ ತಥಾ ಪುಸ್ತಕಾನಾಂ ಲೇಖನಾಯ ಲೇಖಕಾನಾಂಚ ವಿತ್ತಂ ಸಂಚಿತಮಾಸ್ತೆ ತತ್ಸರ್ವತಾ ಕಾಲೋಚಿತಂ ಕಾರ್ಯಂ. ಜೈನರು ಪುಸ್ತಕ ನಿರ್ಮಾಣ, ಪುಸ್ತಕ ರಚನೆ, ಪುಸ್ತಕೇ ರಚನಂ ಎಲ್ಲಕ್ಕೂ ಬಹಳ ಪ್ರಸಿದ್ಧ. ನಾವು ವೇದಾಂತಿಗಳು ಎಲ್ಲವೂ ಮಾಯೆ ಅಂತೀವಿ, ಜೈನರು ಜಗತ್ಸತ್ಯವಾದಿಗಳು. ಅಷ್ಟು ಮಾತ್ರವಲ್ಲ, ಈ ಲಿಪಿ ಶಾಶ್ವತ ಅಂತ ಭಾವಿಸಿದ್ದು. ನಮಗೆ ಮೌಖಿಕವಾಗಿ ಬರಬೇಕು, ಶ್ರುತಿ ನಮಗೆ ಪ್ರಮಾಣ. ಜೈನರಿಗೆ ಲಿಖಿತ ಗ್ರಂಥ ಪ್ರಮಾಣ. ಹೀಗಾಗಿ ಅದು ಲೇಟರ್ ರಿಲಿಜನ್ ಅಂತಲೂ ಗೊತ್ತಾಗುತ್ತೆ. ಲಿಪಿ ಬೆಳೆದ ಮೇಲೆ ಅದು ಬಂದದ್ದು ಹೆಚ್ಚಾಗಿ. ನಮ್ಮದು ತತ್ಪೂರ್ವದಲ್ಲಿ ಮೌಖಿಕ ಪರಂಪರೆಯಲ್ಲೇ ಇದ್ದದ್ದು ಸನಾತನ ಧರ್ಮ. ಅವರು ಬರವಣಿಗೆಯನ್ನು ಪವಿತ್ರ ಅಂತ ಭಾವಿಸ್ತಾ ಇದ್ರು. ಆದ್ದರಿಂದಾಗಿ ಅವರು ಎಲ್ಲ ಗ್ರಂಥಗಳನ್ನು ತುಂಬ ಚೆನ್ನಾಗಿ ಲಿಪೀಕರಣ ಮಾಡಿಸ್ತಿದ್ರು. ಜೈನರಲ್ಲಿ ಗ್ರಂಥದಾನ ಅಂತ ಒಂದು ವಿಶೇಷ ದಾನ ಇದೆ. ನಮ್ಮಲ್ಲಿ ಆಮೇಲೆ ಬಂತು, ಅವರಲ್ಲಿ ಮೊದಲೇ ಬಂತು. ನಮಗೆ ಗೊತ್ತಿರುವಂತೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪೊನ್ನ ಬರೆದಂಥ ಶಾಂತಿ ಪುರಾಣದ 1000 ಪ್ರತಿಗಳನ್ನು ಬರೆಯಿಸಿ ದಾನ ಮಾಡಿದಳು ಅಂತ ರನ್ನ ತನ್ನ ಅಜಿತನಾಥ ಪುರಾಣ ತಿಲಕ ಅನ್ನುವ ಗ್ರಂಥದಲ್ಲಿ ಹೇಳ್ತಾನೆ. ಹೀಗಾಗಿ ಅವರಲ್ಲಿ ಗ್ರಂಥದಾನ ದೊಡ್ಡದು, ಔಷಧಿ ದಾನ ಕೂಡ ದೊಡ್ಡದು ಅಂತ ಉಂಟು.
ನನ್ನಲ್ಲಿ ಪುಸ್ತಕ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಬಟ್ಟೆ ಇದೆ, ರಕ್ಷಾ ಕವಚವಾಗಿ ಮಾಡೋದಕ್ಕೆ ತುಂಬ ಎಲ್ಲ ಉಂಟು ಸಾಮಗ್ರಿ, ಲೇಖಕರಿಗೆ ಕೊಡೋದಕ್ಕೆ ಸಂಭಾವನೆ, ಪುಸ್ತಕ ಬರೆಸೋದಕ್ಕೆ ಕೊಡುವ ಸಂಭಾವನೆ, ಈ ಥರದ್ದು ಎಷ್ಟೆಲ್ಲದಕ್ಕೂ ದುಡ್ಡು ಉಂಟು, ದಯಮಾಡಿ ಬನ್ನಿ ಅಂತ. ಇಷ್ಟು ಹೇಳಿದ ಮೇಲೆ ಅವ್ರಿಗೆ ಆಸೆ ಆಗಿಬಿಡುತ್ತೆ ಪಾಪ. ಏನಾದರೂ ನೀವು ಮಾಡಿ, ನನ್ನ ದುಡ್ಡೆಲ್ಲ ನಿಮ್ಮದೇ ಅಂತಾನೆ. ಆಗ ಅವರು ಆಗಲಿ ಅಂತಂತ ಬರೋದಕ್ಕೆ ಒಪ್ಕೋತಾರೆ. ಆಮೇಲೆ ಮನೆಗೆ ಹೋಗಿ ತತ್ರ ಚ ಗತ್ವಾ ಖದಿರಮಯಂ ಲಗುಣಂ ಸಜ್ಜೀಕೃತ್ಯ ಕಪಾಟ ಯುಗಲಂ ದ್ವಾರಿ ಸಮಾಧಾಯ ಸಾರ್ಧ ಪ್ರಹರಿಕ ಸಮಯೇ ಭೂಯೋಪಿ ವಿಹಾರ ದ್ವಾರಮಾಶ್ರಿತ್ಯ ಸರ್ವಾನ್ ಕ್ರಮೇಣ ನಿಷ್ಕ್ರಾಮತೋ ಗುರು ಪ್ರಾರ್ಥನೆಯ ಸ್ವಗೃಹಂ ಆನಯತ್. ಮನೆಗೆ ಹೋಗಿ ಜಾಲಿ ಮರದ ದೊಣ್ಣೆಗಳನ್ನು ಏರ್ಪಾಟು ಮಾಡಿಕೊಂಡಂತೆ. ಜಾಲಿ ಮರ ತುಂಬ ಗಟ್ಟಿ, ಅದು ಉಳಿ ಪೆಟ್ಟಿಗೂ ಕೂಡ ಬಗ್ಗೋದಿಲ್ಲ, ಕೊಡಲಿ ಪೆಟ್ಟಿಗೂ ಬಗ್ಗೋಲ್ಲ. ಆ ರೀತಿಯಾಗಿ ಅದನ್ನು ಸುಟ್ಟು ಕತ್ತರಿಸಬೇಕು ಅಂತಾರೆ, ಸುಟ್ಟು ಅದನ್ನು ತುಂಡು ಮಾಡ್ಕೋಬೇಕು ಅಂತ, ಆ ಮಟ್ಟಕ್ಕೆ ಗಟ್ಟಿ ಅಂತ ಜಾಲಿ ದೊಣ್ಣೆಗಳನ್ನು, ಜಾಲಿ ಮರದ ದೊಣ್ಣೆಗಳು, ಖದಿರ ಬರ್ಬೂರ ಅಂತಲೂ ಕರೀತಾರೆ. ಆ ದೊಣ್ಣೆಗಳನ್ನು ಏರ್ಪಾటు ಮಾಡಿಕೊಂಡು ಮತ್ತೆ ಹೋಗಿ ಹೇಳಿ ಬರ್ತಾರೆ. ಅವರು ಪಾಪ ತೇಪಿ ಸರ್ವೇ ಕರ್ಪಟ ವಿತ್ತ ಲೋಭೇನ, ಬಟ್ಟೆ ಕೊಡ್ತಾನೆ, ದುಡ್ಡು ಕೊಡ್ತಾನೆ. ಅದು ಇವರು ಬಟ್ಟೆನೇ ತೊಡೋದು ಜೈನರು. ಪುಸ್ತಕಗಳ ರಕ್ಷಾ ಕವಚಕ್ಕೆ ಬಟ್ಟೆ ಬೇಕಲ್ಲ, ಕ್ಯಾಲಿಕೋ ಬೈಂಡಿಂಗ್ ಮಾಡಬೇಕಲ್ಲ, ಅದಕ್ಕೋಸ್ಕರವಾಗಿ ಪಾಪ ಬರ್ತಾರೆ. ಪರಿಚಿತ ಶ್ರಾವಕ ಪರಿತ್ಯಜ್ಯ, ತಮಗೆ ನೀತವಾಗಿ ಗೊತ್ತಿರತಕ್ಕಂಥ ಜಿನಭಕ್ತರಾದ ಶ್ರಾವಕರ ಮನೆಗಳನ್ನು ಬಿಟ್ಟು ಇವನ ಮನೆಗೆ ಬರ್ತಾರೆ. ಅಥವಾ ಸಾಧ್ವಿದ ಮುಚ್ಯತೆ ಏಕಾಕಿ ಗೃಹಸಂತ್ಯಕ್ತ ಪಾಣಿಪಾತ್ರೋ ದಿಗಂಬರ ಸೋಪಿ ಸಂವಾಹ್ಯತೆ ಲೋಕೆ ತೃಷ್ಣಾಯ ಪಶ್ಯ ಕೌತುಕಂ. ಏಕಾಕಿ, ವೈರಾಗ್ಯಶಾಲಿ, ಸನ್ಯಾಸಿ, ಪಾಣಿಪಾತ್ರ, ಕೈಯಲ್ಲೇ ಬೊಗಸೆಯಲ್ಲಿಯೇ ತಿಂತಕ್ಕಂಥವ್ರು, ಕರಪಾತ್ರಿ ಅಂತೀವಲ್ಲ, ಆ ಥರ ಇರ್ತಕ್ಕಂಥವ್ರು, ದಿಗಂಬರರಾದವರು, ಕರತಲ ಭಿಕ್ಷಾ ತರುತಲ ವಾಸ. ಹಾಗಿದ್ದರೂ ತದಪಿನ ಮುಂಚೆ ತ್ಯಾಶಾ ಪಾಶಃ ಅಂತಾರಲ್ಲ, ಹಾಗೆ ಇವರು ಬಂದರು ಅಂದರೆ ಆಸೆಯ ಬಗೆಯಂಥದ್ದು. ಜೀರ್ಯಂತೆ ಜೀರ್ಯತ ಕೇಶಾಹ ದಂತಾಜೀರ್ಯಂತಿ ಜೀರ್ಯತಃ ಚಕ್ಷುಶ್ರೋತ್ರೇ ಚ ಜೀರ್ಯೇತೆ ತೃಷ್ಣೈಕಾ ತರುಣಾಯತೆ ಚ್ಯುತಾ ದಂತಾ ಸಿತಾ ಕೇಶಾ ಸ್ಖಲತ್ಪಾದ ಪದೇ ಪದೇ ಮಿಲಜ್ಜಾನು ಗಲದ್ಭಾನು ತೃಷ್ಣೈಕ ತರುಣಾಯತೆ ಅಂತ ಕೂಡ ಶ್ಲೋಕ ಉಂಟು. ಹಲ್ಲು ಬಿದ್ದು, ತಲೆ ಬೆಳ್ಳಗಾಗಿ, ಮಂಡೆ ಬೋಳಾಗಿ, ಕಣ್ಣು ಮಂಜಾಗಿ, ಕೆನ್ನೆ ಸುಕ್ಕಾಗಿ, ಬೆನ್ನು ಬಾಗಿ, ಕಾಲು ತತ್ತರಿಸಿ ಹೋದರೂ ಆಸೆಗೆ ಮಾತ್ರ ಯೌವನ ಅಂತ. ಹಾಗಾಗಿ ಆ ಮನೆಗೆ ಬರ್ತಾರೆ, ಕ್ಷೌರಿಕರ ಮನೆಗೆ. ಅವ್ರನ್ನ ಒಳಗೆ ಬರಮಾಡಿಕೊಂಡು ಹೊರಗಿಂದ ಅಗುಳಿ ಹಾಕ್ತಾನೆ. ಲಗುಡ ಪ್ರಹಾರೈಹಿ ಶಿರಸಿ ಅತಾಡಯಿತು. ದಡ 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 ದೊಣ್ಣೆಗಳನ್ನು ಎರಡು ಕೈಯಿಂದಾನು ತಗೊಂಡು ಬೀಸಿ ಬೀಸಿ ಬಿಡಿತಾ ಇದ್ದಾನೆ. ತೇಪಿ ತಾಡ್ಯಮಾನ ಕೇ ಮೃತ, ಕೆಲವು ಸತ್ತೇ ಹೋಗ್ಬಿಟ್ರು. ಅನ್ಯೇ ಭಿನ್ನಮಸ್ತಕ, ಕೆಲವು ತಲೆ ಒಡ್ಕೊಂಡು ಪೂತ್ಕರ್ತು ಉಪಚಕ್ರಿರೆ ಕುಯ್ಯೋ ಮುರ್ರೋ ಅಂತ ಬಡ್ಕೋತಾ ಇದ್ದಾರೆ. ಅತ್ರ ಅಂತರೇ ತಮ ಕ್ರಂದಂ ಆಕರ್ಣ್ಯ ಕೋಟರಕ್ಷ ಪಾಲಕೇನ. ಕೋಟರಕ್ಷ ಅಂದರೆ ದುರ್ಗರಕ್ಷಕರು ಅಂತ. ಕೋಟ ಅಂತಕ್ಕಂಥದ್ದು ಏನೋ ಕನ್ನಡ ತೆಲುಗು ಥರ ಶಬ್ದ ಬಂದುಬಿಟ್ಟಿದೆ, ಅದು ವಿಚಿತ್ರ. ಬೊಬೋ ಕಿಮಯಂ ಮಹಾನ್ ಕೋಲಾಹಲ ಅಂತ ಹೊರಗಿಂದ ರಕ್ಷಕ ಭಟ್ರು, ಬೀದಿನಲ್ಲಿ ಬೀಟ್ ಪೊಲೀಸರು ಏನೋ ಕೋಲಾಹಲ, ಕ್ಷೌರಿಕರ ಮನೆಯಿಂದ ಚೀತ್ಕಾರ ಪುತ್ಕಾರ, ಅಯ್ಯೋ ಸತ್ತೆ ಜಿನ ಜಿನ ಅಂತ ಬಡ್ಕೊಳ್ಳೋದನ್ನು ನೋಡಿ ಹೋಗಿ ಹೊರಗಿಂದ ಅಗಳಿ ತೆಗೆದು ನೋಡ್ತಾರೆ. ಪಲಾಯಮಾನಾಹ ರುಧಿರಪ್ಲಾವಿತ ದೇಹಾಹ ನಗ್ನಕಾಹ ದೃಷ್ಟಾಹ. ಪಾಪ ಓಡೋಗ್ತಾ ಇದ್ದಾರೆ, ಕೆಲವರು ಜಾಗ ಕಾಣಿಸ್ತಾ ಇಲ್ಲ, ಇನ್ನು ಕೆಲವರು ತಲೆ ಒಡ್ಕೊಂಡು ಬಿದ್ದಿದ್ದಾರೆ, ಇನ್ನು ಕೆಲವರು ಸತ್ತೇ ಹೋಗಿದ್ದಾರೆ. ಬಹು ಕಿಮೇತತ್ ಅಂತ ಬಂದು ನೋಡ್ತಾರೆ. ಆಮೇಲೆ ಆ ಕ್ಷೌರಿಕನ ಬಂಧಿಸ್ತಾರೆ. ಆಗ ಅವನು ನೇರವಾಗಿ ಆ ನಗರ ರಕ್ಷಕ ಧರ್ಮ ಅಧಿಷ್ಠಾನಕ್ಕೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಎನ್ಕ್ವೈರಿ, ಇವನನ್ನು ವಿಚಾರಿಸ್ತಾರೆ. ಕಿಮೇತದ್ ಭವತಾ ಕುಕೃತ್ಯ ಅನುಷ್ಠಿತಂ ಅಂದರೆ ಸಾ ಕಿಂಕರೋಮಿ ಮೇ ಆ ಶ್ರೇಷ್ಠಿ ಮಣಿಭದ್ರ ಗೃಹೇ ಏವಂ ವಿಧೌ ದೃಷ್ಟ ವ್ಯತಿಕರ. ನಾನು ನೋಡಿದೆ, ಇವತ್ತು ನಿನ್ನೆ ಬೆಳಗ್ಗೆನೆ ಆ ಶ್ರೇಷ್ಠಿಯ ಮನೆಯಲ್ಲಿ ನೋಡಿದೆ, ಆ ಮಣಿಭದ್ರ ಶ್ರೇಷ್ಠಿ ಬಂದ ಜಿನ ಮುನಿಯನ್ನ ತಲೆ ಮೇಲೆ ಹೊಡೆದ, ಅವನು ಬಂಗಾರದ ವಿಗ್ರಹವಾಗಿ ಬಿದ್ದ, ನಾನು ಹಾಗೆ ಅಂತ ಅಂದ್ಕೊಂಡು ಮಾಡಿದೆ ಅಂತ. ಆಗ ಅದು ಹೌದಾ ಅಂತ ಅವನನ್ನು ಕರೆಸಿ ಕೇಳ್ತಾರೆ, ಶ್ರೇಷ್ಠಿನ ಮಾಹೂಯ ಬಣಿತವಂತ. ಆಗ ಅವನು ಹೌದು, ಹೀಗೆ ಕನಸಿನಲ್ಲಾಗಿದ್ದು ಅಂತಾನೆ. ಆಗ ಅಯ್ಯೋ ಅಹೋ ಅವಿವೇಕಿ ಇವನು, ಶೂಲಮಾರೋಪ್ಯತಾಂ ಅಸೌ ದುಷ್ಟಾತ್ಮ ಕುಪರೀಕ್ಷಿತಕಾರಿ, ಇವನನ್ನು ಶೂಲಕ್ಕೇರಿಸಿ ಅಂತಂತಾರೆ. ಹಾಗೆ ಆಯಿತು. ಅದಕ್ಕೆ ಕುದೃಷ್ಟಂ ಕುಪರಿಜ್ಞಾತಂ ಕುಶ್ರುತಂ ಕುಪರೀಕ್ಷಿತಂ ತನ್ನರೇಣ ನ ಕರ್ತವ್ಯಂ ನಾಪಿತೇ ನಾತ್ರ ಯತ್ಕೃತಂ. ಹಾಗಾಗಿ ವಿವೇಕ ಇರಬೇಕು, ಅವಿವೇಕ ತುಂಬ ಕಷ್ಟ ಅಂತ. ಅಥವಾ ಸಾಧ್ವಿದ ಮುಚ್ಚಿತೆ, ಅದಕ್ಕೆ ತಾನೇ ಹೇಳ್ತಾರೆ ಅಪರೀಕ್ಷಣ ಕರ್ತವ್ಯಂ ಕರ್ತವ್ಯಂ ಸುಪರೀಕ್ಷಿತಂ ಪಶ್ಚಾದ್ಭವತಿ ಸಂತಾಪೋ ಬ್ರಾಹ್ಮಣ್ಯ ನಕುಲಾದ್ಯಥ ಅಂತ ಹೇಳಿ ಒಂದು ಪ್ರಸಿದ್ಧವಾದ ಕತೆ. ಪರೀಕ್ಷೆ ಮಾಡಿ ನೋಡಬೇಕು, ಇಲ್ಲದೆ ಇದ್ದರೆ. ಹಿಂದೆ ಒಬ್ಬ ಬ್ರಾಹ್ಮಣಿ ಇದ್ದಳು,
ಮುಂಗುಸಿಯನ್ನು ಮಗು ಕೊಂದುಬಿಟ್ಟಿದೆ, ಮಗುವನ್ನು ಕೊಂದುಬಿಟ್ಟಿದೆ ಮುಂಗುಸಿ ಅಂತ ಹಿಂದು ಮುಂದೆ ನೋಡದೆ ಕೊಂದಳು ಅಂತ ಬಹಳ ಪ್ರಸಿದ್ಧವಾದ ಕಥೆ. ಅದು ಒಬ್ಬ ಬಡ ಬ್ರಾಹ್ಮಣ ದಂಪತಿಗಳಿಗೆ ಇಲ್ಲದೇ ಒಂದು ಮಗುವಾಯಿತು. ಅದೇ ಹೊತ್ತಿಗೆ ಒಂದು ಮುಂಗುಸಿ ಅವರ ಮನೆಯಲ್ಲಿ ಬೆಳೆದಿತ್ತು. ಅದನ್ನು ಮಗುವಿನಷ್ಟೇ ಪ್ರೀತಿಯಿಂದ ಎದೆಹಾಲೇ ಕೊಟ್ಟುಕೊಂಡು ಬೆಳೆಸಿದಳು. ಆಮೇಲೆ ಅವಳು ಒಂದು ಚಿಂತೆ ಮಾಡ್ತಾ ಇದ್ಲು, ಎಂದಾದರೂ ಈ ಮುಂಗುಸಿ ನನ್ನ ಮಗುವನ್ನು ಕೊಂದೀತು ಅಂತ. ಅದರ ಮೇಲೆ ನಂಬಿಕೆ ಇಲ್ಲ. ಆದರೆ ಆ ಮಗು ಮುಂಗುಸಿ ಚೆನ್ನಾಗಿ ಆಡ್ತಾ ಇದ್ವು. ಯಾವಾಗಲೂ ಒಮ್ಮೆ ಅವಳು ನೀರು ತರೋದಕ್ಕೆ ಅಂತ ಹೋಗ್ತಾಳೆ. ಅವಳಿಗೆ ಸದಾ ಚಿಂತೆ, ಕುಪುತ್ರೋಪಿ ಭವೇತ್ ಪುಂಸಾಂ ಹೃದಯಾನಂದಕಾರಕ ದುರ್ವಿನೀತ ಕುರೂಪೋಪಿ ಮೂರ್ಖೋಪಿ ವ್ಯಸನೀಕಲಹ. ಮಕ್ಕಳ ಮೇಲೆ ಮೋಹ ತಂದೆ ತಾಯಿಗಳಿಗೆ ಹಾಗೆ. ಕೆಟ್ಟವನಾಗಲಿ, ದುರ್ವಿನೀತನಾಗಲಿ, ಅವಿವೇಕಿ ಮತ್ತು ಅವಿನಯಶಾಲಿ, ಕುರೂಪಿ, ಮೊಂಡು, ಮೂರ್ಖ, ವ್ಯಸನಿ, ಚಟ, ದುರ್ವ್ಯಸನ ಇದ್ದವನಾದರೂ ಮಗ ಅಂದರೆ ಮೈ ಮರೆತ ಬರುತ್ತದೆ. ಏವಂಚ ಭಾಷತೆ ಲೋಕ ಚಂದನಂ ಕಿಲ ಶೀತನಂ ಪುತ್ರ ಗಾತ್ರಸ್ಯ ಸಂಸ್ಪರ್ಶಾತ್ ಚಂದನಾತ್ ಅತಿರಿಚ್ಯತೆ. ಸಂಸ್ಪರ್ಶ ಚಂದನಾತ್ ಅತಿರಿಚ್ಯತೆ. ಚಂದನ ತಂಪು ಅಂತಾರೆ, ಕರ್ಪೂರ ತಂಪು ಅಂತಾರೆ. ಮಗುವನ್ನು ಅಪ್ಪಿಕೊಂಡಾಗ, ತಮ್ಮ ಮಗುವನ್ನು ಅಪ್ಪಿಕೊಂಡಾಗ ಆಗೋ ತಂಪು ಇನ್ಯಾವುದರಿಂದಲೂ ಅಲ್ಲ. ಸೌಹೃದಸ್ಯ ನ ವಾಂಛಂತಿ ಜನಕಸ್ಯ ಹಿತಸ್ಯ ಚ ಲೋಕಾ ಪ್ರಪಾಲಕಸ್ಯಾಪಿ ಯಥಾ ಪುತ್ರಸ್ಯ ಬಂಧನಂ. ಹಾಗಾಗಿ ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ ಯಾವುದೂ ಕೂಡ ಬೇಕಾಗೋಲ್ಲ. ತಂದೆ ತಾಯಿಗಳ ಸ್ನೇಹ, ಸ್ನೇಹಿತರ ಬಂಧುಗಳ ಸ್ನೇಹ, ಯಾವ ಬಂಧವೂ ಮಕ್ಕಳ ಬಂಧಕ್ಕಿಂತ ದೊಡ್ಡದಲ್ಲ ಅಂತ. ಇದು ಬಹಳ ನಿಜ. ತಂದೆ ತಾಯಿಗಳು ನಮಗೆ ಪ್ರಿಯವೋ, ನಮ್ಮ ಮಕ್ಕಳು ನಮಗೆ ಪ್ರಿಯವೋ, ತುಂಬ ಬಾರಿ ಯೋಚನೆ ಮಾಡಿ ನೋಡ್ಕೊಂಡಿದ್ದೀನಿ. ಮಕ್ಕಳೇ ಪ್ರಿಯ ಅಂತ ಅನಿಸಿದೆ, ಮಕ್ಕಳಿಲ್ಲದ ನನಗನ್ನಿಸಿದೆ. ಯಾಕೆ ಅಂತಂದರೆ, ತಂದೆ ತಾಯಿಗಳ ಮಕ್ಕಳಾಗಿ ನಾವು ಬೆಳೆದಾಗ ನಮ್ಮ ಅಸಹಾಯಕ ಅಬೋಧ ಮುಗ್ಧತೆಯಲ್ಲಿ ಅವರ ಪ್ರೀತಿ ನಮಗೆ ಅರ್ಥವಾಗಿರೋಲ್ಲ. ನಾವು ತುಂಬ ಎಳೆ ಮಕ್ಕಳಾಗಿದ್ದಾಗ ನಾವು ಹೇಗೆ ಬೆಳೆದ್ವಿ ಅಂತ ನಮಗೆ ಗೊತ್ತಿಲ್ಲ. ಬೆಳೀತಾ ಬೆಳೀತಾ ನಮಗೆ ಸ್ನೇಹಿತರು, ಬಾಳ ಸಂಗಾತಿಗಳು ಹಿಂಗಾಗ್ತಾ ತಂದೆ ತಾಯಿಗಳಿಂದ ಕ್ರಮಕ್ಕೆ ದೂರ ಆಗ್ತೀವಿ. ನಾವು ಜೀವಕ್ಕೆ ಜೀವ ಕೊಟ್ಟು ಬೆಳೆಸೋದು ಮಕ್ಕಳನ್ನೇ. ಹೀಗಾಗಿ ಮಕ್ಕಳ ಮೇಲೆ ಮೋಹ ಇರುವಷ್ಟು ತಂದೆ ತಾಯಿಗಳ ಮೇಲೆ ಇರೋಲ್ಲ. ಅದು ಕಡಿಮೆ ಆಗ್ತಾ ಬರುತ್ತೆ, ಮಕ್ಕಳ ಮೋಹ ಜಾಸ್ತಿ ಆಗ್ತಾ ಬರುತ್ತದೆ. ಮಕ್ಕಳಿಗಾಗಿ ತಂದೆ ತಾಯಿಗಳನ್ನು ದೂರ ಮಾಡಿಕೊಂಡಂಥವರು ತುಂಬ ವಿರಳ ಅಂತಲ್ಲ. ತಂದೆ ತಾಯಿಗಳನ್ನ ಮಕ್ಕಳಿಗಾಗಿ ದೂರ ಮಕ್ಕಳನ್ನ ತಂದೆ ತಾಯಿಗಳಿಗೆ ದೂರ ಮಾಡ್ಕೊಳ್ಳೋರು ವಿರಳ. ಹೀಗಾಗಿ ಮಕ್ಕಳನ್ನ ಮುಂದಿಟ್ಕೊಂಡು ಬರ್ತಾರೆ, ಬೇರೆ ಯಾರನ್ನೂ ಅಲ್ಲ. ಅದು ಆತ್ಮಾವೈ ಪುತ್ರನಾಮಾಸಿ ಅಂತೀವಲ್ಲ, ಅದು ಬಹಳ ನಿಜ ಅನಿಸುತ್ತೆ. ನಮ್ಮ ದೇಶದಲ್ಲಂತೂ ಸಂತಾನ ಮೋಹ ಸಿಕ್ಕಾಪಟ್ಟೆ ಉಂಟು. ವಿದೇಶದಲ್ಲಾದರೂ ಅದನ್ನು ಮೀರಿದ್ದಾರೆ. ಇನ್ಯಾವುದಕ್ಕೂ ದಾನ ಧರ್ಮ ಅಂತ ಬರೀತಾರೆ, ನಮ್ಮಲ್ಲಿ ಮಾಡುವುದೇ ಇಲ್ಲ. ಅದನ್ನು ಪಂಚತಂತ್ರ ಹೇಳುತ್ತದೆ. ಆ ಬ್ರಾಹ್ಮಣಿ ನೀರು ತರೋಕ್ಕೆ ಅಂತ ಹೋಗ್ತಾ ತನ್ನ ಗಂಡನಿಗೆ ಮಗುವನ್ನು ಸ್ವಲ್ಪ ನೋಡ್ಕೊ ಅಂತ ಹೇಳಿ ಹೋಗ್ತಾಳೆ. ಇಲ್ಲದೆ ಆದ ಮಗು ಅಂತ. ಆ ಗಂಡ ಎಲ್ಲೋ ಯಾರೋ ಇವತ್ತು ವಿಶೇಷವಾಗಿ ದಾನ ಕೊಡ್ತಾರೆ ಅಂತ ಅಲ್ಲಿಗೆ ಹೊರಟು ಹೋಗ್ಬಿಡ್ತಾನೆ. ಆ ಮುಂಗುಸಿಯನ್ನು ನೋಡ್ಕೊ ಅಂತ ಹೇಳಿ ಹೋಗಿರ್ತಾನೆ. ಭಿಕ್ಷಾರ್ಥಂ ಕ್ವಚಿನ್ ನಿರ್ಗತ. ಆಗ ಒಂದು ಕೃಷ್ಣ ಸರ್ಪ ಬಂತು. ಅದನ್ನು ನೋಡಿ ಪಾಪ ಈ ಮುಂಗುಸಿ ಅದನ್ನು ಯುದ್ಧ ಮಾಡಿ ಕೊಂದು ತುಂಡು ಮಾಡ್ತು. ಯುದ್ಧಂ ಕೃತ್ವಾ ಯುದ್ಧ್ವಾ ಸರ್ಪಂ ಖಂಡಶಃ ಕೃತವಾನ್. ಆಮೇಲೆ ತಾನು ಗೆದ್ದೆ ಅಂತ ಅನ್ನುವಂತೆ ಪಾಪ ನೀರಿಗೆ ಹೋಗಿ ಬರ್ತಾ ಇದ್ದ ಆ ಬ್ರಾಹ್ಮಣಿ ಹತ್ತಿರಕ್ಕೆ ರಕ್ತಸಿಕ್ತವಾದ ಬಾಯಲ್ಲಿ ಹೋಗುತ್ತದೆ. ಅಯ್ಯೋ ಪಾಪಿ, ನನ್ನ ಮಗುವನ್ನೇ ಕೊಂದಿಯಾ ಅಂತ ಮೊದಲಿಂದ ಇವಳಿಗೆ ಕಾತರ. ನೀರು ತುಂಬಿದ ಬಿಂದಿಗೆನೇ ಅದರ ತಲೆ ಮೇಲೆ ಹಾಕಿ ಅದಲ್ಲೇ ಸತ್ತು ಹೋಗ್ಬಿಡುತ್ತೆ. ನೂನ ಮನೇನ ದುರಾತ್ಮನ ದಾರಕೋ ಭಕ್ಷಿತ ಇದು ತಮ್ಮ ಜಲಕುಂಭಂ ಚಿಕ್ಷೇಪ. ಸತ್ತೇ ಹೋಯಿತು. ಮತ್ತೆ ಬಂದು ನೋಡ್ತಾಳೆ, ಮಗು ಚೆನ್ನಾಗಿದೆ. ಕೃಷ್ಣ ಸರ್ಪ ಖಂಡಶಃ ಕೃತ. ನೋಡ್ತಾಳೆ, ಪುತ್ರವಧ ಶೋಕೇನ ಆತ್ಮಶಿರೋ ವಕ್ಷಸ್ಥಳಂ ಚ ತಾಡಯಿತು ಮಾರಬ್ಧ. ಅಯ್ಯೋ ಮಗುವಿನಂತ ಈ ಒಂದು ಮುಂಗುಸಿಯನ್ನು ಕೊಂದೆ ಅಂತ ಎದೆ ಬಡ್ಕೊಂಡು ಬಾಯಿ ಬಡ್ಕೊಂಡು ಅಳ್ತಾಳೆ. ಅಷ್ಟೊತ್ತಿಗೆ ಆ ಬ್ರಾಹ್ಮಣನು ಬರ್ತಾನೆ. ಅಯ್ಯೋ ಪಾಪಿ, ನೀನು ಈ ದಾನ ತಗೊಂಡು ಬರೋಕ್ಕೆ ಅಂತ ಹೋಗಿ ಈಗ ಅನಾಹುತವಾಯ್ತಲ್ಲ. ಅತಿಲೋಭೋ ನ ಕರ್ತವ್ಯೋ ಲೋಭಂ ನೈವ ಪ್ರತ್ಯಜೇತ್ ಅತಿಲೋಭಾವಿಭೂತಸ್ಯ ಚಕ್ರಂ ಭ್ರಮತಿ ಮಸ್ತಕ್ಕೆ ಅಂತ ಮತ್ತೊಂದು ಕಥೆಗೆ ಆರಂಭ ಮಾಡ್ತಾಳೆ. ಅದನ್ನು ನಾವು ನಾಳೆ ನೋಡೋಣ. ಇದು ಲಬ್ಧ ಪ್ರಣಾಶದ ಮುಂದಿನ ಭಾಗವಾದ ಅಸಮೀಕ್ಷಕಾರಿತ್ವದ ಮತ್ತೊಂದು ದೃಷ್ಟಾಂತವಾದ ಕಥೆಯಾಯಿತು. ನಾಳೆ ಮತ್ತೂ ನೋಡೋಣ. ನಮಸ್ಕಾರ.